ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229901701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನಮಸ್ಕಾರ ಸರ್, ನಾನು ಹರೀಶ್ ಅಂತ. ಲ್ಯಾಪ್ಟಾಪ್ ಅಪ್ಡೇಟ್ ಮಾಡಕ್ ಕರೆದಿದ್ರಲ್ಲ? ಓ ಹೌದಲ್ಲ, ಹರೀಶ್. ಹೌದು ಸರ್. ಸ್ವಲ್ಪ ಇನ್ಸ್ಟಾಲ್ ಮಾಡಬೇಕಾಯ್ತು. ಓಕೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನ್ ಅಪ್ಡೇಟ್ ಮಾಡಬೇಕಾಗಿತ್ತು ಸರ್? ವಿಂಡೋಸ್ 10 ಇನ್ಸ್ಟಾಲ್ ಮಾಡ್ಕೊಡಿ, ಹಾಗೆ ಬೇಸಿಕ್ ಪ್ರೋಗ್ರಾಮು ಹಾಕೊಡಿ. ಶೂರ್ ಸರ್. ಇದು ನನ್ನ ಹೆಂಡತಿ ಲ್ಯಾಪ್ಟಾಪ್ ಕಣಪ್ಪ, ಎಲ್ಲ ಬೇಸಿಕ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಡು. ಅವಳಿಗೆ ಇದ್ರಲ್ಲಿ ತುಂಬಾ ಕೆಲಸ ಇದೆ ಅಂತೆ. ಆಯ್ತೇನ್ರಿ? ಆಯ್ತು ಕಣೆ, ನೋಡಿ ಇನ್ಸ್ಟಾಲ್ ಮಾಡ್ತಾ ಇದ್ರೆ. ಮುಗೀತು ಸರ್. ಹೌದಾ? ಫೋಟೋಶಾಪ್ ಲೇಟೆಸ್ಟ್ ವರ್ಷನ್ ಹಾಕಿದ್ರಲ್ವಾ? ಹೌದು ಮ್ಯಾಮ್, ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ ಹಾಕಿದ್ದೀನಿ. ತುಂಬಾ ತುಂಬಾ ಥ್ಯಾಂಕ್ಸ್. ನೋ ಪ್ರಾಬ್ಲಮ್, ಮುಗೀತು, ತಗೊಂಡೋಗಿ. ಇರೇ, ನಿನ್ ಕೆಲಸ ಆಯ್ತಲ್ಲ, ಈಗ ನನ್ ಜೊತೆ ಒಂದು ಆಟ ಆಡು. ಸರ್, ನಿಮ್ದು ಎಷ್ಟಾಯ್ತು? ರೀ, ನನ್ಗೆ ಇದ್ರಲ್ಲಿ ತುಂಬಾ ಕೆಲಸ ಇದೆ, ನಾನ್ ನಿಮ್ ಜೊತೆ ಆಟ ಆಡಕ್ಕಾಗಲ್ಲ ಇವತ್ತು. ಅಯ್ಯೋ ಸರ್, ನೀವು ಚೆಸ್ ಆಡ್ತೀರಾ? ನನಗೂ ಚೆಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ನಿನಗ್ ಚೆಸ್ ಆಡಕ್ ಬರ್ತಾ? ಹ್ಞೂ ಸರ್, ನಾನ್ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗ್ ಆಡ್ತಾ ಇದ್ದೆ. ಫ್ರೆಂಡ್ಸ್ ಎಲ್ಲ ನೀನ್ ಜೀನಿಯಸ್ ಕಣೋ, ನಿನ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ ಅಂತ ಇದ್ರು. ಹೌದಾ? ವಾವ್, ಗ್ರೇಟ್. ನನಗೆ ತುಂಬಾ ಥ್ರಿಲ್ ಅನಿಸ್ತಾ ಇದೆ. ನನಗೆ ಚೆಸ್ ಆಡೋದಂದ್ರೆ ತುಂಬಾ ಇಷ್ಟ. ನನ್ ಜೊತೆ ಒಂದು ಆಟ ಆಡ್ತೀರಾ? ಖಂಡಿತ ಸರ್, ನೀವು ಕೇಳ್ತಾ ಇದೀರಾ ಅಂದ್ರೆ ಬನ್ನಿ ಆಡೋಣ. ಓಕೆ, ಏನ್ ತೊಗೊಳ್ತೀರಾ? ಕಾಫಿ, ಟೀ, ಜ್ಯೂಸ್? ಅಯ್ಯೋ, ಏನು ಬೇಡ, ನೀವಿಷ್ಟು ಕೇಳಿದ್ಕೆ ತುಂಬಾ ಖುಷಿ ಆಯ್ತು. ನೋಡು, ಇನ್ಮೇಲಿಂದ ನಿನ್ನ ಸರ್ ಅಂತ ಕರಿಬಾರ್ದು, ಫ್ರೆಂಡ್ ಅಂತ ಟ್ರೀಟ್ ಮಾಡಿದ್ರೆ ಮಾತ್ರ ಆಡೋಣ. ಅಯ್ಯೋ ಸುಮ್ನೆ ಇರಿ ಸರ್, ನೀವೆಲ್ಲಿ ನಾವೆಲ್ಲಿ? ನೀವು ಲ್ಯಾಂಡ್ ಲಾರ್ಡ್, ನಾನೊಬ್ಬ ಮಿಡ್ಲ್ ಕ್ಲಾಸ್ ಸಾಫ್ಟ್ವೇರ್ ಇಂಜಿನಿಯರ್. ನೋಡು, ಈಗೆಲ್ಲ ಲ್ಯಾಂಡ್ ಲಾರ್ಡು, ಮಿಡ್ ಕ್ಲಾಸು ಅನ್ನೋದಿದ್ರೆ ನಾವು ಆಡೋದೇ ಬೇಡ. ನೀವು ಹೊಟ್ಬಿಡು. ಫ್ರೆಂಡ್ ಅಂತ ಟ್ರೀಟ್ ಮಾಡೋದು ಮಾತ್ರ ನನ್ನ ಜೊತೆ ಆಡು, ಏನು? ಓಕೆನಾ? ಥ್ಯಾಂಕ್ ಯು. ಭಾರತಿ, ಇವ್ರಿಗೆ ಜ್ಯೂಸ್ ತಂದ್ಕೊಡು. ಹಾ ರೀ. ಇಬ್ರು ತಗೋ. ಕೂತ್ಕೋ ಹಾಗೆ ಸ್ವಲ್ಪ ಹೊತ್ತು.
ತಗೊಳ್ಳಿ ತಗೊಳ್ಳಿ. ಹ್ಮ್. ಓ ನಮ್ ರಾಜ್ಕುಮಾರ್ ರೆಡಿಯಾಗಿ ಚೆಸ್ ಆಡಕ್ ಕೊಟ್ಟಿದ್ದಾನೆ. ಇನ್ನೇನ ಮತ್ತೆ ರಾಜೇಶನ್ ಮನೇಲಿ ಚೆಸ್ ಆಡ್ತಿದ್ರೆ ಆಟಕ್ಕೆ ಆಟನೂ ಆಗತ್ತೆ, ಊಟಕ್ಕೆ ಊಟನೂ ಆಗತ್ತೆ, ನೋಟಕ್ ನೋಟನೂ ಆಗತ್ತೆ. ಹ್ಞೂ ಮತ್ತೆ ನನಗೆ ಚೆಸ್ ಆಡಕ್ ಬರುತ್ತೆ, ಅದಕ್ಕೆ ನನಗಷ್ಟು ಮರ್ಯಾದಿ. ನೀವು ನೋಡಿದ್ರೆ ಯಾವಾಗ್ಲೂ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್ ಅಂತ ಸಾಯ್ತಾ ಇರ್ತೀರಾ. ಓಹೋ, ಹಂಗಾರೆ ಚೆಸ್ ಆಡೋದ್ ಬಿಟ್ಟು ಬೇರೆ ಎಲ್ಲೋ ಒಂದ್ ಕಾಣ್ತಿದೆ. ಏನಪ್ಪ ಮಾಡೋದು, ಹೊಟ್ಟೆಪಾಡು ಮಾಡ್ಬೇಕಲ್ವಾ? ಆಯ್ತು, ನನಗೆ ಕ್ಲೈಂಟ್ ಒಬ್ರು ಕರೆದಿದ್ದಾರೆ, ಬರ್ತೀನಿ. ಸರಿ ಹೋಗು. ಈ ತರ ಕೆಲಸ ಮಾಡ್ಕೊಂಡು ಜೀವನ ಮಾಡು ಅಂದ್ರೆ ಹೋಗಿ ಹೋಗಿ ಆ ಕಿರಿಕ್ ಹತ್ರ ಹೋಗಿ ಚೆಸ್ ಆಡ್ತಾನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಆಟ ಎಲ್ಲಿವರೆಗೆ ಬಂತು? ನಡೀತಿದೆ ಮೇಡಮ್. ಸರಿ ಸರಿ, ನಡೆಸಿ ನಡೆಸಿ. ನಡೆಸ್ತೀವಿ. ನೀನ್ ಹೋಗು. ರೀ ಹರೀಶ್, ತಗೊಳ್ರಿ ಜ್ಯೂಸು, ತಿನ್ನಿ ಏನಾದ್ರು. ಅಂದ್ರೆ ತಲೆ ಚುರುಕ ಕೆಲಸ ಮಾಡುತ್ತೆ. ನನ್ ಜೊತೆ ಆಡ್ಬೇಕಂದ್ರೆ ಇವೆಲ್ಲ ತಿನ್ಬೇಕು. ತಗೊಳ್ರಿ ಜ್ಯೂಸು. ಆಯ್ತು, ಥ್ಯಾಂಕ್ ಯು ರಾಜೇಶ್ ಅಣ್ಣ. ನೀವು ತಗೊಳ್ಳಿ, ನನ್ಗೂ ಇರೋದು. ಒಂದ್ ಆಟ ಆಡೋದಕ್ಕೆ ಯಾರಾದ್ರೂ ಅರ್ಧ ಗಂಟೆ ತಗೊಂತಾರ? ನಾನ್ ತಗೊಳ್ತೀನಿ. ಯಾಕೆಂದ್ರೆ ರಾಜಣ್ಣ, ನೀವ್ ಗೆಲ್ಬೇಕಂತ ತಾಂತೀರಾ, ಆದ್ರೆ ಅದಕ್ಕಂತೆ ಒಂದ್ ರೂಲ್ಸ್ ಅನ್ನೋದು ಇರುತ್ತಲ್ವಾ? ಏನ್ ರಾಜಣ್ಣ, ಒಂದ್ ಮೂವ್ ಮಾಡೋದಕ್ಕೆ ಇಷ್ಟ ಸಮಯಕ್ಕಿಂತ ಜಾಸ್ತಿ ತಗೊಳಂಗಿಲ್ಲ ಅನ್ನೋದು ಚೆಸ್ ಚಾಂಪಿಯನ್ ಆಗಿರೋ ನಿಮಗ್ ಗೊತ್ತಿಲ್ವಾ? ಇಲ್ಲ ರಾಜಣ್ಣ, ಇದು ಅನ್ಯಾಯ. ಯಾವಾಗ ನೋಡಿದ್ರು ವಡಿ ಬಡಿ ಕಡಿ ಅಂತ ಹೊಡೆದಾಡ್ತಿರ್ತೀರಲ್ಲ ರಾಜಣ್ಣ ನೀವು. ರಾಜಣ್ಣ, ನನ್ ಕಾಯಿ ಕಡಿದ್ರೆ ನಿಮ್ ಕಾಯಿ ಹೋಗುತ್ತೆ ಅಂತ ಗೊತ್ತಲ್ವಾ? ಎಲ್ರೂ ತಮ್ಮ ಕಾಯಿ ಹೋಗಂಗಿದ್ರೆ ಎದುರು ಪಾರ್ಟಿ ಕೈ ಕಡಿಯಲ್ಲ. ನೀವು ನೋಡಿದ್ರೆ ಅದಕ್ಕೆ ನನ್ ಜೊತೆ ಆಡುವಾಗ ಹುಷಾರಾಗಿರೋ ಅಂತ ಹೇಳೋದು. ಯಾಕೆಂದ್ರೆ ನಾನು ಎಲ್ರು ಹಾಗಲ್ಲ, ನೆನ್ಪಿರ್ಲಿ. ರೀ, ಕೆಬಿ ಅವ್ರಿಗೆ ಫೋನ್ ಮಾಡ್ರಿ, ಮನೇಲಿ ಕರೆಂಟ್ ಇಲ್ಲ. ಯಾಕೆ, ಏನಾಯ್ತು? ರೀ, ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳ್ದೆ ತಾನೆ. ಕರೆಂಟ್ ಸ್ಟವ್ ಅಲ್ಲಿ ಮಾಡ್ತಾ ಇದೀನಿ ಅಡಿಗೆನ, ಅದಕ್ಕೆ ಕೆಬಿ ಅವರಿಗೆ ಕಾಲ್ ಮಾಡಿ ಅಂತ ಹೇಳಿದ್ ನಾನು. ಸರಿ, ಮಾಡ್ತೀನಿ. ಸರಿ, ಎಲ್ಲಿವರೆಗೆ ಬಂತು ಆಟ? ಎಲ್ಗೂ ಬಂದಿಲ್ಲ ಮೇಡಮ್. 2 ಗಂಟೆಯಿಂದ ಎಲ್ಲಿ ಶುರು ಆಯ್ತು ಅಲ್ಲೇ ಇದೆ. ಆದ್ರೆ ನಿಮ್ ಯಜಮಾನ್ರು ಇಲ್ಲಿ ಇರಬಾರ್ದಾಗಿತ್ತು. ಅಂದ್ರೆ ವಿಶ್ವನಾಥ್ ಆನಂದ್ ಜೊತೆ ಇರ್ಬೇಕಿತ್ತು ಅಂತ ಹೇಳ್ತಾ ಇದ್ದೆ. ಸರಿ, ಅದ್ಬಿಡು, ಈಗ ಆಡು. ಅಯ್ಯೋ ರಾಜಣ್ಣ, ಏನಾಯ್ತು? ನಾನೇನ್ ಮಾಡ್ದೆ? ನಾನೇನ್ ಮಾಡ್ದೆ ಅಂತ ಮತ್ತೆ ಕೇಳ್ತೀಯಾ? ನಿನಗೆ ಆಟ ಆಡಕ್ ಇಷ್ಟ ಇದ್ರೆ ಕೂತ್ಕೋ, ಇಲ್ದಿರ ಮನೆಗೆ ಹೋಗು. ಇನ್ನೊಂದ್ಸಲ ನನ್ ಮುಖ ತೋರಿಸ್ಬೇಡ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ದೆ ರಾಜಣ್ಣ? ಏನ್ ಮಾಡ್ಬೇಕಾಗಿತ್ತು? ನೋಡು, ನಿನಗ್ ನನ್ ಜೊತೆ ಆಟ ಆಡಕ್ ಇಷ್ಟ ಇದ್ರೆ ಅಲ್ಲಿ ನನ್ ಕಾಯಿ ಹೋಗ್ತಾ ಇದೆ, ಅದನ್ನ ಕಡಿತಾ ಇದ್ದೆ. ನಿನಗ್ ನನ್ ಜೊತೆ ಆಟ ಆಡಕ್ ಇಷ್ಟನೇ ಇಲ್ಲ, ಅದಕ್ಕೆ ಬೇಗ ಸೋಲ್ಬೇಕು ಅಂತ, ಇಲ್ಲಿಂದ ಹೋಗ್ಬೇಕು ಅಂತ ಮಾಡ್ತಾ ಇದೀಯ ಅಷ್ಟೇ. ಅಯ್ಯೋ, ಇದ ನಿಮ್ ತಲೆಯಲ್ಲಿರೋದು? ನೀವು ತಪ್ಪು ತಿಳಿದಿದ್ದೀರಾ. ಅದಲ್ಲ ರಾಜಣ್ಣ, ಅಂತದ್ದೆಲ್ಲ ನನ್ ತಲೆಯಲ್ಲಿ ಇಲ್ವೇ ಇಲ್ಲ. ನನಗೆ ನಿಮ್ ತರ ಕಾಯಿ ಕಡ್ದು ಗೆಲ್ಲೋದ್ರಲ್ಲಿ ಖಂಡಿತ ನಂಬಿಕೆ ಇಲ್ಲ. ನಂದೇನಿದ್ರು ವಿವರ್ ರಚನೆ ಮಾಡಿ ನಿಮ್ ರಾಜನ ಕಟ್ಟಾಕೋದು. ಬೇಗ ಆಡಿ ರಾಜಣ್ಣ. ಆಗ್ಲೇ 5:45 ಆಯ್ತು. ಲಂಚ್ ಟೈಮ್ ಹೊಟ್ಟೆ ಹೋಯ್ತು.
ನನ್ನ ಹೆಂಡತಿ ಬೈಕೊಂದು ಊಟ ಮಾಡಿರ್ತಾಳೆ. ಹರೀಶ, ಊಟ ದಿನ ಮಾಡ್ತೀವಿ, ಆದ್ರೆ ನೋಡು ಇಂಥ ಬ್ಯೂಟಿಫುಲ್ ಆಟ ದಿನ ಸಿಗುತ್ತಾ? ನೀನೇ ಹೇಳು. ರಾಜಣ್ಣ 6 ಗಂಟೆಗೆ ಹೊರಡ್ಬೇಕು, ಅಪಾಯಿಂಟ್ಮೆಂಟ್ ಇದೆ. ಏನ್ ಅಪಾಯಿಂಟ್ಮೆಂಟು? ರಾಜಣ್ಣ, ಒಬ್ರ ಮನೆಗೆ ಸರ್ವಿಸ್ ಬರ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ಹೊರಡ್ಬೇಕು. ನೋಡು ಹರೀಶ, ನೀನ್ ಕಂಪ್ಯೂಟರ್ ಸರ್ವಿಸ್ ಮಾಡೋದು ಅಂದ್ಮೇಲೆ ಕಂಪ್ಯೂಟರ್ ಸರ್ವಿಸೇ ಮಾಡೋದು, ಬೇರೇನೂ ಅಲ್ಲ. ನೋಡು, ನೀನ್ ಅಲ್ಲಿ ಹೋದ್ರೆ ಎಷ್ಟು ಕೊಡ್ತಾರೆ ನಿನಗೆ? 1,000 2,000 ಅದನ್ನ ನಾನೇ ಕೊಡ್ತೀನಿ, ಆಟ ಮುಗಿಸ್ಬಿಟ್ಟು ಹೋಗು. ರಾಜಣ್ಣ, ನಾನ್ ಕೆಲ್ಸ ಮಾಡಕ್ ಹೋಗ್ಬೇಕಂದ್ರೆ ನನ್ ಕೊಂಡ್ಕೊಳಕ್ಕೆ ನೋಡ್ತಿರಲ್ಲ. ಅದೆಲ್ಲ ಕತೆ ಇರ್ಲಿ, ಮೊದಲು ಆಟ ಆಡು. ಚಕ್. ಅಯ್ಯೋ ರಾಜಣ್ಣ, ನನ್ ಬಿಟ್ಬಿಡು, ಅವ್ರು ನನ್ ಬೈಕೊಂತಾರೆ. ನಾಡಿದ್ ಖಂಡಿತ ಬರ್ತೀನಿ. ಅಂದ್ರೆ ನಾಳೆ ಆಗಲ್ಲ, ನಾಳೆ ತುಂಬಾ ಕೆಲ್ಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾಡಿದ್ ಖಂಡಿತ ಬರ್ತೀನಿ. ಸರಿ, ನೀನ್ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ ಅಂತ ಬಿಡ್ತಾ ಇದೀನಿ. ಆದ್ರೆ ನಾಡಿದ್ ಬೆಳಗ್ಗೆ 8 ಗಂಟೆಗೆ ಬಂದ್ಬಿಡ್ಬೇಕು. ಇಲ್ಲೇ ನಿನ್ ಟಿಫನ್ ಏನೋ ಮರಿಬಾರ್ದು, ಕರೆಕ್ಟ್ ಆಗಿ 8 ಗಂಟೆಗೆ ಇರ್ಬೇಕು. ನೋಡು, ನಾನು ಇದ್ರ ಫೋಟೋ ತಗೊಂಡಿರ್ತೀನಿ. ಈಗ ಎಲ್ಲಿ ನಿಂತಿದ್ಯೋ ಅಲ್ಲಿಂದ ಕಂಟಿನ್ಯೂ ಮಾಡೋಣ, ಓಕೆನಾ? ಬರ್ತೀನಿ ರಾಜಣ್ಣ. ರೀ, ಅವ್ರ ಇವಾಗ ಹೋದ್ರಲ್ವಾ, ಇವಾಗ್ಲಾದ್ರೂ ಬನ್ನಿ ಊಟ ಮಾಡೋದಕ್ಕೆ. ಮಧ್ಯಾಹ್ನದಿಂದ ಏನ್ ಊಟ ಮಾಡಿಲ್ಲ ನೀವು. ಆಗ್ಲೇ 6 ಗಂಟೆ ಆಯ್ತು ಕಣೆ. ನೋಡು, ನಾನೀಗ ಆಟ ಸ್ವಲ್ಪ ನೋಡ್ಕೊಳ್ತೀನಿ. ಹೇಗೂ ರಾತ್ರಿ ಊಟ ಮಾಡೋದು ಇದೆಯಲ್ಲ. ನೋಡು, ರಾತ್ರಿ ಊಟ ಮಾಡೋಣ, ನೀನ್ ಕೂತ್ಕೊಂಡು ಆಟ ಆಡೋಣ. ಅಯ್ಯೋ, ನನ್ ಕೈಯಲ್ಲಾಗಲ್ಲ ರೀ, ತುಂಬಾ ಸೊಂಟ ನೋವಾಗ್ತಾ ಇದೆ, ನೀವೇ ಆಟ ಆಡಿ. ನಿನ್ನೆ ನಾನು ನಂಬ್ಕೊಂಡಲ್ಲ, ನಾನು ಒಳ್ಳೇದಾದ್ ನೀನು ಈಗ್ಲೇ ಹೇಳಿದ್ದು. ಯಾರನ್ನಾದ್ರೂ ಬೇರೆಯವ್ರನ್ನ ಕರ್ಸ್ಬಿಟ್ಟು ಆಟ ಆಡ್ತೀನಿ, ಇಲ್ದಿದ್ರೆ ನನ್ಗೆ ಊಟ ಮಾಡಕ್ಕೆ ಮನಸ್ಸು ಬರಲ್ಲ. ಸರಿ, ನೀ ಹೋಗು. ನೋಡಿದ್ರಲ್ವಾ ನನ್ ಗಂಡನ್ನ? ಇವ್ರು ಬುದ್ಧಿವಂತರಲ್ಲ, ಅತಿ ಬುದ್ಧಿವಂತರು ಅಂತ ಇಡೀ ಸುತ್ತಮುತ್ತ ಜನಗಳೆಲ್ಲ ಹೇಳ್ತಾರೆ. ಇವ್ರಿಗೆ 15-20 ಎಕರೆ ತೋಟ ಇದ್ರು ಒಂದ್ಸತಿನೂ ತೋಟ ಹತ್ರ ಹೋಗಲ್ಲ, ಎಲ್ಲ ಮ್ಯಾನೇಜರ್ ನೋಡ್ಕೊಳ್ತಾರೆ. ಸರ್, ಇವರು ನಾಗರಾಜ್ ಅಂತ, ನಮ್ಮ ಬೆಂಗಳೂರು ಫ್ಯಾಕ್ಟ್ರಿಲಿ ಮ್ಯಾನೇಜರ್ ಮಾಡೋಣ ಅಂತ. ಬರ್ತೀವಿ ಸರ್. ಇವ್ರಿಗಂತೂ ಯಾವಾಗ್ಲೂ ಒಂದೇ ಯೋಚನೆ, ಚೆಸ್ಸು ಚೆಸ್ಸು ಚೆಸ್ಸು. ಒಂಥರ ಡ್ರಗ್ ಅಡಿಕ್ಟ್ ಇದ್ದಂಗೆ. ಇವ್ರನ್ನ ಚೆಸ್ ಅಡಿಕ್ಟ್ ಅಂತ ಹೇಳ್ಬೋದು. ಇವ್ರು ನನ್ನ ನೋಡಕ್ ಬಂದಾಗ, ಇವ್ರು ನಿನ್ಗೆ ಹಾಡ್ ಬರುತ್ತಾ, ಅಡ್ಗೆ ಬರುತ್ತಾ ಅಂತ ಏನು ಕೇಳಲಿಲ್ಲ. ಇವ್ರು ಕೇಳಿದ್ ಒಂದೇ ಪ್ರಶ್ನೆ, ಏನು ಕೇಳ್ಬೇಕಂತ ಹೇಳಿದ್ರಿ? ಏನಂತ ಕೇಳಿ? ನಿಮಗೆ ಚೆಸ್ ಆಡಕ್ ಬರ್ತಾ? ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ನೋಡಿ, ನಾನು ನಿಮ್ಮ ಮನೆಯವ್ರ ಮುಂದೆ ಇದನ್ನೆಲ್ಲ ಕೇಳಿದ್ರೆ
ಏನು ಅನ್ಕೊಳ್ತಾನೆ ಅಂದ್ಬಿಟ್ಟು ಹೀಗೆ ಪರ್ಸನಲ್ ಆಗಿ ಬಂದು ಕೇಳ್ತಿದ್ದೀನಿ. ನಿಮಗೆ ಚೆಸ್ ಆಡಕ್ಕೆ ಬಂದರೆ ನನಗೆ ಚೆಸ್ ಆಡೋರು ಇಷ್ಟ ಆದ್ರಿಂದ ಜೀವನ ಸುಂದರ ಆಗಿರ್ತಂತ ಕೇಳ್ತಾ ಇದ್ದೀನಿ. ಹೇಳಿ. ಅಪ್ಪ, ಇಷ್ಟೆಲ್ಲ ಯೋಚನೆ ಮಾಡ್ತೀರಾ ನೀವು? ನಂಗೆ ಚೆಸ್ ಆಡಕ್ ಬರುತ್ತೆ. ಅಂದ್ರೆ ನೀವ್ ಹೇಳೋದ್ ನೋಡಿದ್ರೆ ನೀವು ದೊಡ್ಡ ಚಾಂಪಿಯನ್ ಅನ್ಸುತ್ತೆ. ನನಗೇನೋ ಸ್ವಲ್ಪ ಸುಮಾರಾಗಿ ಬರುತ್ತೆ ಅಷ್ಟೇ. ಸಾಕು, ನಿಮಗೆ ಎಷ್ಟು ಬಂದರೂ ಅಷ್ಟೇ ನನಗೆ ಸಾಕು. ಆದರೆ ನಿಮಗೆ ನನ್ನ ಜೊತೆ ಚೆಸ್ ಆಡೋಕೆ ಇಷ್ಟ ಇದ್ರೆ ಅದೇ ನನಗೆ ತುಂಬ ಸಂತೋಷ. ಎಲ್ರ ಮುಂದೆ ಕೇಳಿದ್ರೆ ಎಲ್ಲ ಆಡ್ಕೊಂಡು ನಕ್ಕಿರೋರು. ಅದಕ್ಕೆ ನಾನು ನಿಮಗೆ ಇಲ್ಲಿ ಕರ್ಕೊಂಬಂದೆ. ಓ, ನಿಮ್ಮ ಮನೆಯವರು ಕರಿತಿದ್ದಾರೆ, ಬನ್ನಿ. ಮೊದ್ಲೇನೋ ಇಬ್ರು ಪ್ರೀತಿಯಿಂದ ಚೆಸ್ ಆಡ್ತಾ ಇದ್ವಿ. ನಿನ್ ಕೆಲಸ ಆಗಿದ್ರೆ ಬಾರಿ ಅಲ್ಲಿ ಚೆಸ್ ಆಡೋಣ. ಇಲ್ಲಿ ಸುಮ್ಮನೆ ಕುತ್ಕೊಳ್ಳೋದಂದ್ರೆ ತುಂಬಾ ಬೋರ್ ಕಣೆ. ಇಲ್ಲಿ ತಿಂಡಿ ತಿನ್ಕೊಂಡ್ ಕುತ್ಕೊಳ್ಳೋಣಂತೆ. ಇನ್ 1/4 ಗಂಟೆಲಿ ತಿಂಡಿ ರೆಡಿ ಆಗ್ಬಿಡುತ್ತೆ, ಸರಿನಾ? ಸರಿ ಕಣೆ, ಹಾಗೆ ಮಾಡು, ಬೇಗ ಬಾ. ಇವ್ರಿವಾಗ ಚೆಸ್ ಆಡಕ್ ಕರೆದ್ರೆ ಬಲವಂತದಿಂದ ಹೋಗ್ತೀನಿ, ಬೇಜಾರಾಗ್ಬಾರ್ದು ಅಂತ ಅಷ್ಟೇ. ಆದ್ರೆ ಮದ್ವೆ ಆದ ಹೊಸದ್ರಲ್ಲಿ ನಂಗ್ ಅವ್ರ ಜೊತೆ ಚೆಸ್ ಆಡೋದಂದ್ರೆ ನಂಗ್ ತುಂಬಾ ಇಷ್ಟ ಇತ್ತು. ನಿಮಗ್ ಗೊತ್ತಾ ಫಸ್ಟ್ ನೈಟ್ ಅಲ್ಲಿ ಏನಾಯ್ತಂತ? ಒಂದಾಟ ಚೆಸ್ ಆಡಿ ಆಮೇಲೆ ನಮ್ಮ ಫಸ್ಟ್ ನೈಟ್ ಪ್ರೋಗ್ರಾಮ್ ಹೋಗೋಣವಾ? ಚೆಸ್ ನಿನಗೆ ಚೆಸ್ ಬರುತ್ತೆ ಅಂತ ತಾನೆ ನಿನಗೆ ನನ್ನ ಮದುವೆ ಆಗಿತ್ತು. ಆಡೋಣವಾ? ನನ್ನ ಫಸ್ಟ್ ನೈಟ್ ಅಲ್ಲಿ ಚೆಕ್ ಕೊಡ್ಬೇಕು ಅಂತಲೇ ಹೊಸ ಬೋರ್ಡ್ ತರಿಸಿದ್ದೀನಿ. ಭಾರತಿ, ಗೇಮ್ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಲ್ವಾ? ನಾನೇ ಗೆಲ್ಲೋದು ನೋಡ್ತಾ ಇರು. ಒಂದ್ ಕೆಲ್ಸ ಮಾಡಿ ಆಟ ಸಾಕು, ಮಲ್ಕೊಳ್ಳೋಣವಾ? ಮತ್ತೆ ಆಟ ನಾಳೆ ಆಡಿದ್ರೆ ಆಯ್ತು. ಅಯ್ಯಯ್ಯೋ, ಏನ್ ಹೇಳ್ತಾ ಇದೀಯ? ಚೆಸ್ ಆಟಕ್ಕೊಂದು ಮರ್ಯಾದೆ ಬಿಡವಾ? ನಾನು ಯಾವಾಗ ಚೆಸ್ ಆಡಿದ್ರು ಅರ್ಧಕ್ಕೆ ಮಾತ್ರ ಬಿಡೋದಿಲ್ಲಪ್ಪ, ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸರಿ ಆಯ್ತು. ವೆರಿ ಗುಡ್ ಮೋ. ಈಗ ನಂದು. ಅಬ್ಬಾ ನೋಡು, ಈ ಮೂವ್ ಮಾಡಕ್ಕೆ ನಾನು ಇಷ್ಟೊತ್ತರೆಗೂ ಯೋಚನೆ ಮಾಡ್ಬೇಕಾಯ್ತು. ಹೇಗಿದೆ ಮೂವ್? ಬೇಜಾರಾಯ್ತು ಚಿನ್ನು? ಸಾಕಾಯ್ತಾ? ಹಾಗೇನಿಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ ಗೇಮು. ಚಿನ್ನ ನೋಡಿಲ್ಲಿ, ಚೆಕ್. ನಾನೇ ಗೆದ್ದೆ. ಅವತ್ತೇ ನನ್ಗೆ ಅನುಭವಕ್ಕೆ ಬಂದಿತ್ತು ಅವ್ರಿಗೆ ಚೆಸ್ ಅಂದ್ರೆ ಭಯಂಕರ ಪ್ರೀತಿ ಅಂತ.
ಇವ್ರಿಗೆ ಚೆಸ್ ಆಡುವಾಗ ಡಿಸ್ಟರ್ಬ್ ಮಾಡ್ಬಿಟ್ರೆ ನಾಗರಹಾವು ಕೆಣಕ್ತಾಗೆ. ಏಯ್ ಯಾಕೋ ಆಗ ಸುಮ್ಮನೆ ಕೂತಿದ್ಯಾ? ಆಟ ಆಡು, ಗೆದ್ರೆ 1000 ರೂಪಾಯಿ ಪ್ರೈಸ್ ಕೊಡ್ತೀನಿ. ನನ್ನ ಬಿಟ್ಬಿಡು ರಾಜಣ್ಣ, ನನಗೆ ಬಹುಮಾನ ಗಿಮಾನ ಏನು ಬೇಡ. ಏಯ್ ಏನೋ ನೀನ್ ಮಾತಾಡ್ತಿದ್ಯಾ? ನಾನೇನ್ ನಿನ್ ಹಿಡಿದು ಕಟ್ಟಾಕಿದ್ದೀನ? ನೋಡು, ನೀನ್ ಆಡಿದ್ರೆ ಮಧ್ಯಾಹ್ನ ನಿನಗೆ ಬಿರಿಯಾನಿ ತರಿಸ್ಕೊಡ್ತೀನಿ. ಆಮೇಲೆ ನೀನ್ ಹೇಳಿದ್ರೆ ಬಿಯರ್ ಕೊಡ್ತೀನಿ ಕಣೋ. ಆಟ ಆಡು. ರಾಜೇಶ್ ಅಣ್ಣ, ನಾನಿನ್ ಸೋತೆ, ನಾನ್ ನೋಡ್ಲಾ? ಏಯ್ ಇನ್ನು ನೀನ್ ಒಂದ್ ಕಾಯಿ ಮಾತ್ರ ಹೊಡೆದಿದ್ದೀನಿ. ರಾಜ್ನಿಗೆ ಚೆಕ್ಕೆ ಕೊಟ್ಟಿಲ್ಲ. ಚೆಕ್ ಕೊಡ್ದೆ ಅದ್ಯಾಗ ಆಟ ಮುಗೀತು? ಗುಡ್, ವೆರಿ ಗುಡ್. ಮೂವ್ ಅಂದ್ರೆ ಇದು. ಭಾರತಿ, ಇವನಿಗೆ ಒಳ್ಳೆ ಒಂದು ಜ್ಯೂಸ್ ತಂದ್ಕೊಡೆ. ಭಾರತಿ, ಜ್ಯೂಸ್ ತಂದ್ಕೊಡು ಅಂದೆ. ಸರ್ ಏನ್ ಪರವಾಗಿಲ್ಲ ಬಿಡಿ ಸರ್. ಇರಪ್ಪ, ಬಹುಶಃ ಅವಳು ಟೆರೆಸ್ಗೆ ಹೋಯ್ದಾಳ ಅನ್ಸುತ್ತೆ. ನಾನೇ ತಂದ್ಕೊಡ್ತೀನಿ. ಅಯ್ಯೋ ದೇವ್ರೆ, ಇವರಿಂದ ನಾನು ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಏನಾಯ್ತು ಹರೀಶ್? ಏನಿಲ್ಲ ರಾಜಣ್ಣ, ಕಸ್ಟಮರ್ಗೆಲ್ಲ ಇವತ್ತು ಕಂಪ್ಯೂಟರ್ ರಿಪೇರಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೀನಿ. ಅವರೆಲ್ಲ ನಾನು ಬೈಕೊಂತಾರೆ. ಅದಕ್ಕೊಂದು ಈಜಿ ಸೊಲ್ಯೂಷನ್ ಇದೆಯಲ್ಲ. ನೋಡು, ನೀ ನನಗೆ ಎಷ್ಟು ಬೇಗ ಸೋಲಿಸ್ತೀಯೋ ಅಷ್ಟು ಬೇಗ ಮನೆಗೆ ಹೋಗ್ಬೋದು. ಕಮಾನ್, ಥಿಂಕ್, ಆಡು. ಎಸ್, ನಾನು ಗೆದ್ಬಿಟ್ಟೆ. ಸರ್, ನಿಮ್ಮನ್ ಸೋಲ್ಸೋದು ಅಷ್ಟು ಸುಲಭನಾ ಸರ್? ಎಸ್, ಐ ನೋ ಐ ಆಮ್ ಬ್ರಿಲಿಯಂಟ್ ಅಂತ. ಆದ್ರೆ ನೀನು ತುಂಬಾ ಚೆನ್ನಾಗಾಡ್ದೆ. ಆದ್ರೆ ನೋಡು, ಈ ಸರ್ಗಿರಂತೆಲ್ಲ ಹೇಳ್ಬೇಡ. ನಾನು ನಿನ್ನ ಫ್ರೆಂಡ್ಸ್, ಓಕೆ? ನೋಡು, ಈಗ ನನಗೆ ಗೆಲುವು ನನ್ನ ನಾವಿಬ್ರು ಸೆಲೆಬ್ರೇಟ್ ಮಾಡೋಣ. ಜ್ಯೂಸ್ ಕುಡಿ, ಬಿಯರ್ ತರಿಸ್ತೀನಿ, ಓಕೆ? ಇದೆಲ್ಲ ಬೇಡ ಸರ್, ನಾನು ಕಂಪ್ಯೂಟರ್ ರಿಪೇರಿ ಮಾಡಕ್ ಹೋಗ್ಬೇಕು. ನನ್ನ ಬಿಟ್ಬಿಡಿ ಸರ್. ಹೋಗ್ಬೇಕಾ? Please. ಓಕೆ, ಹೋಗು, ನೋ ಪ್ರಾಬ್ಲಮ್. ಹೋಗು. ಹೀಗೂ ಯಾರಾದ್ರೂ ಸಂಸಾರ ಮಾಡ್ತಾರ? ಫಸ್ಟ್ ನೈಟ್ ಇಂದ ಇಲ್ಲಿವರೆಗೂ ಬರೀ ಚೆಸ್ ಆಡೋದೇ ಆಯ್ತು. ನನಗೂ ಬೇರೆಯವ್ರಿಗಿರೋ ತರ ಒಂದ್ ಮಗು ಇದ್ದಿದ್ರೆ ಆ ಸಂತೋಷದಲ್ಲಿ ಈ ದುಃಖನೆಲ್ಲ ಮರಿಬಹುದಾಗಿತ್ತು. ಇವ್ರು ಬಂದ್ ಮಲಗಿದ್ರೆ ತಾನೇ ಅದೆಲ್ಲ ಸಾಧ್ಯ. ಹಾಸಿಗೆಲೂ ಕೂಡ ಇವ್ರಿಗೆ ಚೆಸ್ತೆ ಧ್ಯಾನ. ರೀ, ನಮ್ಗೂ ಒಂದ್ ಪಾಪು ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ರೀ? ಹಾ, ಚೆನ್ನಾಗಿರುತ್ತೆ. ಆದ್ರೆ ಇಷ್ಟ ಅರ್ಜೆಂಟ್ ಯಾಕೆ ಅಂತ. ಅರ್ಜೆಂಟಾ? ಆಗ್ಲೇ ನಮ್ ಮದ್ವೆ ಆಗಿ 4 ವರ್ಷ ಆಗಿದೆ ಗೊತ್ತಾ? ಜ್ಞಾಪಕ ಇರ್ಲಿ. ಅಲ್ವೇ, 4 ವರ್ಷಕ್ಕೆ 40 ವರ್ಷದ ತರ ಬಿಲ್ಡಪ್ ಕೊಡ್ತಿದ್ದಲ್ಲ, ಏನೇ ಇದು? ಆದ್ರೆ ನಿಮಗೆ ನನ್ ಮೇಲಾಗ್ಲಿ ಪಾಪ ಮೇಲಾಗ್ಲಿ ಇಂಟ್ರೆಸ್ಟೇ ಇಲ್ಲ ಅಲ್ವಾ? ಹೇ, ಬೇಜಾರು ಮಾಡ್ಕೊಬೇಡ ಕಣೆ. ಇವತ್ ನಾನು ನಿನ್ಗೆ ಏನ್ ಬೇಕೋ ಎಲ್ಲ ಕೊಡ್ತೀನಿ, ಆಯ್ತಾ? ಏನಾಯ್ತ್ರಿ ನಿಮ್ಗೆ ಇಂತ ಹೊತ್ತಲ್ಲಿ? ಏಯ್, ಎಂಥ ಅದ್ಭುತವಾದ ಮೂವ್ ಕಣೆ. ಅವತ್ ನಾನು ಈ ಮೂವ್ ಮಾಡಿದ್ರೆ. ಏನ್ರಿ ಅದು? ಏಯ್, ಎಂಥ ಸೂಪರ್ ಮೂವ್ ಗೊತ್ತಾ? ಮರ್ತೋಗುತ್ತೆ. ನಾನ್ ಚೆಸ್ ಆಡುವಾಗ ಏನಾದ್ರೆ ಈ ಮೂವ್ ಮಾಡಿದ್ರೆ ನಾನು ಗ್ರೇಟ್ ಆಗ್ಬಿಡ್ತೀನಿ ಕಡೆ. ಇರು, ನಾನು ಈಗಲೇ ಮೊಬೈಲ್ ನಲ್ಲಿ ಆ ಮೂವ್ನ ಇಟ್ಟು ಚೆಸ್ ಬೋರ್ಡ್ ಅಲ್ಲಿ ಒಂದ್ ಫೋಟೋ ತಕೊಂಡ್ಬಿಡ್ತೀನಿ. ನಿಮ್ಗೆ ಏನಾಯ್ತ್ರಿ ಇಂತ ಹೊತ್ತಲ್ಲಿ? ಲೈ, ಸಾಧಕರಿಗೆ ಹೊತ್ತೇನೋ ಗೊತ್ತೇನೋ ಅಂತ ಆರ್ಕಿಮಿಡಿಸು ಯುರೇಕಾ ಅಂತ ಕೂಕೊಂಡು ಓಡ್ ಬಂದಿದ್ದು ಎಲ್ಲಿಂದ ಗೊತ್ತಾ? ಬಾತ್ರೂಮ್ ಇದೆ ಕಣೆ. ಯುರೇಕಾ!
ಲೈ ನನ್ ಮೂವ್ ಆಯ್ತು, ಬರ್ತೀಯಾ? ಬಂದೇ ಇರ್ರಿ. ಅಪ್ಪ ಇವ್ರದೊಂದು. ಆಟಕ್ ಬಾ ಅಂತ ಕಾಟ ಕೊಡ್ತಿದ್ರಲ್ಲ, ಹೇಗೆ ನಿಮ್ ಕತೆ ಮುಗೀತಾ? ರೀ ನಿಂತ್ಕೊಳ್ರಿ, ಆಟದಲ್ಲಿ ಸೋಲು ಗೆಲ್ವೆಲ್ಲ ಕಾಮನ್ ರೀ. ಆಟದಲ್ಲಿ ಸೋಲು ಕಾಮನ್ ನಿನ್ಗಿರ್ಬೋದು, ಆದ್ರೆ ರಾಜೇಶ್ಗಲ್ಲ. ಛೇ, ಎಂತ ಸೆನ್ಸಿಟಿವ್. ಬಾಬಲ್ ತೆಗಿರಿ, ಬನ್ರಿ ಊಟ ಮಾಡೋಣ. ಬನ್ರಿ ಊಟ ಮಾಡೋಣ. ರೀ ಇರ್ರಿ, ಒಂದ್ ನಿಮಿಷ ಕಾಫಿನಾದ್ರೂ ಕುಡ್ಕೊಂಡೋಗ್ರಿ. ಎಂತ ಪ್ರತಿ ನಾನು ಗೊತ್ತಿದ್ದು ಚೆಸ್ ಆಟದಲ್ಲಿ ಗೆದ್ಬಿಟ್ನಲ್ಲ. ಅಲ್ಲ, ಇದೇನು ಹೊಸ್ತಾ? ನಾನ್ ಆಟದಲ್ಲಿ ಗೆದ್ಬಿಟ್ರೆ ಅವ್ರು 2-3 ದಿವಸ ಊಟನೂ ಮಾಡೋದಿಲ್ಲ, ಮಾತು ಆಡೋದಿಲ್ಲ. ಇದೆಲ್ಲ ಗೊತ್ತಿದ್ದು ನಾನು ಅವ್ರಿಗೆ ಆಟ ಗೆಲ್ಲೋದಕ್ ಬಿಡ್ಬೇಕಾಗಿತ್ತು. ಯಾಕೆ ನನ್ಗೆಲ್ಲ ಆಟಕ್ ಬಿದ್ದೆ? ಅಟ್ಲೀಸ್ಟ್ ನೆಮ್ಮದಿ ಆಗಾದ್ರೂ ಇರ್ಬೋದಿತ್ತು. ಮಿಸ್ ಕಾವೇರಿ, ನಾನು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಕಣ್ರಿ. ಐ ಲವ್ ಯು ಕಣ್ರಿ, ಐ ಲವ್ ಯು. ಮಿಸಸ್ ಕಾವೇರಿ, ನೀವಿಲ್ದೆ ನನ್ನ ಜೀವನ ಶೂನ್ಯ ಕಣ್ರಿ, ಶೂನ್ಯ ಶೂನ್ಯ ಶೂನ್ಯ. ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತಿದ್ದೀರೇನ್ರಿ? ಆಗ್ಲೇ ಸಾಹಸ ಸಿಂಹ ವಿಷ್ಣುವರ್ಧನ್ ಮೈ ಮೇಲ್ ಬಂದ್ ಹಾಗಿದೆ. ನನ್ಗೆ ಈಗ್ಲೂ ಡೌಟ್ ಕಣ್ರಿ, ನೀವ್ ನಿಜವಾಗ್ಲೂ ಸೈಕ್ಯಾಟ್ರಿಸ್ಟಾ ಅಥವಾ ವಿಷ್ಣುವರ್ಧನ್ ತರ ಆಕ್ಟರಾ? ದೊಡ್ಡ ಕನ್ಫ್ಯೂಷನ್ ಅನ್ನು. ನಾನ್ ಡಾಕ್ಟ್ರಾ ಆಕ್ಟ್ರಾ ಅಂತ ನೋಡೇ. ನಾನು ಪೇಷಂಟ್ ಇರುವಾಗ ಡಾಕ್ಟ್ರು, ನಿನ್ ಜೊತೆಗಿರುವಾಗ ಆಕ್ಟ್ರು. ಅಂದ್ರೆ ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋದೆಲ್ಲ ಆಕ್ಟಿಂಗಾ? ನಿಮ್ಮನ್ನ ವಿಷ್ಣು ಸರ್ ಸ್ಟೈಲ್ ನಲ್ಲಿ ನನ್ನ ಲವ್ ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಚಿನ್ನ. ಸಾಕು ಸಾಕು ವಿಷ್ಣು ಸಾಹೇಬ್ರೆ, ಹೋಗಿ ನಿಮ್ ಕೆಲ್ಸ ನೋಡಿ. ನೋಡು, ನನ್ಗಂತ ಕೆಲ್ಸ ಏನೂ ಇಲ್ಲ ಚಿನ್ನ. ನಾನೇನು ಪರ್ಮನೆಂಟ್ ಆಗಿ ಕ್ಲಿನಿಕ್ ಇಟ್ಟಿದ್ದೀನ. ಐ ಆಮ್ ಜಸ್ಟ್ ಎ ಕನ್ಸಲ್ಟೆಂಟ್, ಆಫ್ಲೈನ್ ಆನ್ಲೈನ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್. ಅಯ್ಯೋ, ಅದೆಲ್ಲ ಗೊತ್ತಿರೋದೆ, ಸಾಕ್ ಬಿಡಿ. ರೀ, ನಾನ್ ಶಾಪಿಂಗ್ ಹೋಗ್ಬೇಕು, ಬರ್ತೀರಾ? ಸರಿ, ನೀನ್ ಹೋಗ್ಬಾ. ನನ್ಗೊಂದು ಪೇಷಂಟ್ ಜೊತೆ ಅಪಾಯಿಂಟ್ಮೆಂಟ್ ಇದೆ, ಮತ್ತೆ ಸಿಗೋಣ. ಆಯ್ತ್ ಬಿಡಿ, ನಾನು ಒಬ್ಳೆ ಹೋಗ್ ಬರ್ತೀನಿ. ಬಾರೇ ಬಾರೇ. ಹೇ ಭಾರತಿ, ಹೇ ಕಾವೇರಿ, ಏನ್ ನೀನ್ ಇಲ್ಲಿ? ಅಲ್ಲಿಂದ ಕೂಗ್ತಾ ಇದ್ದೀನಿ. ಹೇ ನೀನೇನೆ? ವಾಟ್ ಎ ಸರ್ಪ್ರೈಸ್. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ.
ಎಲ್ಲಿದ್ಯಾ, ಹೇಗಿದ್ಯಾ, ಏನ್ ಮಾಡ್ತಾ ಇದ್ಯಾ? ಇದೇ ಊರಲ್ಲಿ ಮದ್ವೆ ಆಗಿ ಜುಮ್ ಅಂತ ಇದೀನಿ. ನೀ ಎಲ್ಲಿದ್ಯಾ? ನಾನು ಮುಂಬೈಲಿದ್ದೆ, ಸದ್ಯಕ್ಕಿಲ್ಲೇ ಇದ್ದೀನಿ. ಅದೊಂದ್ ದೊಡ್ಡ ಕತೆ. ನಿಮ್ ಮನೆಯವ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ಸೈಕಿಯಾಟ್ರಿಸ್ಟ್. ಸೈಕಿಯಾಟ್ರಿಸ್ಟಾ? ಹಾ. ಏ ಭಾರತಿ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಕಣೆ. ಏನೇ ಅದು? ಅದನ್ನ ರೋಡಲ್ಲೆಲ್ಲ ಹೇಳಕ್ ಆಗಲ್ಲ ಕಣೆ. ಎಲ್ಲಾದ್ರೂ ಕುತ್ಕೊಂಡ್ ಮಾತಾಡೋಣ? ಎಲ್ಲೂ ಬೇಡ, ನಮ್ಮನೆ ಇಲ್ಲೇ ಹತ್ರದಲ್ಲಿದೆ, ಅಲ್ಲಿಗೆ ಹೋಗೋಣ. ಅಲ್ಲೇ ಹೇಳುವಂತೆ. ಮನೆಗ್ ಬಂದ್ರೆ ನಮ್ಮ ಯಜಮಾನ್ರು ಇರ್ತಾರೆ, ಅವರು ಒಳ್ಳೆ ಸಜೆಷನ್ ಕೊಡ್ತಾರೆ. ಸರಿ ನಡಿ, ಮತ್ತೆ ಹೋಗೋಣ. ಶಾಪಿಂಗ್ ಮಾಡಿದ್ರೆ ಬ್ಯಾಗ್ ಇಟ್ಕೊಳ್ಳೋದೇ ಒಂದ್ ಕರ್ಮ. ರಾಜೇಶ್, ಇಷ್ಟು ದಿನಕ್ಕೆ ಬಂದಿದ್ಯಾ? ಇಷ್ಟು ಟೆನ್ಷನ್ ಅಲ್ಲಿದ್ಯಾ? ಏನ್ ವಿಷಯ? ಜಾನ್, ನಾನು ಅಪ್ಸೆಟ್ ಆಗಿರೋದೇನೋ ನಿಜ. ನನ್ನ ಮೈಂಡ್ ಅಪ್ಸೆಟ್ ಆದಾಗೆಲ್ಲ ನಾನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ನನಗಿರೋ ಒಂದೇ ದಾರಿ ಅಂದರೆ ಈ ಚೆಸ್ ಆಡೋದು. ಸದ್ಯದ ಪರಿಸ್ಥಿತಿಯಲ್ಲಿ ಮನೇಲಿ ನಾನು ಯಾರ ಜೊತೆನೂ ಚೆಸ್ ಆಡೋ ಹಾಗಿಲ್ಲ. ಹಾಗಾಗಿ ನೆನಪಾಗಿದ್ದೆ ನೀವು. ಅದಕ್ಕೆ ಹೇಳ್ದೆ ಕೇಳ್ದೆ ನಿಮ್ಮ ಮನೆಗೆ ಬಂದ್ಬಿಟ್ಟೆ. ಬೇಜಾರಲ್ಲ ತಾನೆ? ಏನಕ್ಕೆ ಬೇಜಾರು ಪಡ್ತೀನಿ? ಬನ್ರಿ ಆಡೋಣ. ಬಾರೆ. ಏನ್ರಿ ಮಿಸಸ್ ಕಾವೇರಿ ಅವರೇ, ಒಬ್ರು ಹೋಗಿದ್ರಿ, ಇಬ್ರು ಬರ್ತಿದ್ದೀರಾ? ಯಾರಿವರು? ನಮಸ್ಕಾರ. ಕಾವೇರಿ, ನಾನು ಕ್ಲಾಸ್ಮೇಟ್ಸ್. ಓ ನಮಸ್ಕಾರ, ಬನ್ನಿ. ಪ್ಲೀಸ್ ಪ್ಲೀಸ್ ಬಿ ಸೀಟೆಡ್. ಕಾಲೇಜ್ ಡೇಸ್ ಇಂದ ಇಲ್ಲಿವರೆಗೂ ತುಂಬಾ ಮಿಸ್ ಮಾಡ್ಕೊಂಡೆ ಕಣೆ. ನಾನು ಅಷ್ಟೇ ಕಣೆ. ನಿನ್ ನಂಬರ್ ಇರ್ಲಿಲ್ಲ, ಹಾಗಾಗಿ ಕಾಂಟ್ಯಾಕ್ಟ್ ಮಾಡಕ್ಕಾಗಿಲ್ಲ. ಐ ಥಿಂಕ್ ಇದನ್ನು ನೀವು ದಾರ್ಲೆ ಮಾತಾಡ್ಕೊಂಡಿರ್ಬೇಕಲ್ಲ. ರೀ, ನಿಮ್ ಸೈಕಾಲಜಿ ಎಲ್ಲ ನಮ್ಮ ಮೇಲೆ ಪ್ರಯೋಗ ಮಾಡ್ಬೇಡಿ. ಹಳೆ ಫ್ರೆಂಡ್ಸ್ ಸೇರಿದೀವಿ. ನಿಮ್ ಕೆಲ್ಸ ಏನಿದ್ರು ಒಳಗಡೆ ನಾನ್ ಮಾಡಿಟ್ಟಿರೋ ತಿಂಡಿನ ತಂದ್ಕೊಡೋದು. ಏನೇ ಎಲ್ಲ ನಿಮ್ ಯಜಮಾನ್ರ ಹತ್ರನೇ ಹೇಳ್ತಾ ಇದೀಯಾ? ಸರ್, ನೀವು ಸುಮ್ನೆ ರೀ. ಕಾಲೇಜ್ ಡೇಸ್ ಇಂದನೂ ಎಲ್ಲಾನು ಡಾಮಿನೇಟ್ ಮಾಡೋದೇ ಇವಳ ಸ್ವಭಾವ. ನೋ ಪ್ರಾಬ್ಲಮ್ ಬರ್ತೀವ್ರೆ. ನನಗೆ ಇವರ ಸ್ವಭಾವ ಹಿಡಿಸಿರೋದ್ರಿಂದ ನಾವಿಬ್ರು ಮದ್ವೆ ಆಗಿದ್ದು. ನೀ ನನಗಾದ್ರೆ ನಾನ್ ನಿನಗೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗು ನಮ್ಮಿಬ್ರು ಮಧ್ಯೆ ಇದೆ. ಸಾಕು ರೀ, ಬರೀ ನೀವೇ ಮಾತಾಡ್ತಾ ಇದ್ರೆ ನಾವಿಬ್ರು ಯಾವಾಗ ಮಾತಾಡೋದು? ಯಾಕೆ ಮಂಕಾಗಿದ್ಯಾ? ಹೌದೌದು, ನೀವು ಮಾತಾಡಿ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ ಸರ್, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಯಾಕೆ? ಅವ್ರೇನಾದ್ರೂ ಅನ್ಕೋತಾರೆ ಅಂತನಾ? ನೋಡು, ಹಾಗೇನಿಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸು. ನನ್ನನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಡೋಂಟ್ ವರಿ. ಹಾಗಲ್ವೇ, ನೀನ್ ಕೇಳ್ದಲ್ಲ ಏನಕ್ ಮಂಕಾಗಿದ್ಯಾ ಅಂತ. ನಾನು ಈ ಕಾರಣಕ್ಕೋಸ್ಕರನೇ ನಿಮ್ ಮನೆಗೆ ಹೆಲ್ಪ್ ಕೇಳಕ್ ಬಂದಿರೋದು. ಹೆಲ್ಪಾ? ಅದು ನಮ್ಮಿಂದ? ನಿಮ್ ಯಜಮಾನ್ರು ದೊಡ್ಡ ಎಸ್ಟೇಟ್ ಓನರ್ ಅಂತ ಕೇಳ್ಪಟ್ಟಿದ್ದಲ್ಲ ನಾನು. ದಿ ಗ್ರೇಟ್ ಎಸ್ಟೇಟ್ ಓನರ್ ರಾಜೇಶ್ ಮಿಸ್ಸಸ್ಗೆ ನನ್ನಿಂದ ಏನು ಹೆಲ್ಪ್ ಆಗ್ಬೇಕಾಗಿತ್ತು? ಏನೇ ಇದ್ರು ಹೇಳು ಭಾರತಿ, ಖಂಡಿತ ನಾವ್ ಹೆಲ್ಪ್ ಮಾಡ್ತೀವಿ. ಹೇಳ್ತೀನಿ ಕಾವೇರಿ, ಅದಕ್ಕೋಸ್ಕರನೇ ನಿಮ್ ಮನೆಗ್ ಬಂದಿರೋದು. ಆ ಹೆಲ್ಪ್ ನ ಮಾಡಕ್ ಸಾಧ್ಯ ಇರೋದು ನಿಮ್ ಯಜಮಾನ್ರ ಕೈಯಿಂದ ಮಾತ್ರ. ಅದಕ್ಕೆ ಅವ್ರನ್ನ ಇಲ್ಲೇ ಇರಿ ಅಂತ ಹೇಳಿದ್ದು. ಓಕೆ ಓಕೆ, ಹೇಳಿ, ಏನ್ ನಿಮ್ಮ ಸಮಸ್ಯೆ? ಡಾಕ್ಟ್ರೇ, ಇದು ಇವತ್ತಿನ ಸಮಸ್ಯೆನೂ ಅಲ್ಲ, ಅಥವಾ ಒಂದೆರಡು ದಿವಸ ಸಮಸ್ಯೆನೂ ಅಲ್ಲ. ನನ್ ಮದ್ವೆ ಆದಾಗಿಂದ ಇಲ್ಲಿವರೆಗೂ ಅನ್ವಯಿಸ್ತಿರುವ ಚಿತ್ರ ವಿಚಿತ್ರ ಕತೆ ಇದು. ಭಾರತಿ, ಅಳ್ಬೇಡ, ನಾವಿದೀವಿ. ಅದೇನ್ ಬಿಡ್ಸ್ ಹೇಳು. ಖಂಡಿತ ನಿನ್ ಸಮಸ್ಯೆನ ಇವ್ರ ಬಗ್ಗೆ ಹರಿಸ್ತಾರೆ. ಅವ್ರ ಬಗ್ಗೆ ಹೇಳ್ತೀನಿ. ನನ್ ಮದ್ವೆ ಆಗಿರೋ ರಾಜೇಶ್ ಎಂತ ವ್ಯಕ್ತಿ ಗೊತ್ತಾ? ಈ ರೀತಿ ನಂಗೆ ದಿನ ನರಕ ದರ್ಶನ ಆಗ್ತಿದೆ ಡಾಕ್ಟರ್. ಹೀಗೆ ಕಾವೇರಿ ನಂಗೆ ಶಾಪಿಂಗ್ ಮಾಲ್ ಅಲ್ಲಿ ಸಿಕ್ಕಿ ನಿಮ್ ಬಗ್ಗೆ ಹೇಳ್ದಾಗ ಇಲ್ಲಿ ಬರಕ್ ನಿರ್ಧಾರ ಮಾಡ್ದೆ ಡಾಕ್ಟ್ರೆ. ನನಗ್ ನೀವ್ ಒಬ್ರೇ ಸಹಾಯ ಮಾಡಕ್ ಆಗೋದು ಡಾಕ್ಟ್ರೆ.
ಹೌದೇನೆ, ಇಷ್ಟೆಲ್ಲ ನೋವು ಎದೆಲಿಟ್ಕೊಂಡಿದ್ಯಾ? ಕಾವೇರಿ, ಅವ್ರಿಗೆ ಸಾಂತ್ವನಕ್ಕಿಂತ ಅವರ ಹಸ್ಬೆಂಡ್ಗೆ ಟ್ರೀಟ್ಮೆಂಟ್ ಅವಶ್ಯಕತೆ ತುಂಬಾ ಇದೆ ಅನ್ಸುತ್ತೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ಹಸ್ಬೆಂಡ್ನ ನಮ್ಮ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡಿ. ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ಇದನ್ನೆಲ್ಲ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ ಸಾಧ್ಯನಾ? ನೋ ವೇ, ಚಾನ್ಸೇ ಇಲ್ಲ. ಡಾಕ್ಟ್ರೆ, ನಾನ್ ಬಂದ್ ಈ ವಿಷಯನೆಲ್ಲ ನಿಮ್ ಹತ್ರ ಮಾತಾಡ್ದೆ ಅಂತ ಗೊತ್ತಾದ್ರೆ ಅವ್ರು ಕೆಂಡಾಗ್ಬಿಡ್ತಾರೆ. ಹಾಗಾದ್ರೆ ನೀನ್ ಹೇಳೋದೇನ್ ಭಾರತಿ? ಕಾವೇರಿ, ನಾವ್ ಏನ್ ಚಿಕಿತ್ಸೆ ಕೊಡೋದಿದ್ರು ಅವ್ರಿಗೆ ಗೊತ್ತಾಗ್ದಲೇ ಇರೋ ತರ ಮಾಡ್ಬೇಕು. ಅದ್ ಹೇಗ್ ಸಾಧ್ಯ ಭಾರತಿ? ಸಾಧ್ಯ ಇದೆ, ಅವ್ರು ಹೇಳ್ತಿರೋದ್ರಲ್ಲೂ ಸತ್ಯ ಇದೆ. ಒಂದ್ಸತಿ ಟ್ರೈ ಮಾಡಿ ನೋಡೋಣ. ಯಾವುದೇ ಗಂಡನು ನಾನು ಅಬ್ನಾರ್ಮಲು, ನನಗೆ ಹುಚ್ಚಿದಂತ ಹೇಳ್ಕೊಳಕ್ ರೆಡಿ ಇರಲ್ಲ. ಅದಕ್ಕೆ ಅವ್ರಿಗೆ ಹೇಳ್ದೇನೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕತ್ತೆ. ಶಿ ಇಸ್ ರೈಟ್. ಹಾಗಾದ್ರೆ ನನ್ ಗಂಡನ ನಿಜವಾಗ್ಲೂ ಗುಣ ಮಾಡ್ತೀರಾ ಅಲ್ವಾ ಡಾಕ್ಟ್ರೆ? ಓ ಶೂರ್. ನೀವೀಗ ಆ ಜವಾಬ್ದಾರಿನ ನನ್ ಮೇಲೆ ಬಿಡಿ. ನೀವಲ್ದೆ ಇನ್ನೂ ಅವ್ರ ಜೊತೆ ಆಟ ಆಡೋರು ಯಾರಾದ್ರೂ ಇದ್ರೆ ನಾನು ಅವ್ರ ಜೊತೆ ಮಾತಾಡ್ಬೇಕು. ನಾನ್ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಿಂತ ಮುಂಚೆ ಅವ್ರ ಬಿಹೇವಿಯರ್ ಯಾರ ಜೊತೆ ಹೇಗಿರ್ತಾರ ಅನ್ನೋದನ್ನ ತಿಳ್ಕೋಬೇಕು. ಡಾಕ್ಟ್ರೆ, ಯಾವಾಗ್ಲೂ ಒಬ್ರು ನಮ್ ಮನೆಗೆ ಇವ್ರ ಪರಿಚಯದವರೊಬ್ರು ಚೆಸ್ ಆಡಕ್ ಬರ್ತಾ ಇರ್ತಾರೆ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇದೆ. ಸರಿ, ಹಾಗಿದ್ರೆ ಅವ್ರ ನಂಬರ್ನ ನನ್ನ ಮೊಬೈಲ್ ಕಳಿಸಿ. ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಇನ್ನು ನಮ್ಮ ಯಜಮಾನ್ರಿಗೆ ವಯಸ್ಸಾಯ್ತಲ್ಲ, ನೀನೇನು ಚಿಂತೆ ಮಾಡ್ಬೇಡ. ನಡಿ, ನನ್ ಕೈ ರುಚಿ ನೋಡುವಂತೆ ಬಾ. ಏನ್ ರಾಜೇಶ್, ನಿನ್ ಕೈ ಹೋಗ್ತಾ ಇದ್ರು ಹೊಡಿತಾ ಇದೆಯಲ್ಲ, ತುಂಬಾ ಅಪ್ಸೆಟ್ ಆಗಿದ್ಯಾ ಅಂತ ಕಾಣುತ್ತೆ. ನಾನು ಹೊಡಿತೀನಿ ನೋಡು. ಚೆಕ್. ಎಂತ ಕೆಲಸ ಮಾಡ್ಬಿಟ್ಟೆ ರಾಜೇಶ್, ನನ್ ಕುದುರೆನೆ ಹೊಡೆದ್ ಬಿಟ್ಟಿಯಲ್ಲ. ಈ ಆಟ ನಿಂತಿದೆ ನನ್ನ ಕುದುರೆ ಮೇಲೆ. ಜಾನ್, ನನ್ನ ಹತ್ರ ಆಡುವಾಗ ಹುಷಾರಾಗಿರ್ಬೇಕು, ಇಲ್ದಿದ್ರೆ ಇನ್ನೊಂದು ಕುದುರೆನೂ ಕಳ್ಕೊಳ್ತೀರಾ. ನೀನು ಯಾವಾಗ್ಲೂ ಆಡ್ತಾ ಇರ್ತೀಯ, ಚಾಂಪಿಯನ್ ಬೇರೆ. ನಾನು ಯಾವಾಗ್ಲೂ ಒಂದ್ಸಲ ಆಡೋನು. ಹಲೋ, ಯಾವಾಗ ಬರ್ತೀರಾ ಊಟಕ್ಕೆ? ನನ್ನ ಕಾಯಕ್ ಹೋಗ್ಬೇಡ. ನಾನೆಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಚೆಸ್ ಆಡ್ತಾ ಇದೀನಿ. ನಾನು ಬರೋದು ರಾತ್ರಿ ಆಗುತ್ತೆ. ಆಗ್ಲೇ 2 ಗಂಟೆ ಆಯ್ತಲ್ರಿ, ಅದಕ್ಕೆ ಕೇಳ್ದೆ. ಅದ್ರ ಬಗ್ಗೆ ನೀ ಯೋಚನೆ ಮಾಡ್ಬೇಡ. ನೀನ್ ಊಟ ಮಾಡಿ ಮಲ್ಗು, ಆಯ್ತಾ? ನಾನು ಬರೋದು ಲೇಟ್ ಆಗಬಹುದು. ಬಾಗ್ಲಾಕೋ. ಸಾರಿ ರಾಜೇಶ್, ಎಷ್ಟೊತ್ತು ಆಡಿದೀವಿ ಅಂತಾನೆ ಗೊತ್ತಾಗ್ಲಿಲ್ಲ. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಊಟಕ್ಕೆ ಹೇಳ್ತೀನಿ. ವೆಜ್ ಹೇಳೋಣ, ನಾನ್ ವೆಜ್ ಹೇಳೋಣ? ಏನಾದ್ರೂ ಸಿಂಪಲ್ ಊಟ ಹೇಳಿ ಜಾನ್. ಹಲೋ, ನಾನ್ ಜಾನ್ ಮಾತನಾಡ್ತಾ ಇದ್ದೀನಿ. 2 ಒಳ್ಳೆ ವೆಜ್ ಊಟ ಕಳಿಸಿ. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು, ಬಟ್ ಇವ್ರುಗಳೆಲ್ಲ ಯಾರು ಗೊತ್ತಾಗ್ಲಿಲ್ಲ. ನನ್ನ ಸ್ನೇಹಿತರೆ ನಿಮ್ಮನ್ನ ನೋಡ್ಬೇಕಂತ ಆಸೆ ಪಟ್ರು. ತುಂಬಾ ಖುಷಿ ಆಯ್ತು. ಹೇಳಿ ಸರ್, ನಿಮ್ಮನ್ನ ನೋಡಿದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ನೋಡ್ದಂಗಾಗತ್ತೆ. ನನಗೆ ನಮ್ಮ ಸ್ನೇಹಿತರಿಗೆ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿ ನಾನು ಕೂಡ. ಸಂತೋಷ. ಅದೇನ್ ಹೇಳಿ ಸರ್? ನೋಡಿ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನೀವು ರಾಜೇಶ್ ಅವ್ರ ಜೊತೆ ತುಂಬಾ ಸಲ ಚೆಸ್ ಆಡಿದ್ರಂತ, ಹೌದಾ? ನನಗೆ ನೀವುಗಳು ರಾಜೇಶ್ ಜೊತೆ ಚೆಸ್ ಆಡ್ಬೇಕಾರೆ ಅವ್ರ ವರ್ತನೆ ಹೇಗಿತ್ತು ಅಂತ ಹೇಳ್ಬೇಕು. ಅಯ್ಯೋ, ಅದನ್ನ ಕೇಳಕ್ಕೆ ಅಷ್ಟು ದೂರದಿಂದ ಈ ಕೋಟೆವರೆಗೂ ಕರ್ಕೊಂಬಂದ್ರೆ ನಮ್ಮನ್ನ. ರಾಜೇಶ್ ಜೊತೆ ಆಟ ಆಡ್ಬೇಕಂದ್ರೆ ಅವನಿಗೆ ಹುಚ್ಚಿಡ್ದಿರ್ಬೇಕು. ಹೇಳಿ, ನನಗೆ ನಿಮ್ಮ ಒಪಿನಿಯನ್ ತುಂಬಾ ಮುಖ್ಯ. ನಾರ್ಮಲ್ ಆಗಿ ಆಡುವಾಗ ಚೆನ್ನಾಗೇ ಆಡ್ತಾರೆ, ಆದ್ರೆ ಸೋಲೋ ಸನ್ನಿವೇಶ ಬಂದಾಗ ಎದ್ದು ಬಿಹೇವ್ ಮಾಡ್ತಾರೆ. ಚೆಸ್ ಆಟದಲ್ಲಿ ಅವನ್ನ ಯಾರಾದ್ರೂ ಸೋಲ್ಸಿದ್ರೆ ಗುರ್ರಪ್ಪನ್ ತರ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಸರ್. ಏನು ಊರ್ ಬಿಟ್ಟೆ ಹೋಗ್ಬೇಕಾಗತ್ತಾ? ಏನ್ರು ಸರಿಯಾಗಿ ಹೇಳ್ರು. ಸರ್, ಒಂದಿನ 2 ಸಾರಿ ಚೆಸ್ ಅಲ್ಲಿ ಗೆದ್ದಾಗ ರಾಜೇಶ್ ಅವರು ಏನಂದ್ರು ಏನು ಗೊತ್ತಿಲ್ಲ. ಅವನು ಊರ್ ಬಿಟ್ಟು ಹೋದವನು ಇನ್ನೂ ಬಂದೇ ಇಲ್ಲ. ಕೃಪಾದಪ್ಪನಿಗೆ 2 ಸರಿ ಹೇಳಿದ್ವಿ ಸರ್.
ಆ ರಾಜೇಶನ್ ಜೊತೆ ಚೆಸ್ ಆಡಕ್ ಹೋಗ್ಬೇಡ, ಅವ್ನು ನಿನ್ ದುಡ್ಡು ಕೊಟ್ರು ಆಮೇಲೆ ತುಂಬಾ ತೊಂದರೆ ಕೊಡ್ತಾನೆ ಅಂತ. ಆದ್ರೆ ನಾನು ಮಾತೇ ಕೇಳಿಲ್ಲ ಸರ್ ಅವನು. ಅಷ್ಟೊಂದು ಡೇಂಜರ್ ಮನುಷ್ಯನ ಆ ರಾಜೇಶ. ಹಾಗಾದ್ರೆ ನಾಳೆನೆ ಮೀಟ್ ಮಾಡ್ಬೇಕಲ್ಲ ನಾನು ಅವನ್ನ. ಸರ್ ಅವ್ರ ಹತ್ರ ನಾನ್ ಕರ್ಕೊಂಡು ಹೋಗ್ತೀನಿ. ಸರಿ ನೋಡು, ನಾನ್ ನಿನ್ ಜೊತೆ ಬರ್ತೀನಿ. ಬಟ್ ನಾನ್ ಡಾಕ್ಟರ್ ಅಂತ ಯಾವ ಕಾರಣಕ್ಕೂ ಮುಂದೆ ಹೇಳ್ಬೇಡ. ನನ್ನೊಬ್ಬ ಚೆಸ್ ಎಕ್ಸ್ಪರ್ಟ್ ಅಂತ ಪರಿಚಯ ಪಡಿಸು. ರಾಜೇಶ್, 9 ಗಂಟೆ ಆಗ್ತಾ ಇದೆ. ಇವತ್ತು ಸ್ಟಾಪ್ ಮಾಡೋಣ, ನಾಳೆ ಆಡೋಣ. ಏನ್ ಜಾನ್, ನೀನು ಈ ಮಾತು ಹೇಳ್ತಿದೀಯಾ? ಅಲ್ಲ, ಚೆಸ್ ಆಟ ನಡೆಸಿದ್ರೆ ಅದಕ್ಕೆ ಅವಮಾನ ಮಾಡ್ದಂಗಲ್ವಾ ಆಟಕ್ಕೆ? ಯಾರಾದ್ರೂ ಬೇರೆಯವ್ರು ಈ ಮಾತು ಹೇಳಿದ್ರೆ ನಾನ್ ಕೇರ್ ಮಾಡ್ತಿರಲ್ಲ ಜಾನ್. ಆದ್ರೆ ನೀನು ಚೆಸ್ ಆಟ ಲವ್ ಮಾಡೋ ನೀನ್ ಈ ಮಾತು ಹೇಳದ? ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರ್ ಮಾಡ್ಕೋಬೇಡಪ್ಪ ರಾಜೇಶ್, ಇಡೀ ರಾತ್ರಿ ಆಡೋಣ ಬಾ. ಥ್ಯಾಂಕ್ ಯು. ಏನ್ರಿ, ನಾನು ವಿಷ್ಣು ತರ ಕಾಣ್ತಿದ್ದೀನಿ ತಾನೇ? ರೀ, ಪ್ರಪಂಚದಲ್ಲಿ ಒಬ್ರು ತರ 7 ಜನ ಇರ್ತಾರಂತೆ. ನೀವ್ ನೋಡಕ್ಕೆ ನಮ್ ವಿಷ್ಣುವರ್ಧನ್ ತರ ಇದ್ದೀರಾ, ಆದ್ರೆ ನೀವು ಅವ್ರಾಗಲ್ಲ. ನೀವು ನೀವೇ. ನೀವೇನೇ ಮಾಡಿದ್ರು ನಮ್ ಸಾಹಸ ಸಿಂಹ ವಿಷ್ಣುವರ್ಧನ್ ಆಗೋದಕ್ಕಾಗಲ್ಲ. ಆಯ್ತು ಬಿಡೆ, ಜನ ಎಲ್ಲ ನನ್ನ ಸುತ್ಕೋತಾರಂತ ತಾನೇ ನಿನ್ಗೆ ಹೊಟ್ಟೆ ಕಿಚ್ಚು. ಅಯ್ಯೋ ದೇವ್ರೆ, ನನ್ ಕೈಲಿ ನಿಮ್ ಹತ್ರ ಮಾತಾಡಕ್ ಆಗಲ್ಲ. ಇವಾಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಫಸ್ಟ್ ಅದನ್ನ ಹೇಳಿ. ನೋಡೆ, ನಾನು ನಿನ್ ಗೆಳತಿ ಗಂಡ ರಾಜೇಶ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸರಿ, ಹೋಗ್ ಬನ್ನಿ, ಅದಕ್ಕೇನು. ಇನ್ನು ಎಷ್ಟೊತ್ತೆ ನೀನ್ ಬರೋದು? ಅಯ್ಯೋ ಇರ್ರಿ, ತಡೀರಿ. ತಿಂಡಿ ತಿಂದ್ಮೇಲೆ ಕಾಫಿ ಕುಡಿಯೋದ್ ಬೇಡ್ವಾ? ನಿನ್ ಕಾಫಿ ಇಲ್ದ್ರೆ ಆಗೋದೇ ಇಲ್ವಲ್ಲ? ಹ್ಞೂ, ಮತ್ತೆ ನಿಮಗ್ ಚೆಸ್ ಇಲ್ಲ ಅಂದ್ರೆ ಹೇಗಾಗಲ್ವಾ? ಕಾಫಿ ಇಲ್ಲ ಅಂದ್ರೆ ನಂಗಾಗಲ್ಲ. ಅಯ್ಯೋ, ಏನೇ ನೀನು, ಆಟಕ್ಕಿಂತ ಕಾಫಿ ಇಂಪಾರ್ಟೆಂಟಾ? ಮತ್ತಿನ್ನೇನು, ನಾವು ಸುಮ್ನೆ ತಾನೇ ಆಡ್ತಿದೀವಿ, ಇದು ಮ್ಯಾಚ್ ಅಲ್ಲ ತಾನೇ? ನೋಡು, ನೀನ್ ಸೀರಿಯಸ್ ಆಗಿ ಟೆಸ್ಟ್ ಮ್ಯಾಚ್ ಅನ್ಕೊಂಡು ಆಡೋ ತರ ಇದ್ರೆ ಆಡು, ಇಲ್ದಿರ ಆಡ್ಲೇಬೇಡ. ನಾನಿವತ್ತು ನಿನ್ ಜೊತೆ ಈ ಮ್ಯಾಚ್ ಗೆಲ್ಲಬೇಕು, ಗೊತ್ತಾಯ್ತಾ? ಏನ್ರಿ ಹುಡುಗಾಟ ಆಡ್ತಿದ್ದೀರಾ? ಇದೇನ್ ಚಾಂಪಿಯನ್ಶಿಪ್ಪಾ? ಯಾರ್ ಗೆದ್ರೇನು? ನಿನಗೆ ಆ ರೀತಿ ಇರ್ಬೋದು, ಆದ್ರೆ ನನಗೆ ಪ್ರತಿಯೊಂದು ಗೇಮ್ನು ಚಾಂಪಿಯನ್ಶಿಪ್ ಆಟ ಇದ್ದ ಹಾಗೆ. ಅದನ್ನ ಗೆಲ್ಬೇಕು ಅನ್ನೋದೇ ನನ್ ಗುರಿ. ಆಟ ಶುರು ಮಾಡೋಣ? ಶುರು ಮಾಡೋಣ ಅಂತ ಕೇಳ್ತಾ ಇದ್ರಲ್ಲ, ಆಲ್ರೆಡಿ ನನ್ ಕಾಯಿ ಮೂವ್ ಮಾಡಾಯ್ತು. ನೆಕ್ಸ್ಟ್ ನಿಮ್ ಮೂವ್. ನೋಡ್ರಿ, ನಿಮ್ ಚೆಸ್ ಪಾರ್ಟ್ನರ್ ಯಾರನ್ನೋ ಕರ್ಕೊ ಬಂದಿದ್ದಾರೆ. ರಾಜೇಶ್ ಅಣ್ಣ, ಏನ್ ಬೆಳಗ್ಗೆನೆ ಅದಕ್ಕೆ ಜೊತೆ ಚೆಸ್ ನಡೀತಾ ಇದೆ? ಮತ್ತಿನ್ನೇನ್ ಮಾಡ್ದಪ್ಪ, ನೀನ್ ಒಂದ್ ದಿವಸ ಬಂದ್ರೆ ಒಂದ್ ವಾರ ಬರಲ್ಲ. ದೊಡ್ಡ ಮನುಷ್ಯ, ಅದಕ್ಕೆ ನನ್ನ ಹೆಂಡತಿನೇ ನನಗೆ ಚೆಸ್ ಪಾರ್ಟ್ನರು. ಹಾ ರಾಜೇಶ್ ಅಣ್ಣ, ಇವ್ರು ವಿಷ್ಣು ಅಂತ. ಅಯ್ಯೋ, ಇವ್ರು ಯಾರಿಗ್ ಗೊತ್ತಿಲ್ಲ ರೀ. ಸರ್, ನಾನ್ ನಿಮ್ಗೆ ಗೊತ್ತಿದ್ದೀನಾ? ನೀವಂದ್ರೆ ನೀವಲ್ಲ ರೀ, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ನೀವು ಅವ್ರ ಥರನೇ ಇರೋದ್ರಿಂದ ಹಾಗಂತೆ ಅಷ್ಟೇ ನಾನು. ಓಕೆ. ಹಾ ರಾಜೇಶ್ ಅಣ್ಣ, ಇವ್ರ ಬಗ್ಗೆ ಇನ್ನೊಂದು ವಿಷಯ ಕೇಳಿದ್ರೆ ನೀವು ತುಂಬಾ ಸಂತೋಷ ಪಡ್ತೀರಾ. ಹೌದಾ? ಏನಪ್ಪ ಅದು? ಇಡೀ ಹೈದರಾಬಾದ್ಗೆನೆ ಚೆಸ್ ಅಲ್ಲಿ ಇವರು ದೊಡ್ಡ ಚಾಂಪಿಯನ್. ಹೌದೇನ್ರಿ? ನಿಜಾನಾ? ವಾವ್. ಅಯ್ಯೋ, ಹಾಗೇನಿಲ್ಲ ಬಿಡಿ ಸರ್, ಏನೋ ಅಲ್ಪ ಸ್ವಲ್ಪ ಆಡ್ಕೊಂಡಿದ್ದೀನಿ. ಬಟ್ ನಿಮ್ಮಷ್ಟು ದೊಡ್ಡ ಚಾಂಪಿಯನ್ ಏನಲ್ಲ. ಈ ನನ್ನ ಗೆಳೆಯ ಅಟ್ಟ ಹತ್ತಿಸ್ತದನ ಅಷ್ಟೇ. ನೋನು, ನಮ್ಮ ಆನಂದ ಹೇಳ್ತೇನೆ ಅಂದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ನೋಡಿ,
ನಮ್ಮ ಈ ಆಟ ಆಡಿಯನ್ಸ್ ಇಲ್ಲದೆ ಬೋರ್ ಹೊಡಿತಾ ಇತ್ತು. ಈಗ ನೀವಿಬ್ರು ಬಂದು ಆಟಕ್ಕೊಂದು ಕಳೆ ತಂದಿದ್ದೀರಾ. ಏನ್ ತಗೊಳ್ತೀರಾ? ಜ್ಯೂಸು, ವೈನು? ನೋಡಿ, ಬೇಡ ಅಂತ ಮಾತ್ರ ಫಾರ್ಮಾಲಿಟೀಸ್ ಬೇಡ. ಬನ್ನಿ ಕೂತ್ಕೊಳ್ಳಿ. ನಿಮ್ ಮೂವ್ ಮಾಡೋದಕ್ ನೀವ್ ಯೋಚನೆ ಮಾಡ್ತಾ ಇರಿ. ನಿಮ್ ಆಟ ಇನ್ನು ಆಡಿಲ್ಲ, ನಿಮ್ಗೆಲ್ಲ ಜ್ಯೂಸ್ ತಗೊಂಡ್ಬಂದ್ ಕೊಡ್ತೀನಿ. ಪ್ಲೀಸ್ ಹ್ಯಾವ್ ಇಟ್. ತಗೊಳ್ಳಿ. ಚೆಕ್. ವಾವ್ ಅತ್ಗೆ, ಗುಡ್ ಮೂವ್. ಚೆಕ್. ನೋಡಿ, ಇವಳ ಜೊತೆ ನಂದು ಇವತ್ತು ಬೆಸ್ಟ್ ಆಫ್ 3 ಮ್ಯಾಚ್ ಇದೆ. ಯಾರು ಗೆಲ್ತಾರೋ ಅವ್ರಿಗೆ ಟ್ರೋಫಿ ಅವ್ರಿಗೆ ಅಲ್ವಾ? ನೋಡಿ ವಿಷ್ಣು, ಇವಳು ತಮಾಷೆ ಹೇಳಿದ್ರು ನಾನ್ ಗೆದ್ರೆ ಟ್ರೋಫಿ ಸಿಕ್ಕಷ್ಟೇ ಸಂತೋಷ ಆಗುತ್ತೆ. ನಿಜ ನಿಜ, ನೀವ್ ಹೇಳೋದನ್ ಬೇಡ, ನಿಮ್ ಉತ್ಸಾಹನೇ ಹೇಳ್ತಾ ಇದೆ. ನಾವಿನ್ನು ಹೊರಡ್ಬೋದಾ? ವಿಷ್ಣು, ಆನಂದ ನೀವು ದೊಡ್ಡ ಚೆಸ್ ಚಾಂಪಿಯನ್ ಅಂತ ಹೇಳೋದಾಗಿಂದ ನನಗೆ ನಿಮ್ ಜೊತೆ ಆಡ್ಲೇಬೇಕು ಅಂತ ತಲೆಯಲ್ಲಿ ಕೊರಿತಾ ಇದೆ. ದಯವಿಟ್ಟು ಇವತ್ತು ಸಂಜೆ ಆಡೋಣವಾ? ಸಂಜೆ ಐ ಹ್ಯಾವ್ ಒನ್ ಬಿಸಿನೆಸ್ ಮೀಟಿಂಗ್. ಶೆಲ್ ವಿ ಮೀಟ್ ಟುಮಾರೋ ಮಾರ್ನಿಂಗ್? ರಿಯಲಿ? ನಾಳೆ ಬೆಳಿಗ್ಗೆ? ಹಾಗಾದ್ರೆ ಕಾಯ್ತಿರ್ತೀನಿ ನಾನು. ಸರಿ ರಾಜೇಶ್ ಅಣ್ಣ, ನಾವಿನ್ ನೋಡ್ತೀವಿ. ಆಯ್ತು, ಹೋಗಿ ಬನ್ನಿ. ರೀ ರೀ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಮ್ ಭಾರತಿ ಗಂಡ ರಾಜೇಶ್ ಸರಿ ಹೋಗ್ಬೋದಲ್ವಾ? ಅಫ್ಕೋರ್ಸ್, ನಾನ್ ಗಮನಿಸ್ದಾಗೆ ಅವ್ರಿಗಂತ ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಈಗೋ ಇದೆ, ಆದ್ರೆ ಸೋಲು ಒಪ್ಕೊಳ್ಳೋ ಮನಸ್ಥಿತಿ ಅವರಲ್ಲಿಲ್ಲ. ಸೋಲು ಬರ್ತಿರೋ ಹಾಗೇನೆ ಅವ್ರ ಮೆದುಳುಗಳಲ್ಲಿ ರಾಸಾಯನಿಕಗಳು ಬದಲಾವಣೆ ಆಗ್ತಾ ಹೋಗ್ತವೆ. ಅವ್ರ ವರ್ತನೆ ಗೊತ್ತಿಲ್ಲದಂತೆ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದೇ ದಿನದಲ್ಲಿ ಸಾಕಷ್ಟು ವಿಷಯ ಗಮನಿಸಿದೀರಾ? ಏನೇ, ನಾನು ಪೇಷಂಟ್ ನ ಗಮನಿಸಕ್ ಹೋಗಿದ್ದೆ. ಅವ್ರನ್ನ ಗುಣ ಮಾಡೋದು ನನ್ನ ಕರ್ತವ್ಯ. ನೋಡು, ಇದು ಆರಂಭ ಅಷ್ಟೇ. ನಾಳೆ ಅವ್ರ ಜೊತೆ ನಾನೇ ಚೆಸ್ ಆಡೋದಿದ್ಯಪ್ಪ. ಆಗ ಅವರ ವರ್ತನೆಯನ್ನ ನಾ ಇನ್ನೂ ಆಳವಾಗಿ ಅಧ್ಯಯನ ಮಾಡಬಹುದು. ಆಮೇಲೆ ಅದಕ್ಕೇನ್ ಚಿಕಿತ್ಸೆ ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗತ್ತೆ. ಬೆಸ್ಟ್ ಆಫ್ ಲಕ್ ರೀ. ನಾಳೆ ಬೇರೆ ನಾನು ಅವ್ರ ಜೊತೆ ಚೆಸ್ ಆಡೋದಿದೆ. ಆನಂದ್ ನೋಡಿದ್ರೆ ನನಗೆ ಒಳ್ಳೆ ಚೆಸ್ ಆಟಗಾರ ಅಂತ ಹೇಳ್ಬಿಡ್ತಾನೆ. ಏನ್ ಮಾಡೋದು ಅಂತ ಅರ್ಥ ಆಗ್ತಲ್ಲ. ನನಗೆ ಚೆಸ್ ಆಡೋಕ್ ಬರೋದಿಲ್ಲ ಅಂತ ಗೊತ್ತಾದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಏನ್ ಮಾಡೋದು ಈಗ? ಮರ್ಯಾದೆ ಪ್ರಶ್ನೆಗಿಂತ ಮುಖ್ಯವಾಗಿ ಅವ್ರನ್ನ ಗಮನಿಸೋಕೆ ನನ್ಗೆ ಸಮಯ ಸಿಗಲ್ಲ. ಮೊದ್ಲೇ ನಾನು ಸುಳ್ಳು ಅಂತ ಗೊತ್ತಾದ್ರೆ ಮುಂದೆ ಅವ್ರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಹೌದ್ರಿ, ನೀವ್ ಹೇಳೋದ್ ನಿಜ. ನೀವ್ ಆಟ ನೋಡ್ಕೊಳ್ಳಿ, ನಾನ್ ಸ್ವಲ್ಪ ಅಡಿಗೆ ಮಾಡೋದಿದೆ. ನಾನ್ ಒಳಗ್ ಹೋಗ್ತೀನಿ. ಸರಿ, ಹೋಗಮ್ಮ. ಹಲೋ ವಿಷ್ಣು. ಓ ಶ್ರೀಧರ್, ಏನಪ್ಪ ಇಷ್ಟೊತ್ತಿನಲ್ಲಿ? ಏನಿಲ್ಲ, ನಿಮೇರಿಯಾದಲ್ಲೇ ಇದ್ದೆ. ನಿಮ್ಮ ಹತ್ರ ಯಾವುದೋ ಒಂದು ಕೇಸ್ ವಿಷಯ ಮಾತಾಡ್ಬೇಕಿತ್ತು. ನೀವೇನಾದ್ರೂ ಅನುಮತಿ ಕೊಟ್ರೆ ಬರೋಣ ಅಂತ. ಅರೆ, ಏನ್ ಈ ತರ ಹೇಳ್ತಿದ್ದೆ ಶ್ರೀಧರ್? ನೀನ್ ಪೊಲೀಸ್ ಆಫೀಸರ್ ಅಷ್ಟೇ ಅಲ್ಲ, ನನ್ ಫ್ರೆಂಡ್ ಕೂಡ ಹೌದು. ಥ್ಯಾಂಕ್ ಯು ವಿಷ್ಣು ಅವರೇ. ಆ ವಿಶ್ವಾಸದ ಮೇಲೆ ನಾನು ನಿಮಗೆ ಫೋನ್ ಮಾಡಿದ್ದು. ನಮ್ ಡಿಪಾರ್ಟ್ಮೆಂಟ್ ಎಷ್ಟೋ ಕಾಂಪ್ಲಿಕೇಟೆಡ್ ಕೇಸಸ್ ಎಲ್ಲ ನಿಮ್ ರಿಪೋರ್ಟ್ ಮೇಲೆ ಸಾಲ್ವ್ ಆಗಿ ಅಪರಾಧಿಗಳು ಸಿಗಾಕೊಂಡಿದ್ದಾರೆ. ಯಾವ ಬೇಕಾದ್ರೂ ನೀನ್ ನಮ್ಮನೆಗೆ ಬರ್ಬೋದು. ಥ್ಯಾಂಕ್ ಯು, ಇವಾಗ್ಲೇ ಬರ್ತೀನಿ. ಹಾಯ್ ವಿಷ್ಣು. ವಾಟ್ ಎ ಸರ್ಪ್ರೈಸ್! ಈಗ ತಾನೇ ಫೋನ್ ಮಾಡಿದ್ವಿ, ಎಲ್ಲ ಇದೀನಿ ಅಂತ ಹೇಳಿ ಬಂದ್ಬಿಡಿದ್ಯಾ? ನೆನೆದವರ ಮನದಲ್ಲಿ ಇಂತ ಮಾತೇ ಇಲ್ವಾ? ಆಕ್ಚುಲಿ ನಾನು ನಿಮ್ಮ ಏರಿಯಾದಲ್ಲೇ ಇದೀನಿ ಅಂತ ಹೇಳಿದೆ. ನಿಮ್ಮನೆ ಎದುರುಗಡೆನೆ ಇದ್ದೆ, ಆದ್ರೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನಾದೆ. ಓಕೆ, ಭಾರಿ ಕಿಲಾಡಿ ನೀನು. ಬಾ ಕುತ್ಕೋ.
ಏನ್ ಕೇಸ್ ತಂದಿದ್ಯಾ? ಆಕ್ಚುಲಿ ಆ ಫೈಲ್ ನನ್ನ ಜೊತೆಲೇ ತಂದಿದ್ದೀನಿ. ಇದನ್ನ ಒಂದ್ಸತಿ ನೀವು ನೋಡಿ ನಿಮ್ಗೊಂದಷ್ಟು ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ನೀವು ನನಗೇನಾದ್ರೂ ಒಂದು ಫುಟ್ ನೋಟ್ ಕೊಟ್ರೆ ನನ್ಗೆ ಹೆಲ್ಪ್ ಆಗುತ್ತೆ. ಶೂರ್, ವೈ ನಾಟ್? ಒಂದು ಮನೆಯಲ್ಲಿ ಒಬ್ಬ ಗಂಡನ ಕೊಲೆ ಆಗಿ ಆ ಕಾರಣಕ್ಕೆ ಅವನ ಹೆಂಡತಿಗೆ ಸಿಕ್ಕಾಪಟ್ಟೆ ಆಸ್ತಿ ಸಿಕ್ತಿದೆ. ಆದ್ರೆ ನಮಗೆ ಯಾಕೋ ಹೆಂಡತಿದೆ ಏನಾದ್ರೂ ಈ ಕೊಲೆಯಲ್ಲಿ ಕೈವಾಡ ಇರಬಹುದಾ ಅನ್ನೋ ಸಂಶಯ ಇದೆ. ಬಟ್ ಅದಕ್ಕೆ ತಕ್ಕಷ್ಟು ಪುರಾವೆಗಳು ಸಿಗ್ತಿಲ್ಲ. ಅದಕ್ಕೆ ನೀವು ಈ ಫೈಲ್ಗಳನ್ನೊಂದಷ್ಟು ಸ್ಟಡಿ ಮಾಡಿ ಅವಳ ಬಗ್ಗೆ ಇನ್ನೂ ಒಂದಷ್ಟು ಹೆಚ್ಚು ಸಾಕ್ಷಿಗಳು ಸಿಕ್ಕಿದ್ರೆ ನಮ್ ಕೇಸನ್ನ ಫರ್ದರ್ ಪ್ರೊಸೀಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ವಿಷ್ಣು, ಹಲೋ. ಓ ನಮಸ್ಕಾರ, ಸರ್. ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀನಿ. ಅಡಿಗೆ ಮಾಡ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಹೋಗಿ. ಓ ಐ ಆಮ್ ವೆರಿ ಸಾರಿ ಮೇಡಮ್. ಆಕ್ಚುಲಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನನಗೆ ತುಂಬಾ ಬೇರೆ ವರ್ಕ್ಗಳಿದೆ. ಇವತ್ತಾಗಲ್ಲ, ಇನ್ನೊಂದ್ಸತಿ ಖಂಡಿತ ಬರ್ತೀನಿ. ಐ ವಿಲ್ ಹ್ಯಾವ್ ಯುವರ್ ಹಾಸ್ಪಿಟಾಲಿಟಿ. ಸರಿ ಬಿಡಿ ಸರ್. ವಿಷ್ಣು, ನಾನು ಹೋಗ್ತೀನಿ. ದಯವಿಟ್ಟು ಈ ಫೈಲ್ ನ ಚೆನ್ನಾಗಿ ಸ್ಟಡಿ ಮಾಡಿ ನಾಳೆ ನಿನ್ನ ಫೀಡ್ಬ್ಯಾಕ್ ಕೊಡ್ಲೇಬೇಕು, ಓಕೆನಾ? ಶೂರ್, ನಾನು ಬರ್ತೀನಿ. ಏಯ್, ಏನು ಇದು ಚೆಸ್ ಆಪ್ ಹಾಕೊಂಡಿದ್ಯಾ? ಏನಪ್ಪಾ, ಚೆಸ್ ಕಾಂಪಿಟೇಷನ್ ಏನಾದ್ರು ಹೋಗ್ತಾ ಇದೆಯಾ? ಅಯ್ಯೋ ಶಿರದಾರ್, ಇದೊಂಥರ ಚೆಸ್ ಕಾಂಪಿಟೇಷನ್ ಗಿಂತ ಜಾಸ್ತಿ ಅಪ್ಪ. ಒಂಥರ ಕಾಂಪಿಟೇಷನ್ ಅಂತಾನೆ ಅನ್ಕೋ. ಯಾಕಂದ್ರೆ ನಾಳೆ ನನ್ನ ಕ್ಲೈಂಟ್ ಜೊತೆ ಚೆಸ್ ಆಡೋದಿದೆ. ಆ ಮನುಷ್ಯನು ಚೆಸ್ ಚಾಂಪಿಯನ್. ಚೆಸ್ ಚಾಂಪಿಯನ್ ಅಂತೀಯ? ಅವನ ಜೊತೆ ಚೆಸ್ ಆಟ ಆಡ್ಬೇಕು ಅಂತಾನು ಅಂತೀಯ? ಹಾಗಾದ್ರೆ ಅವ್ನ್ ಪೇಷಂಟ್ ಹೇಗಾಗ್ತಾನೆ ವಿಷ್ಣು? ಶ್ರೀಧರ್, ಆ ಮನುಷ್ಯ ಒಂಥರ ಪೆಕ್ಯುರಿಯರ್. ಅವ್ರಿಗೆ ಚೆಸ್ ಅಂದ್ರೆ ತುಂಬಾ 24 ಗಂಟೆ ಬೇಕಿದ್ರೆ ಚೆಸ್ ಆಡ್ತಾನೆ ಇರ್ತಾನಪ್ಪ. ಅಷ್ಟಲ್ದೆ ಆ ಮನುಷ್ಯನಿಗೆ ಸೋಲೋದು ಅಂದ್ರೆ ಆಗೋದಿಲ್ಲ. ಅದ್ರಲ್ಲೂ ಅವನ್ನ ಸೋಲ್ಸ್ಬಿಟ್ರೆ ಆಕಾಶನೇ ತೆರೆಯಲ್ಲಿ ಬಿದ್ದಿರೋ ತರ ವಿಚಿತ್ರವಾಗಿ ಆಡ್ತಾನೆ. ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಆಗ ಅವ್ರ ಜೊತೆ ಇರೋ ಸ್ಥಿತಿ ತುಂಬಾ ದಾರುಣವಾಗಿರುತ್ತಂತೆ. ನಾನ್ ಕಾಲೇಜಿನ ದಿನಗಳಿಂದಾನು ಚೆಸ್ ಆಡ್ತಾ ಇದ್ದೀನಿ. ಚೆಸ್ ಅಂದ್ರೆ ನನ್ ಪಂಚ ಪ್ರಾಣ. ಆದ್ರೆ ಜಾಸ್ತಿ ಆದ್ರೆ ಒಬ್ಬ ಮ್ಯಾನಿಯಾ ತರ ಆಗ್ತಾನೆ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ. ಎನಿವೆ, ನೀ ಅವನ ಬಗ್ಗೆ ಹೇಳ್ತಾರೋ ಇನ್ಫಾರ್ಮೇಶನ್ಸ್ ನೋಡಿದ್ರೆ ನನಗೂ ಆತನ ನೋಡ್ಬೇಕು, ಆತನ ಜೊತೆ ಆಟ ಆಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಅನಿಸ್ತಿದೆ ಅಂದ್ರೆ ಬಂದ್ಬಿಡಿ. ಅದ್ರಲ್ಲೇನ್ ಮೀನಾಮೇಶ ಅನ್ಸೋದು? ನಾಳೆ ಬೆಳಿಗ್ಗೆ ಹೇಗಿದ್ರು ನಾನು ಹೋಗ್ತಾ ಇದ್ದೀನಿ. ನಿಮಗೆ ಫೈಲ್ ಕೊಡ್ಬೇಕಲ್ಲ, ನಾಳೆ ಬೆಳಿಗ್ಗೆ ಕೋಟೆ ಹತ್ರ ಸಿಗಿ. ನನ್ ಜೊತೆ ಜಾಲಿಯಾಗಿ ಸ್ವಲ್ಪ ತಿದ್ದು ಹೋಗೋರಂತೆ. ಎಸ್ ಹಾಗೆ ಮಾಡ್ತೀನಿ. ಹಾ, ಬೈದು ಬೈ ಒಂದ್ ವಿಷಯ. ನಾಳೆ ನೀವಾಗಿ ಬರ್ಬೇಡಿ. ನಾನಾಗ್ ಬರ್ಬೇಡ ಅಂದ್ರೆ ನಂಗೆ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಏನು ಅಂದ್ರೆ ಶ್ರೀಧರ್, ನಾನ್ ಡಾಕ್ಟರ್ ಆದ್ರೂ ನಾನಾಗಿ ಹೋಗ್ತಾ ಇಲ್ಲ. ಅದೇ ತರ ನೀನು ಇನ್ಸ್ಪೆಕ್ಟರ್ ತಾನೆ. ನೀನು ನಿನ್ನಾಗಿ ಅಂದ್ರೆ ಎಸ್ ಆಗಿ ಅಲ್ಲಿ ಬರೋ ಹಾಗಿಲ್ಲ. ಅರ್ಥ ಆಯ್ತು. ನಾನು ಮಫ್ತಿನಲ್ಲಿ ಬರ್ಬೇಕು ಅಂತ ಹೇಳ್ತಿದ್ದೀರಾ? ಎಸ್, ಕರೆಕ್ಟ್, ಯು ಆರ್ ಕರೆಕ್ಟ್. ತಿಂಡಿ ತಿನ್ರಿ. ಕೊಡು. ನಿಧಾನಕ್ ತಿನ್ರಿ. ನಿಮ್ ಹೊಸ ಚೆಸ್ ಪಾರ್ಟ್ನರ್ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿ ನೋಡು ಎಷ್ಟು 9 ಗಂಟೆ ಆಯ್ತು. ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು. ನನಗೆ ಅವ್ರಿಗೆ ಕಾಯ್ಸಕ್ ಇಷ್ಟ ಇಲ್ಲ. ಈ ಬೆಳಗ್ಗೆ ಅಂದ್ರೆ ಹೊತ್ತಿಗೆ ಮುಂಚೆ ಯಾರಾದ್ರೂ ಬಂದು ಆಟ ಆಡ್ತಾರ? 10ಕ್ಕೋ 11ಕ್ಕೋ ಬರ್ತಾರೆ. ಅವ್ರು ಹೋಗ್ತಾರೋ ಇಲ್ವೋ, ನಾನಿದ್ರೆ ಹೋಗ್ತಿದ್ದೆ. ನೋಡು, ನಾನೇನ್ ಮಾಡ್ತಿದ್ನೋ ಅದು ಅವರು ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ ಅಷ್ಟೇ. ನೀನೀಗ ಚೆಸ್ ಆಡಕ್ ಬರ್ತೀಯಾ? ಅಯ್ಯೋ, ನನ್ ಕೆಲ್ಸ ಇದೆ ರೀ, ನನ್ ಕೈಲಾಗಲ್ಲ. ಅಡ್ಗೆ ಮನೆ ಕೆಲ್ಸ ನೀವು ಮಾಡ್ತೀರಾ? ನನಗೆ ಗೊತ್ತಿತ್ತು ನೀನ್ ಹಿಂಗೆ ಹೇಳ್ತೀಯ ಅಂತ. ಸರಿ ಹೋಗು. ಅಬ್ಬಾ, ಸುಮ್ಮನೆ ಇರಬಾರ್ದು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ನನ್ನ ನೀನು ಗೆಲ್ಲಾರೆ ತಿಳಿದು ಚಲವೇತಕ್ಕೆ. ಹಾಯ್ ವಿಷ್ಣು, ಸಾರಿ ಬರೋ ಸ್ವಲ್ಪ ತಡ ಆಗ್ಬಿಡ್ತು, ಕಾಯಿಸ್ಬಿಟ್ಟೆ. ನೋ ಪ್ರಾಬ್ಲಮ್, ಬಾ ಕುತ್ಕೋ. ಥ್ಯಾಂಕ್ ಯು. ಈ ಫೈಲ್ಸ್ ಬಗ್ಗೆ ಏನಾದ್ರು ಒಪಿನಿಯನ್ಸ್ ರೆಡಿ ಆಯ್ತೇನಪ್ಪ? ನನ್ ಪ್ರಕಾರ ಈ ಕೊಲೆನ ಅವನು ಹೆಂಡತಿ ಮಾಡಿಲ್ಲ. ಡಾಕ್ಟರ್, ಯುವರ್ ಜೀನಿಯಸ್. ನಿನ್ನೆ ರಾತ್ರಿವರೆಗೂ ತಲೆ ತಿಂತಾ ಇದ್ದಿದ್ದ ಈ ಕೊಲೆ ಕೇಸು ಮಧ್ಯರಾತ್ರಿ ಕೊಲೆಗಾರನೇ ಕನ್ಫೆಷನ್ ಮಾಡ್ಕೊಂಡಿದ್ರಿಂದ ಸಾಲ್ವ್ ಆಯ್ತು. ಆಮೇಲೆ ಕೊಲೆಗಾರ ಏನಿದಾನಲ್ಲ, ಅವನು ಕೊಲೆಯಾದ ಮನೆಯವನ ಡ್ರೈವರ್ ಆಗಿದ್ದ. ಕೊಲೆಯ ಸಂದರ್ಭದಲ್ಲಿ ಅವನ ಕೈಗೆ ಸತ್ತ ವ್ಯಕ್ತಿಯ ಕೂದಲು ಬಂದಿತ್ತು.
ಅದು DNA ರಿಪೋರ್ಟ್ ಅಲ್ಲಿ ಸಿಗಾಕೋದು. ಐಸಿ ಆಮೇಲೆ ವಿಷಯ ಎಲ್ಲ ನಾವು ತನಿಖೆ ಮಾಡಿದ್ರಿಂದ ನಮ್ ಡಿಪಾರ್ಟ್ಮೆಂಟ್ ಗೊತ್ತಾಯ್ತು. ಆದ್ರೆ ನೀವು ಆತನ ಯಾವುದೇ ಹಿನ್ನೆಲೆ ಇಲ್ಲದೆ ಬರೀ ಫೈಲ್ ಸ್ಟಡಿ ಮಾಡಿ ಈ ಕೊಲೆನಲ್ಲಿ ಅವನ ಹೆಂಡತಿ ಪಾಲುದಾರ ಅಲ್ಲ ಅಂತ ಹೇಳ್ತಿದಿರಲ್ಲ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ರಿಯಲಿ ಹ್ಯಾಟ್ಸ್ ಆಫ್ ಟು ಯುವರ್ ರಿಸರ್ಚ್. ಬರೀ ಈ ಫೈಲಲ್ಲಿರೋ ಫ್ಯಾಕ್ಟ್ಸ್ ಅನ್ನ ನೋಡಿ ಸತ್ಯಾನ್ ಕಂಡು ಹಿಡಿದಿದ್ಯಾ ಅಂದ್ರೆ ನಿಜಕ್ಕೂ ನಿನ್ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಕಣ. ನೀನು ಹೊಗಳಿದ್ ಹಾಗಿರ್ಲಿ, ಈಗ ನಾನು ತಲೆ ತಿಂತಿರೋದು ನನ್ನ ಚೆಸ್ ಪೇಷಂಟ್ ನ ಹೇಗೆ ಗುಣಪಡಿಸೋದು ಅಂತ. ನೀನ್ ನನ್ನ ಜೊತೆ ಬರ್ತಿದ್ದಾನೆ. ನೀನ್ ಇಷ್ಟೊತ್ತು ಆ ಚೆಸ್ ಪ್ಲೇಯರ್ ಬಗ್ಗೆ ಹೇಳ್ತಿದ್ರೆ ನನಗೂ ಕೂಡ ಆತನ ನೋಡ್ಬೇಕು, ಆತನ ಜೊತೆ ಮಾತಾಡ್ಬೇಕು, ಆತನ ಚಲನವಲನಗಳನ್ನ ಗಮನಿಸ್ಬೇಕು ಅಂತ ತುಂಬಾ ಆಸಕ್ತಿ ಬರ್ತಾ ಇದೆ. ನನ್ನ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ. ಓ, ಚೆಸ್ ಚಾಂಪಿಯನ್ ರಾಜೇಶ್ ರವರು ನನ್ ಜೊತೆ ಆಟ ಆಡ್ಲಿಕ್ಕೆ ಆಲ್ರೆಡಿ ರೆಡಿ ಆಗ್ತಿರೋ ಹಾಗಿದೆ. ವೆಲ್ಕಮ್ ವೆಲ್ಕಮ್. ಏನ್ ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದೀರಾ? ಲೇ ನೋಡೆ, ನನ್ ಗೆಸ್ ಎಷ್ಟು ಪರ್ಫೆಕ್ಟ್ ಆಯ್ತು ಅಂತ. ಏನ್ ಹೇಳ್ತಾ ಇದ್ದೀನಿ ನಾನು? 11 ಬರ್ಬೋದು ಅಂತ. ನೋಡೆ 9 ಎಲ್ಲ ಬಂದ್ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಇಬ್ರು ನಾನು ಬರೋ ಬಗ್ಗೆ ಈಗಾಗಲೇ ತುಂಬಾ ಡಿಸ್ಕಸ್ ಮಾಡಿರೋ ಹಾಗಿದೆ. ಹಾಗೇನಿಲ್ಲ. ಬೈ ದ ಬೈ, ಇವ್ರು ನನ್ನ ಬೆಸ್ಟ್ ಫ್ರೆಂಡ್ ಶ್ರೀಧರ್ ಅಂತ. ಇವರು ಇಲ್ಲೇ. ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ? ಅರೆ, ನಿಮ್ಗೆ ಹೇಗೆ ಗೊತ್ತು? ಇವ್ರು ನಿಮ್ಗೆ ಮೊದಲೇ ಪರಿಚಯನಾ? ಛೇ, ಹಾಗೇನಿಲ್ಲ. ಅವ್ರ ಕಾಲಲ್ಲಿರೋ ಪೊಲೀಸ್ ಶೂ ನೋಡಿ ಕೇಸ್ ಮಾಡಿದೆ ಅಷ್ಟೇ. ಯಾವುದೇ ಪೊಲೀಸ್ ಆಫೀಸರು ಮಫ್ತಿಲಿರುವಾಗ ಡ್ರೆಸ್ ಹಾಕಿಲ್ದೇ ಇದ್ರು ಪೊಲೀಸ್ ಶೂ ಮಾತ್ರ ಹಾಗೆ ಹಾಕಿರ್ತಾರೆ. ಐ ಆಮ್ ರೈಟ್ ಆಫೀಸರ್? ಎಕ್ಸಾಕ್ಟ್ಲಿ ಮಿಸ್ಟರ್ ರಾಜೇಶ್. ಇಲ್ಲೇ ಯರವಾಡ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಓ, ಇಸ್ ಇಟ್? ವೆಲ್ಕಮ್ ವೆಲ್ಕಮ್. ನೋಡಿ, ನನಗೂ ನೀವು ಆಡಿಯನ್ಸ್ ಅಂತ ಇದ್ರೆ ನನಗೆ ತುಂಬಾನೇ ಸಂತೋಷ. ಸರ್, ಬರೀ ಇವ್ರ ಆಡಿಯನ್ಸ್ ಅಲ್ಲ, ಚೆಸ್ ಆಡೋದ್ರಲ್ಲಿ ತುಂಬಾ ಎಕ್ಸ್ಟ್ರಾರ್ಡಿನರಿ. ಆಹಾ, ಓಹೋ, ತುಂಬಾ ಸಂತೋಷ. ಸೋ ನೈಸ್. ಐ ಆಮ್ ವೆರಿ ಮಚ್ ಹ್ಯಾಪಿ. ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ರಾಜೇಶ್ ಅವರೇ, ವಿಷ್ಣು ನಿಮ್ ಬಗ್ಗೆ ತುಂಬಾ ಹೇಳಿದಾನೆ, ಒಳ್ಳೆ ಚೆಸ್ ಪ್ಲೇಯರು ಅಂತ. ಆ ಕುತೂಹಲಕ್ಕೆ ನಾನು ಆಟ ನೋಡಕ್ ಬಂದಿದ್ದು. ಮೈ ಪ್ಲೆಜರ್. ಏನ್ ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸು? ಅಯ್ಯೋ, ಏನು ಬೇಡಿಪ್ಪ. ಐ ವಾಂಟ್ ಟು ಸಿ ಯುವರ್ ಗೇಮ್. ಶುರು ಮಾಡಿ. ಆಡೋದೇ. ನೀವು ಗೆಸ್ಟು, ತಗೊಳ್ಳೇಬೇಕು. ಭಾರತಿ, ಜ್ಯೂಸ್ ತಗೊಂಡ್ ಬಾ. ಹಾ ರೀ, ಬಂದೆ. ಸರಿ, ಶುರು ಮಾಡೋಣ. ಜ್ಯೂಸ್ ರೆಡಿ ಇದೆ ಸರ್. ಇವಳು ನನ್ನ ಹೆಂಡತಿ ಭಾರತಿ. ಇವಳು ಚೆಸ್ ಚಾಂಪಿಯನ್. ನನಗೆ ಎಷ್ಟೋ ಸಲ ಸೋಲಿಸಿದಳು ಗೊತ್ತಾ? ಓಕೆ, ನೀವೆಲ್ಲ ಆಟ ಆಡ್ತಾರಿ, ನಾ ಹೋಗಿ ಅಡಿಗೆ ರೆಡಿ ಮಾಡ್ತೀನಿ. ಸರಿ, ಆಯ್ತು. ವಾ, ಬ್ಯೂಟಿಫುಲ್ ಬ್ಯೂಟಿಫುಲ್. ಚಕ್. ಎಕ್ಸಲೆಂಟ್. ನೋಡು ಭಾರತಿ, ನಿನಗೆ ಅಡಿಗೆ ಮಾಡಕ್ ಹೇಳಿದ್ದೆ. ಇವ್ರು ನೋಡಿದ್ರೆ ಊಟ ಮಾಡದೆ ಹೋಗ್ತೀನಿ ಅಂತಿದ್ದಾರೆ. ಯಾಕೆ ಸರ್, ನಾ ಎಲ್ಲರಿಗೂ ಅಡಿಗೆ ಮಾಡ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಹೋಗಿ. ತಪ್ಪು ತಿಳ್ಕೊಬೇಡಿ ಭಾರತಿ ಅವರೇ. ಹೆಡ್ ಆಫೀಸ್ ಇಂದ ನಂಗೊಂದು ದಿಢೀರ್ ಅಂತ ಫೋನ್ ಬಂತು. ಐ ಹ್ಯಾವ್ ಟು ಅಟೆಂಡ್ ಇಟ್. ವಿಷ್ಣು ಇರ್ತಾನೆ, ಆಟ ಆಡ್ತಿರ್ತಾನೆ. ಯು ವಿಲ್ ಅಟೆಂಡ್. ರಾತ್ರಿನಾದ್ರೂ ಊಟ ಮಾಡ್ಕೊಂಡು ಹೋಗಿ. ಶೂರ್, ಡೆಫಿನೆಟ್ಲಿ ಐ ವಿಲ್ ಕಮ್. ಖಂಡಿತ ಬರ್ತೀನಿ. ಐ ವಿಲ್. ಓಕೆ, ಬಾಯ್ 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 ಬಾಯ್. ಚಕ್.
ಹೊಡಿಯಕ್ ಹೋದ್ವಿ ಅದು ಚಿಕ್ಕ ನಿಮ್ದು ಮಂತ್ರಿ ಹೋಗುತ್ತೆ. ಮಂತ್ರಿ ಕಂತ್ರಿ ಅಲ್ಲ, ಒಂದೇ ನನ್ಗೆ. ಯಾವ್ದಾದ್ರೂ ಹೋಗ್ಲಿ. ನೋಡು, ಬರೀ 2 ಕುದುರೆ ಇದ್ರೆ ನಾನೇ ಗೆಲ್ತೀನಿ. ಆದ್ರೆ ಈ ಚೆಕ್ ಕೊಟ್ರೆ ನನ್ನಿಂದ ಆಗಲ್ಲ, ಮೈಯೆಲ್ಲ ಹೊಡೆದೋಗತ್ತೆ. ಛೇ, ಇವತ್ತು ಯಾಕೋ ಟೈಮೇ ಸರಿ ಇಲ್ಲ. ಬನ್ನಿ ಕಾಫಿ ಬ್ರೇಕ್ ತಗೋಣ. ಜಸ್ಟ್ a minute. ಮಿಸ್ಟರ್ ಯಾರು? ಓ ಶ್ರೀಧರ್, ಎಲ್ಲಿದ್ಯೋ? ಯಾವ ಬರ್ತೀಯಾ? ಆಟ ನಡೀತಾ ಇದ್ದಿದೆ. ನಿನ್ ಕೆಲಸ ಮುಗಿದ್ರೆ ಬಂದು ಜಾಯ್ನ್ ಆಗೋ. ವೈ ನಾಟ್? ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀನಿ, ನೀವ್ ಆಡ್ತಾ ಇರಿ. ಓಕೆ ಪಾಪ. ಯಾರು? ಇನ್ಸ್ಪೆಕ್ಟರ್ ಸಾಹೇಬ್ರಾ? ಹೌದು, ಅವರೇ ಬರ್ತಾ ಇದ್ದಾರಂತೆ. ಬರ್ಲಿ ಒಳ್ಳೇದು. ಓ, ಐ ಆಮ್ ಸೋ ಸಾರಿ, ಬರೋದ್ ಸ್ವಲ್ಪ ಲೇಟ್ ಆಗ್ಬಿಡ್ತು. ನೀವು ಬರ್ದೇ ಇದ್ರೇನೆ ಎಷ್ಟೋ ಚೆನ್ನಾಗಿತ್ತು. ಏಯ್, ಯಾಕೆ ಹಾಗೆ ಹೇಳ್ತಿದ್ದೀರಾ? ಇವತ್ತು ಯಾಕೋ ವಿಷ್ಣು ಕೈನೇ ಮೇಲಾಗ್ತಿದೆ. ಯು ನೋ, ಐ ಆಮ್ ವೆರಿ ಮಚ್ ಡೆಸ್ಪರೇಟ್. ಕಮಾನ್, ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಇರ್ಬೇಕಲ್ವಾ? ನಿಮ್ಮವೇ ಆಡಿ. ಚೆಕ್. ಯಾಕೋ ನನಗೆ ಮೂಡ್ ಹೊರಟೋಯ್ತು. ಯಾಕೆ ವಿಷ್ಣು? ಯಾಕೆ ರಾಜೇಶ್? ಚೆನ್ನಾಗಿ ನಡೀತಿದೆಯಲ್ಲ ಆಟ. ಇಲ್ಲ, ನನಗೆ ಆಟ ಸಾಕನಿಸ್ತದೆ. ನಾಳೆ ಆಡೋಣ. ಯಾಕೆ ಸರ್? ಇವತ್ತೇ ಆಡ್ಬಿಡಿ, ಆಟ ಮುಗಿಸ್ಬಿಡೋಣ. ನೋಡಿ, ನನಗೆ ಚೆಸ್ಸು ತುಂಬಾ ಇಂಪಾರ್ಟೆಂಟ್. ಆದ್ರೆ ಇವಾಗ ನನಗೆ ಚೆಸ್ಗಿಂತ ಇಂಪಾರ್ಟೆಂಟ್ ಒಂದು ಕೆಲಸ ಬಂದ್ಬಿಡ್ತು. ಅದಕ್ಕೆ ನಾಳೆ ಆಡೋಣ, ಗೊತ್ತಾಯ್ತಾ? ಇನ್ನು ಸ್ವಲ್ಪ ಹೊತ್ತು ಆಡಿದ್ರೆ ನಿಮ್ ಕತೆ ಮುಗಿದೋಗೋ ಹಾಗೆ ಕಾಣಿಸ್ತಿದೆ. ಮುಗಿದು ಬಿಡ್ಲಿ, ಆಡಿ. ಕತೆ ಮುಗಿಯುತ್ತ? ಕತೆ ಮುಗಿಬಾರ್ದು ಅಂತಲೇ ನಾಳೆ ಆಡೋಣ ಅಂತಿರೋದು. ನೋಡಿ, ನನಗೇನು ಅರ್ಜೆಂಟ್ ಕೆಲಸ ಇದೆ. ನಾಳೆ ಆಡೋಣ. ಸರಿ ಬಿಡಿ ಸರ್, ನಾಳೆ ಬೆಳಗ್ಗೆ ನನಗೊಂದು ಬಿಸಿನೆಸ್ ಮೀಟಿಂಗ್ ಇದೆ. ನಾಳೆ ಸಂಜೆ ಬಂದು ಆಟ ಆಡ್ತೀನಿ. ಓಕೆ? ಹಾ, ನಾಳೆ ಸಂಜೆ ನೀವು ಬರಲೇಬೇಕು. ನಾನು ಕಾಯ್ತಿರ್ತೀನಿ. ನನಗೆ ಬೇರೆ ಕೆಲಸ ಇದೆ. ನೀವು ಹೊರಡಿ. ಅಲ್ಲ, ನಾ ಈಗಿನ್ನೂ ಬಂದೆ, ಆಗ್ಲೇ ಹೊರಡಿ ಅಂದ್ರೆ ಹೆಂಗೆ? ನೀವು ಹೊರಡ್ತಿರಲ್ವಾ? ನಾನು ಹೋಗ್ತೀನಿ, ನನಗೆ ಲೇಟ್ ಆಯ್ತು. ನಾನು ನಾಳೆ ಸಂಜೆ 4 ಗಂಟೆಗೆ ಮರೆಯಂಗಿಲ್ಲ, ಕಾಯ್ತಾ ಇರ್ತೀನಿ. ಬರಲೇಬೇಕು, ಮಿಸ್ ಮಾಡಂಗಿಲ್ಲ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ.
ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ದಯವಿಟ್ಟು ಬೇಜಾರ ಮಾಡ್ಕೋಬೇಡಿ, ಅವ್ರ ಸ್ವಭಾವನೇ ಹಾಗೆ. ಇಟ್ಸ್ ಓಕೆ, ನನಗೇನ್ ಬೇಜಾರಿಲ್ಲ. ನಾನಿಲ್ಲಿ ಬಂದಿರೋದು ಅವ್ರ ವಿಚಿತ್ರ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡಕ್ಕೆ. ನೀವು ಸಹ ಬೇಜಾರು ಮಾಡ್ಕೋಬೇಡಿ, ಓಕೆ? ರಾತ್ರಿ 10 ಗಂಟೆ ಆಗಿದೆ, ಊಟ ಮಾಡ್ಕೊಂಡು ಹೋಗಿ. ನೋಡಿ, ದಯವಿಟ್ಟು ಬೇಡಿ. ಫಸ್ಟ್ ಆಫ್ ಆಲ್ ನಿಮ್ ಹಸ್ಬೆಂಡ್ ತುಂಬಾ ಡಿಸ್ಟರ್ಬ್ ಆಗಿರೋ ಕಾಣಿಸ್ತಾ ಇದೆ. ಇಟ್ಸ್ ಎ ವೆರಿ ಡೆಲಿಕೇಟ್ ಇಶ್ಯೂ. ಉಪಾಯವಾಗಿ ಅವ್ರಿಗೆ ಊಟ ಮಾಡಿಸಿ ನೀವು ಊಟ ಮಾಡಿ ಮಲಗಿ. ಬಾಗ್ಲಾಕೊಳ್ಳಿ, ರಾತ್ರಿ ತುಂಬಾ ತಡ ಆಗಿದೆ. ಓಕೆ, ಟೇಕ್ ಕೇರ್. ಪಾಪ ಬಾಯ್. ಮುಗ್ಧ ಮನಸ್ಸು, ಇಂಥ ಮುಗ್ಧ ಮುಖ. ಈ ಮುಖದ ಹಿಂದೆ ಅಸ್ವಸ್ಥತೆ ಇದೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ದೇವ್ರಿ, ಆ ಡಾಕ್ಟರ್ ನನ್ ಗಂಡನ ಹುಷಾರ್ ಮಾಡ್ಬಿಟ್ರೆ ಅಷ್ಟೇ ಸಾಕಪ್ಪ. ಆಟ ತುಂಬಾ ಚೆನ್ನಾಗಿತ್ತು. ನಿಮ್ ಜೊತೆ ಆಡಿ ತುಂಬಾ ಎಂಜಾಯ್ ಮಾಡಿದೆ. ಟೈಮ್ 9 ಗಂಟೆ, ನಾನಿನ್ನು ಹೊರಡ್ತೀನಿ. ಏನು ಹೊರಟಿದ್ದೀರಾ? ಅದು ಇಷ್ಟು ಬೇಗ? ಏನು ವಿಷ್ಣು, ತಮಾಷೆ ಆಡ್ತಿದ್ದೀರಾ? ನೀವೊಂದು ಆಟ ಗೆದ್ದು ಹೋಗಕ್ಕೆ ನಾನ್ ಬಿಟ್ಬಿಡ್ತೀನಾ? ಕೂತ್ಕೊಳ್ಳಿ. ನೋಡಿ ರಾಜೇಶ್, ನಾಳೆ ಸಂಜೆ ಹೇಗೋ ಬರ್ತೀನಲ್ಲ, ಅವಾಗ ಆಟಾಡೋಣ ಬಿಡಿ. ನಾನು ಅದೇ ನಾ ಈ ಸೋಲಿನ ಜೊತೆ ನಾಳೆ ಸಂಜೆವರೆಗೆ ಕಾಯಕ್ಕಾಗುತ್ತೆ? ನಾವೀಗ 2ನೇ ಆಟ ಆಡ್ಲೇಬೇಕು. ನೋಡಿ, ನಾವೀಗ ಆಡ್ತಾ ಇರೋದು ಬೆಸ್ಟ್ ಆಫ್ 3 ತಾನೆ? ಏನು ಬೆಸ್ಟ್ ಆಫ್ 3ನಾ? ಹೌದು. ಯಾರು 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆಲ್ತಾರೋ ಅವರೇ ಮ್ಯಾಚ್ ಗೆದ್ದ ಹಾಗೆ. ಯಾಕೆ, ನೀವು ಕ್ರಿಕೆಟ್ ನಲ್ಲಿ ನೋಡಿಲ್ವಾ? ಅದೇನೋ ಸರಿ, ಇಷ್ಟೊತ್ತಿನಲ್ಲಿ ನಿಮ್ ಮನೆಯವರಿಗೆಲ್ಲ ಯಾಕೆ ತೊಂದರೆ ಕೊಡೋಣ ಅಂತ. ಏನು ವಿಷ್ಣು ಹಿಂಗೆ ಹೇಳ್ತಾ ಇದ್ರಾ? ನಾವಿಬ್ರು ಆಡಕ್ಕೆ ನಮ್ಮನೇಲಿ ಯಾರಿಗೆ ತೊಂದರೆ ಆಗುತ್ತೆ? ನಮ್ಮನೇಲಿ ಇರೋದು ನಾನು ನನ್ನ ಹೆಂಡತಿ ಇಬ್ರೆ. ಅವಳ ಮೇಲ್ಗಡೆ ಹೋಗಿ ಆರಾಮಲ್ಲಿ ಬೆಡ್ರೂಮ್ ಅಲ್ಲಿ ಮಲ್ಕೋತಾಳೆ. ಈಗ ಆಟ ಶುರು ಮಾಡೋಣ, ಬನ್ನಿ. ಯಾಕೆ, ಏನಾಯ್ತು ಸರ್? ಏನಿಲ್ಲ, ನೀವಾಡಿ. ಆಟ ತುಂಬಾ ಇಂಟ್ರೆಸ್ಟಿಂಗ್ ಐದಲ್ಲ, ಅದಕ್ಕೆ ನೀವಾಡಿ. ಚೆಕ್ ರಾಜೇಶ್. ಅರೆ, ಯಾಕೆ ಅಪ್ಸೆಟ್ ಆದ್ರಿ? ಏನಾಯ್ತು? ಏನಿಲ್ಲ, ಅದು ನೀವು ಮೂವ್ ಮಾಡಲ್ಲ ಅನ್ಕೊಂಡಿದ್ದೆ, ಮಾಡ್ಬಿಟ್ರಿ. ಸರಿ ಬಿಡಿ, ಇಟ್ಸ್ ಓಕೆ. ರಾಜೇಶ್ ಅವರೇ, 11 ಗಂಟೆ ಆಯ್ತು. ಮನೆಗೆ ಹೋಗಿ ಮಲಗೋದ್ರೊಳಗೆ 12 ಗಂಟೆ ಆಗತ್ತೆ. ನನಗೆ ನಿದ್ರೆಗಿಡೋದಿಲ್ಲ ಅಂದ್ರೆ ಆಗಲ್ಲಪ್ಪ. ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ. ಓಕೆ, ನೋ ಪ್ರಾಬ್ಲಮ್, ಹೊರಡಿ. ಆದ್ರೆ ನಾಳೆ ಬೆಳಿಗ್ಗೆ 9 ಗಂಟೆ ಬಂದ್ಬಿಡ್ಬೇಕು. ಏನೋ ನೋಡಿ, ನಾಳೆ ನನಗೆ ತುಂಬಾ ಕೆಲಸ ಇದೆ. ಸಂಜೆ ಮೇಲೆ ಬರೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ವಾಟ್ ಯು ಮೀನ್ ಟ್ರೈ ವಿಷ್ಣು? ಯು ಶುಡ್ ಕಮ್.
ನಾವು ನಾಳೆ ಈ ಆಟನ ಕಂಟಿನ್ಯೂ ಮಾಡಲೇಬೇಕು. ನಾನು ಗೆಲ್ಲೇಬೇಕು. ನಾಳೆ ಸಾಯಂಕಾಲ 6 ಗಂಟೆಗೆ ನೀವು ಬರ್ತಾ ಇದ್ದೀರಾ? ಇಟ್ಸ್ ಫೈನಲ್. ಒಂದು ವೇಳೆ ನೀವು ಬರ್ತಾ ಇದ್ರೆ ನಾನು ಈ ಚೆಸ್ ಬೋರ್ಡ್ ಸಮೇತ ನಿಮ್ಮನೆ ಬಂದ್ಬಿಡ್ತೀನಿ ಅಷ್ಟೇ. ಒಳ್ಳೆ ತಮಾಷೆ ಮಾಡ್ತೀರಪ್ಪ. ಹಾಗೇನಾದ್ರು ಮಾಡಿಬಿಟ್ಟಿರಾ? ನಾನ್ ನಾಳೆ ಈವ್ನಿಂಗ್ ಬರ್ತೀನಿ ಬಿಡಿ. ಅದು ಮಾತಂದ್ರೆ ನೋಡಿ, ನಾಳೆ ಸಂಜೆ 6 ಗಂಟೆ ನಾನು ಕಾಯ್ತಾ ಇರ್ತೀನಿ, ಬರ್ಬೇಕು. ಓಕೆ, ಗುಡ್ ನೈಟ್. ರೀ, ಅವ್ರು ಹೋಗೋಯ್ತಲ್ಲ, ಬನ್ರಿ ಊಟ ಮಾಡೋಣ. ರಾತ್ರಿ 11 ಗಂಟೆ ಆಗ್ತದೆ. ನೋಡೆ, ನಾಳೆ ನಾನು ಈ ಮ್ಯಾಚ್ ಗೆಲ್ಲೇಬೇಕು. ಅದಕ್ಕೆ ಯಾವ ಮೂವ್ ಮಾಡಿದ್ರೆ ಹೆಂಗ್ ಗೆಲ್ತೀನಿ ಅಂತ ನೋಡ್ಕೊಳ್ತಾ ಇದ್ದೀನಿ, ಬರ್ಕೊಳ್ತಾ ಇದ್ದೀನಿ. ನನ್ಗೆ ಡಿಸ್ಟರ್ಬ್ ಮಾಡಬೇಡ. ನೀನ್ ಊಟ ಮಾಡು, ನಾನು ಆಮೇಲೆ ಮಾಡ್ತೀನಿ. ಹೋಗು. ರೀ, ಏನ್ರಿ ಮಕ್ಳಾಡ್ದಂಗ ಆಡ್ತಾ ಚೆಸ್ಸು ಅಂತ ಊಟ ನಿದ್ದೆ ಬಿಟ್ಟು ನಿಮ್ ತಲೆ ಆದ್ರೂ ಹೇಗ್ ಓಡುತ್ರಿ? ನೋಡೆ, ಏನಾದ್ರೂ ಪಡಿಬೇಕು ಅಂದ್ರೆ ಏನಾದ್ರೂ ಕಳ್ಕೊಬೇಕಂತೆ. ನಾನು ನಾಳೆ ಈ ಆಟ ಗೆಲ್ಬೇಕು ಅಂದ್ರೆ ಈಗ ಊಟ ನಿದ್ದೆನ ಕಳ್ಕೊಬೇಕು. ಇಟ್ಸ್ ಸಿಂಪಲ್. ಅಯ್ಯೋ, ನೀವೋ ನಿಮ್ ವಾದನೋ. ಊಟನ ಇಲ್ಲೇ ತಂದ್ಕೊಡ್ತೀನಿ, ಆಮೇಲೆ ಚೆಸ್ ಆದ್ರೂ ಆಡಿ ಏನಾದ್ರೂ ಮಾಡಿ. ಏನಿದು, ಬಾಗ್ಲ ತೆಗೆದು ಬಿಟ್ಟೆ ಮಲ್ಕೊಂಡಿದ್ಯಾ? ಏನ್ರಿ ಇದು, ದಿನಾ ಇಷ್ಟ್ ಲೇಟಾಗಿ ಮನೆಗ್ ಬರ್ತಾ ಇದ್ದೀರಾ? ಯಾವಾಗ ಬಂದ್ರಿ? ಏನೇ ಮಾಡೋದು, ಪ್ಲೇಯರ್ ನನ್ನ ಆಟದಿಂದ ಮುಕ್ತಿನೇ ಕೊಡಲ್ಲ ಅಂತಾನೆ ಕಂಟಿನ್ಯೂಸ್ ಆಗಿ ಆಡ್ತಾನೆ ಇರಿ ಆಗ್ತಿರ್ತಾನೆ. ಬರೀ ಅವ್ರ ಜೊತೆ ಚೆಸ್ ಆಡ್ತಿರ್ತೀರೋ ಇಲ್ಲ ಟ್ರೀಟ್ಮೆಂಟ್ ಕೊಡ್ತಿರ್ತೀರೋ? ಅವ್ರ ಜೊತೆ ಆಡಿ ಆಡಿ ನಿಮ್ಗೂ ಕಷ್ಟ. ನಾನು ಸೈಕಿ ಆರ್ಟಿಸ್ಟ್ ಕಣೆ. ಸರಿ, ಬನ್ನಿ ಊಟ ಮಾಡಿ. ನಂದು ಊಟ ಆಯ್ತಪ್ಪ. ರೀ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ನಮ್ ತಂದೆಗ್ ಹುಷಾರಿಲ್ವಂತೆ. ನಾನೊಂದ್ ವಾರ ಊರ್ಗ್ ಹೋಗ್ ಬರ್ತೀನಿ. ಹೌದಾ? ಹಾಗಿದ್ರೆ ಹೋಗ್ಬಾರಪ್ಪ. ಆದ್ರೆ ಅಲ್ಲಿ ನಿನ್ನ ಮೊಬೈಲ್ಗೆ ನೆಟ್ವರ್ಕ್ ಸಿಗಲ್ವಲ್ಲ, ಅಲ್ಲಿ ಹೇಗ್ ಕಮ್ಯುನಿಕೇಟ್ ಮಾಡ್ತೀಯಾ? ಅರ್ಜೆಂಟ್ ವಿಷಯ ಇದ್ರೆ ನಾನೇ ತೀರ್ಥಹಳ್ಳಿ ಟೌನ್ ಬಂದ್ ಕಾಲ್ ಮಾಡ್ತೀನ್ರಿ. ಓಕೆ. ಯಾರಪ್ಪ ಇದು? ಯಾರು ಮಾತಾಡ್ತಾ ಇರೋದು? ಹಲೋ, ನಾನ್ ರಾಜೇಶ್. ನೀವ್ ಈಗ್ಲೇ ಬರ್ಬೇಕು. ಏನಂತ? ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನೆ? ಅವನು ನನ್ನ ಪೇಷಂಟ್ ಅಪ್ಪ. ಅವನು ಎಷ್ಟೊತ್ತಿಗೆ ಕರೆದ್ರು ನಾನು ಅವನ ಮನೆಗೆ ಹೋಗ್ಲೇಬೇಕು. ಇಲ್ದಿದ್ರೆ ಅವನ್ನ ಗುಣ ಮಾಡೋದಕ್ಕೆ ಸಾಧ್ಯ ಇಲ್ಲಪ್ಪ. ನೀನು ಹೋಗಿ ಮಲ್ಕೊಂಡ್ಬಿಡು. ಬರ್ತೀನಿ ಕಣೆ. ಹುಷಾರು, ಬಾಗ್ಲ ಹಾಕೊಂಡು ಮಲ್ಕೊ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ವಿಷ್ಣು, ಯು ಆರ್ ರಿಯಲಿ ಗ್ರೇಟ್. ಅಲ್ಲ, ನನ್ನಂತ ರಾತ್ರಿ 2 ಗಂಟೆಗೆ ಆಡಕ್ ಕರೆದ್ರೆ ಬಂದಿದ್ದೀರಲ್ಲ, ರಿಯಲಿ ಯು ಆರ್ ಗ್ರೇಟ್. ಬನ್ನಿ, ಆಟ ಶುರು ಹಚ್ಕೊಳ್ಳೋಣ. ನೀವು ಕರೆದ್ಮೇಲೆ ಬರ್ಲೇಬೇಕಲ್ಲಪ್ಪ, ಆಡಿ. ನೋಡಿ, ನೀವು ಅವು ಬಿಟ್ಟು ಹೋದಾಗ ಯಾವ ಪೋರ್ಷನ್ ಇತ್ತೋ ಅದೇ ಪೋರ್ಷನ್ ಕಾಯಿಗಳು. ಬೇಕಾದ್ರೆ ಫೋಟೋ ಹೊಡ್ಕೊಂಡಿದ್ದೀನಿ, ತೋರ್ಸ್ಲಾ? ನೋ, ಐ ಬಿಲೀವ್ ಯು. ಲೆಟ್ ಸ್ಟಾರ್ಟ್. ಥ್ಯಾಂಕ್ ಯು. ಓಕೆ, ಇವಾಗ ನನ್ಗೂ ಊತಾನೆ. ಓಕೆ, ಗಂಟೆ
ಇದೇನ್ ಡಾಕ್ಟ್ರು ನೆನ್ನೆ ಮಧ್ಯರಾತ್ರಿ 2 ಸರ್ತಿ ಮಿಸ್ ಕಾಲ್ ಕೊಟ್ಟಿದಾರಲ್ಲ. ಬಹುಶಃ ಆ ಚೆಸ್ ಆಟ ಆಡ್ತಾ ಇದ್ರು ಅಂತ ಕಾಣಿಸುತ್ತೆ. ಅದನ್ನ ನೋಡಕ್ ಕರೆದಿರ್ಬೇಕು. ಅನ್ಯಾಯವಾಗಿ ಮಿಸ್ ಮಾಡ್ಕೊಂಡ್ಬಿಟ್ನೆ. ಇವತ್ತೇ ಔಟ್ ಆಫ್ ಸಿಟಿ ಡ್ಯೂಟಿ ಬಿತ್ತಲ್ಲ, ಏನ್ ಮಾಡೋದು? ಎನಿವೆ ಡಾಕ್ಟರ್ ಒಂದ್ಸತಿ ಫೋನ್ ಮಾಡಿ ನೋಡೋಣ. The subscriber is out of coverage. Please try again later. ಓಕೆ, ಆ ಚೆಸ್ ಒಂದ್ಸತಿ ಫೋನ್ ಮಾಡೋಣ. The subscriber cannot be You do reached not at the reachable. moment. ಇನ್ನಿಬ್ರು Please ನಾಟ್ try ರೀಚಬಲ್ again ಆಗ್ಬಿಟ್ಟಲ್ಲ. later. ಓಕೆ, ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋದ್ರಾಯ್ತು. ಹೆಡ್ ಆಫೀಸ್ ಕಡೆ ಹೋಗೋಣ ಬಾ. ಏನ್ ಸರ್ ಅವ್ರನ್ನ ಹುಡ್ಕೊಂಡ್ ಬಂದ್ರ? ಹೌದು, ನಿಮ್ ಯಜಮಾನ್ರ ಚೆಸ್ ಆಟ ಅಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್. ರಾತ್ರಿ ನೋಡ್ಬೇಕು ಅನ್ನೋ ಆಸೆಯಿಂದಾನೆ ಬರ್ಬೇಕಾಗಿತ್ತು, ಆದ್ರೆ ಕೆಲಸದ ಒತ್ತಡದಲ್ಲಿ ಆಗ್ಲಿಲ್ಲ. ಅದಕ್ಕೆ ಇವತ್ ಬಂದೆ. ನಿಮ್ ಯಜಮಾನ್ರ ಗೆದ್ರ ಇಲ್ಲ ನನ್ನ ಫ್ರೆಂಡ್ ವಿಷ್ಣು ಗೆದ್ರ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೆ ಬಂದೆ ಅಷ್ಟೇ. ಏನ್ ಸರ್ ನನ್ ಗಂಡ ಚೆಸ್ ಆಡೋದು ಅಂದ್ರೆ ಅಷ್ಟೊಂದ್ ಕ್ಯೂರಿಯಾಸಿಟಿನ ನಿಮ್ಗೆ? ಹೌದು, ಅಷ್ಟೊಂದ್ ಜೀನಿಯಸ್ ಚೆಸ್ ಆಟದಲ್ಲಿ ಅವರು? ಆಫ್ ಕೋರ್ಸ್. ಹಲೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮಸ್ಕಾರ. ಓ ನಮಸ್ತೆ ರಾಜೇಶ್. ಏನ್ ಪೊಲೀಸ್ ಸಾಹೇಬ್ರು ನಮ್ಮನೆಯವರು ಬರೋಣ ಆಯ್ತು? ಏನ್ ಮಾಡೋದು ಸರ್, ನಿಮ್ಮ ಚೆಸ್ ಆಟ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಬಂದೆ. ನಮ್ಮ ಆಟಕ್ಕೆ ಅಷ್ಟೊಂದು ಡಿಮ್ಯಾಂಡಾ? ಥ್ಯಾಂಕ್ ಯು ಸರ್, ಇದು ತುಂಬಾ ಸಂತೋಷದ ವಿಷಯನೇ. ಆದ್ರೆ ನೀವು ಯೂನಿಫಾರ್ಮ್ ಅಲ್ಲಿ ಇಲ್ಲಿವರೆಗೆ ಬರೋದು ನನಗೊಂದು ಚೂರು ಇಷ್ಟ ಆಗಲ್ಲ ಸರ್. ಆಯ್ತು ಬಿಡಿ, ಆಸ್ ಯು ಪ್ಲೀಸ್. ನೆಕ್ಸ್ಟ್ ಟೈಮ್ ನಿಮ್ ಮನೆಗೆ ಬರುವಾಗ ಮಫ್ತಿನಲ್ಲೇ ಬರ್ತೀನಿ. ಹೌದು, ಏನು ನಿಮ್ ಕಣ್ಣು ನೋಡಿದ್ರೆ ಈಗ ತಾನೇ ಎದ್ದಂಗಿದೆ, ಹಗ್ಲೆಲ್ಲ ಮಲಗಿದ್ರಾ ಹೇಗೆ? ಮತ್ತಿನ್ನೇನ್ ಸರ್, ರಾತ್ರಿ 2-3 ಗಂಟೆವರೆಗೂ ಆಟ ಆಡಿದ್ರೆ ಇನ್ನೇನಾಗುತ್ತೆ ನೀವೇ ನೋಡಿದ್ರಾ, ನಿಮ್ದೊಳ್ಳೆ ಹುಚ್ಚಪ್ಪ. ಅಲ್ಲ, ನೀವು ಮಧ್ಯರಾತ್ರಿ ಎಲ್ಲ ಎದ್ದು ಆಟ ಆಡ್ತಿದ್ರೆ ನಿಮ್ ಹೆಂಡತಿನೂ ಕೂತ್ ನೋಡ್ಬೇಕಲ್ಲ, ಆಕೆಗೂ ನಿದ್ದೆಗೆಡಿಸ್ತೀರಾ? ಅಯ್ಯೋ ನೀವು ಸುಮ್ಮನೆ ಇರಿ ಸರ್. ಅವಳ ಜೊತೆ ಆಟ ಆಡಿದ್ರೆ 10 ನಿಮಿಷ ಸೋತೋಗ್ತಾಳೆ, ನಿದ್ದೆ ತಡಿಲಾರ್ದೆ. ಒಂದ್ ನಿಮಿಷ ಹೇಳಿ ಸರ್. ಎಸ್, ಐ ಆಮ್ ಆನ್ ಡ್ಯೂಟಿ. ಬರ್ತೀನಿ ಸರ್, ತಕ್ಷಣ ಬಂದು ನೋಡ್ತೀನಿ ಸರ್. ಕೆಲಸ ಇದೆ, ನಾ ಹೊರಡ್ತೀನಿ. ಬರ್ತೀನಿ ರಾಜೇಶ್ ಅವರೇ, ಬಾಯ್. ಲೇ ಭಾರತಿ, ಬಾರೆ ಒಂದು ಆಟ ಆಡೋಣ. ಅಲ್ಲರಿ, ಇಡೀ ರಾತ್ರಿ ಡಾಕ್ಟರ್ ಜೊತೆ ಆಟ ಆಡಿದ್ದು ಇನ್ನ ಸಾಕಾಗಿಲ್ವಾ ನಿಮ್ಗೆ? ಡಾಕ್ಟ್ರ? ಯಾವ ಡಾಕ್ಟ್ರೇ? ನಾನು ಆಡಿದ್ ವಿಷ್ಣು ಜೊತೆ ಅಲ್ವಾ? ವಿಷ್ಣು ಡಾಕ್ಟ್ರ? ಅಲ್ಲರಿ, ಆಪ್ತಮಿತ್ರ ಸಿನಿಮಾದಲ್ಲಿ ವಿಷ್ಣು ಸರ್ ಅವರು ಸೈಕೆಟಿಸ್ಟ್ ಆಗಿರ್ತಾರಲ್ವಾ, ಅದಕ್ಕೆ ಈ ವಿಷ್ಣು ಸರ್ನ ಅದೇ ರೀತಿ ಕರೆದ್ಬಿಟ್ಟೆ ಅಷ್ಟೇ. ಅದೇ ನಿನ್ ಲಾಜಿಕ್ಕೋ. ಸರಿ ಬಾಳೋಣ. ಸರಿ, ನಿಮ್ಮ ಕೆಲ್ಸಗಳನ್ನ ಎಲ್ಲ ಮುಗಿಸ್ಕೊಂಡ್ ಬನ್ನಿ, ಕೆಳಗಡೆ ತಿಂಡಿ ತಿನ್ಕೊಂಡು ಆಟ ಆಡೋಣ, ಸರಿನಾ? ಓಕೆ, ಇದಪ್ಪ ಮಾತು ಅಂದ್ರೆ. ಸರಿ, ಈಗಲೇ ಬಂದೇ ಇರು. ಸರ್, ಇಲ್ಲೊಂದು ಸಿಗ್ನೇಚರ್. ಏನ್ರಿ, ನಾನೊಂದ್ ವಾರದಿಂದ ಸ್ಟೇಷನ್ ಇರ್ಲಿಲ್ಲ ಅಂತ ನೀವೆಲ್ಲ ಸ್ಟಾಫ್ ಮಜಾ ಮಾಡ್ತಾ ಇದ್ದೀರಾ? ಹಿಂಗೆ ಹೇಳ್ಬಿಟ್ರಿ. ಆಯ್ತಾಯ್ತು ತಗೊಳ್ಳಿ. ಸರ್, ಇಲ್ಲೊಂದ್ ಕಡೆ. ಹಾಗೆ ಒಂದು ಕಾಫಿ ತರಿಸ್ರಿ. ಆಯ್ತು ಸರ್. ಅಲ್ಲ, ಎಂಥ ಕೆಟ್ಟ ಒತ್ತಡದ ಡ್ಯೂಟಿ ನಮ್ ಡಿಪಾರ್ಟ್ಮೆಂಟ್ದು. ರಾಜೇಶ್ನ ವಿಷ್ಣುನ ಇಬ್ರನ್ನ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಹಾಗೆ ರಾಜೇಶ್ ಒಂದ್ಸತಿ ಟ್ರೈ ಮಾಡೋಣ. ಹಲೋ ರಾಜೇಶ್.
ಸರ್ ಬೆಳಿಗ್ಗೆ ಹೇಳಿದ್ದಲ್ಲ ಚೆಸ್ ಆಡಕ್ ಬನ್ನಿ ಅಂತ, ಅಷ್ಟ್ ಬೇಗ ಮರ್ತ್ಬಿಟ್ರ? ಓ ಅದಾ, ನನಗೆ ಈಗಾಗಲ್ಲ, ರಾತ್ರಿ ಬರ್ತೀನಿ ಬಿಡಿ. ಅಯ್ಯೋ, ನೀವು ಪೊಲೀಸ್ನ ನಂಬಕ್ಕಾಗುತ್ತಾ? ಈಗ ಬಂದ್ರೆ ಬನ್ನಿ, ನಾಳೆ ಅಂದ್ರೆ ಅದು ಆಗದ್ ಹೋಗದ್ ಮಾತು. ಹಾಗೇನಿಲ್ಲ, ಯಾವುದೋ ಕೊಲೆ ಕೇಸಿನ ಇನ್ವೆಸ್ಟಿಗೇಷನ್ಗೆ ಅಂತ ಪಕ್ಕದ ಸ್ಟೇಟ್ಗೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಡಾಕ್ಯುಮೆಂಟೇಶನ್ ಇತ್ತು, ನಂಗೆ ರೆಸ್ಟೇ ತಗೊಳಕ್ಕಾಗ್ಲಿಲ್ಲ. ನಾನು ನಿದ್ದೇನೂ ಮಾಡ್ಲಿಲ್ಲ, ಅದಕ್ಕೆ ನಾಳೆ ಬರ್ತೀನಿ ಹಿಂದೆ. ಸರ್, ಪೊಲೀಸರು ಇನ್ನೊಬ್ರು ನಿದ್ದೆ ಕೆಡಿಸ್ತೀರ ಹೊರತು ನಿಮ್ ನಿದ್ದೆಯಲ್ಲಿ ಕೆಡಿಸ್ಕೊಳ್ತೀರಾ? ಸರ್ ಅದೆಲ್ಲ ಬೇಡ. ನಿಮ್ಗೆ ಇಷ್ಟ ಇದ್ರೆ ಬನ್ನಿ, ಇಲ್ದಿದ್ರೆ ಬೇಡ. ಓ ಖಂಡಿತ ನಿಮ್ಗೆ ಇಲ್ಲಿ ಬಂದು ನನ್ ಜೊತೆ ಆಡಿ ಸೋತ್ ಹೋದ್ರೆ ಏನ್ ಮಾಡ್ಬೇಕು ಅನ್ನೋ ಭಯ ಕಾಡ್ತಿರ್ಬೇಕು. ಆಮ್ ಐ ರೈಟ್? ನೋ ರಾಜೇಶ್, ಯು ಆರ್ ರಾಂಗ್. ಆಟ ಅಂದ್ಮೇಲೆ ಸೋಲು ಗೆಲುವು ಇದ್ದಿದ್ದೆ. ಯು ಶುಡ್ ಹಾವ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಷ್ಟೇ. ಬಟ್ ನಾನ್ ಸೋತ್ರೆ ತಲೆ ಕೆಡ್ಸ್ಕೊಳ್ತೇನೆ ಸರ್, ಯಾಕೆಂದ್ರೆ ನನಗೆ ಗೆಲುವು ಮಾತ್ರ ಬೇಕು. ಐ ಹೇಟ್ ಲೂಸರ್ಸ್. ಸರ್, ನಿಮ್ಗೆ ಸೋಲೋ ಭಯ ಕಾಡ್ತಾ ಇದ್ರೆ ಯಾಕೆ ಸರ್ ಬರೋಕ್ ಇಷ್ಟೊಂದು ಮೀನಮಾಶಿ ಎಣಿಸ್ತಾ ಇದೀರಾ? ಆಯ್ತು ರಾಜೇಶ್, ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ಸ್ವಲ್ಪ ಮನೆಗೆ ಹೋಗಿ ಆಮೇಲೆ ಸೀದಾ ನಿಮ್ ಮನೆಗೆ ಬಂದ್ಬಿಡ್ತೀನಿ, ಓಕೆನಾ? ದಟ್ಸ್ ಗುಡ್, ಬಾಯ್. ದಟ್ಸ್ ದ ಸ್ಪಿರಿಟ್ ಸರ್. ಬನ್ನಿ, ವೇಟ್ ಮಾಡ್ತಿರ್ತೀನಿ. ಸೂರ್ಯರಾವ್ ಸರ್, ಬನ್ನಿ ಇಲ್ಲಿ. ನಂಗೆ ಸ್ವಲ್ಪ ಕೆಲಸ ಇದೆ, ರಾಜೇಶ್ ಮನೆ ಕಡೆ ಹೋಗಿ ಬರ್ತೀನಿ. ರಾಜೇಶ್ ಮನೆಗ ಸ್ವಲ್ಪ ಹುಷಾರ್ ಸರ್. ಯಾಕ್ರಿ? ಅವ್ನು ಸ್ವಲ್ಪ ರೀ ಸೂರ್ಯರಾವ್, ನಾವು ಕೆಲಸ ಮಾಡ್ತಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬೇರೆಯವ್ರಿಗೆ ಎದುರಿಸ್ಬೇಕಾದ್ ನಾವೇ ಹೆದರ್ಕೊಂಡ್ರೆ ಬೆಲೆ ಬರ್ತೇನ್ರಿ? ಏನ್ರಿ ನೀವು? ಆಯ್ತಾಯ್ತು, ಸ್ಟೇಷನ್ ಕಡೆ ಜೋಪಾನ, ಓಕೆ? ಸರ್ ನೋಡ್ಕೊತೀನಿ. ಏನ್ರಿ ನೀವು ತಗಲಾಕ್ಬಿಟ್ರಲ್ಲ? ಸರ್ ಸುಮ್ನೆ ಇರಿ, ನೀವೇನ್ ಕಡಿಮೆ ಇಲ್ಲ. ನಾನ್ ನಿಮ್ಮನ್ನ ಏನೋ ಅಂತ ಅನ್ಕೊಂಡಿದ್ದೆ ಸರ್, ಆದ್ರೆ ನೀವು ಅಸಾಧ್ಯ ಅಂತ ಗೊತ್ತಾಯ್ತು. ಅಲ್ಲ, ಆಟ ಶುರುವಾಗಿ 3 ಗಂಟೆ ಆದ್ರೂ ನಾನ್ ನಿಮ್ಗೆ ಕಟ್ಟೋಕ್ ಆಗ್ತಿರಲ್ಲ ಅಂತ. ನೀವೇನ್ ಸಾಮಾನ್ಯನಾ? ಹೇಗಾದ್ರೂ ಮಾಡಿ ನಿಮ್ ಕಿಂಗ್ ಅನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದ್ ಪಾನ್ ಇಟ್ಕೊಂಡು ನಿಮ್ ಕಿಂಗ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀರಾ. ಯು ಆರ್ ಜೀನಿಯಸ್ ಐಸೆ. ಸರ್ ಜ್ಯೂಸ್ ಹೇಳುವಾ? ಲೇ ಭಾರತಿ, ಸರ್ಗೆ ಒಳ್ಳೆ ಫ್ರೆಶ್ ಜ್ಯೂಸ್ ತುಂಬಾ. ಯಾಕೆ ಸರ್ ಇಷ್ಟೊತ್ತಲ್ಲಿ? ರಾತ್ರಿ 9 ಆಗಿದೆ, ಜ್ಯೂಸ್ ಕುಡಿಯೋ ಟೈಮ್ ಅಲ್ಲ. ಕರೆಕ್ಟ್ ಕರೆಕ್ಟ್. ಸರ್ ಬಿಯರ್ ಕೊಡೋ ಟೈಮ್ ಇದು. ನಾವಿಬ್ರು ಒಂದೊಂದು ಬಿಯರ್ ಹಾಕೋಣ. ಸಾರ್ ಇವತ್ ನೈಟ್ ಶಿಫ್ಟ್ ಇದೆ, ಗುಂಡಾಕ್ಬಿಟ್ಟು ಕೆಲಸ ಮಾಡೋ ಆಗಿಲ್ಲ. ನೀವು ಬೇಕಾದ್ರೆ ಕುಡ್ಕೊಳ್ಳಿ, ಐ ಡೋಂಟ್ ಡ್ರಿಂಕ್. ರಿಯಲಿ? ವಿತ್ ಯುವರ್ ಪರ್ಮಿಷನ್? ಪ್ಲೀಸ್ ಪ್ಲೀಸ್ ಟೇಕ್. ತಗೊಂಡ್ಬರ್ತೀನಿ ಸರ್. ಓಕೆ ಓಕೆ. ಸರ್ ಮೇ ಐ ಹ್ಯಾವ್? ಪ್ಲೀಸ್ ಪ್ಲೀಸ್. ನೀವು ನನ್ ಸೋಲ್ಜರ್ ಅನ್ಕೊಂಡ್ರೆ ನಾನ್ ನಿಮ್ ಕ್ಯಾಮಲ್ ಅನ್ಕೊಳ್ತೀನಿ. ಸರ್ ನಾನೇನ್ ಮಾಡ್ತೀನಿ ಗೊತ್ತಾ? ನಾನು ಈ ಸೋಲ್ಜರ್ ಅನ್ಕೊಳಲ್ಲ, ಈ ಸೋಲ್ಜರ್ ಅನ್ಕೊಳ್ತೀನಿ. ರಾಜೇಶ್, ಆಗ್ಲೇ 10 ಗಂಟೆ ಆಗೋಯ್ತು, ನೈಟ್ ಡ್ಯೂಟಿಗೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ. ಏನ್ ಸರ್ ಇದು? ಸರ್ ಈಗ ಆಟನ ಅರ್ಧಕ್ ಬಿಟ್ಟೋಗ್ಬಿಟ್ರೆ ಚೆಸ್ ಬೋರ್ಡ್ ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ ಸರ್. ಈಗ ಬರ್ತೀನಲ್ಲಪ್ಪ ರಾತ್ರಿ ಆಡಕ್ಕೆ, ನಿಮ್ ಜೊತೆ ಆಟ ಆಡಿ ನಿಮ್ ಆಟದ ಬೇಸರನ ಕಳೀತೀನಿ, ಆಯ್ತಾ? ಹಂಗಂತೀರಾ? ಸರಿ, ಹಾಗಾದ್ರೆ ನೀವು ಹೋಗಿ, ನಾಳೆ ಇಲ್ಲಿಂದ ಆಟ ಕಂಟಿನ್ಯೂ ಮಾಡೋಣ. ಈಗ ಇದ್ರದೊಂದು ಫೋಟೋ ತಕೊಂಡ್ಬಿಡ್ತೀನಿ ನಾನು. ಆಯ್ತು, ನೀವು ಮತ್ತಿನ ತುತ್ತೂರಿ ಊದ್ತಾ ಇರಿ, ನಾನು ಅಷ್ಟೊಂದು ಫೋಟೋ ತಗೋತೀನಿ.
ಇದೇನಿದು? ಪೇಪರ್ ಎಲ್ಲ ಇಲ್ಲೇ ಬಿದ್ದಿದೆ, ಬೀಗನೂ ಇಲ್ಲೇ ಇದೆ. ಹಾಗಾದ್ರೆ ಅವ್ರ ಮನೆಗೆ ಬಂದೇ ಇಲ್ವಾ? ಏ ಪುಟ್ಟ, ಬಾರೋ ಇಲ್ಲಿ. ಏನಂಟಿ? ಹೇಳಿ ಆಂಟಿ. ಅಮ್ಮ ಇಲ್ಲಪ್ಪ? ಇರಿ ಕರಿತೀನಿ. ಅಮ್ಮ, ಆಂಟಿ ಕರೀತಾ ಇದ್ದಾರೆ, ಬಾ ಅಮ್ಮ. ಏನ್ ಕಾವೇರಮ್ಮ ಹೇಳಿ. ಗಿರ್ಜಮ್ಮ, ನಮ್ಮ ಮನೆಯವ್ರು ಇಲ್ಲಿ ಬಂದ ಹಾಗಿಲ್ಲ, ಪೇಪರ್ ಎಲ್ಲ ಇಲ್ಲೇ ಬಿದ್ದವೆ. ನೀವೇನಾದ್ರೂ ಅವ್ರನ್ನ ಒಂದ್ ವಾರದಿಂದ ನೋಡಿದ್ರಾ? ಏನ್ ವಿಷಯ? ಪೇಪರ್ ಎಲ್ಲ ಇಲ್ಲೇ ಬಿದ್ದಿವೆ, ಕೀನು ಇಲ್ಲೇ ಇದೆ. ಒಂದ್ ವಾರದಿಂದ ಅವ್ರ ಮನೆಗ್ ಬಂದಿದ್ದೇನಾದ್ರೂ ನೋಡಿದ್ರಾ? ಇಲ್ಲ ಕಾವೇರಮ್ಮ, ಒಂದ್ ವಾರದಿಂದ ಅವ್ರ ಈ ಕಡೆ ಬಂದೇ ಇಲ್ಲ, ನಾವ್ ನೋಡೇ ಇಲ್ಲ. ಹೌದಾ? ಏನಾದ್ರೂ ಬೇಕಿದ್ರೆ ಕೇಳಿ. ಸರಿ ಗಿರ್ಜಮ್ಮ. ಹಲೋ. ಓ ಕಾವೇರಿ, ಯಾವಾಗ ಬಂದೆ ಕಣೆ ಊರಿಂದ? ಈಗ ತಾನೇ ಬಂದೆ ಕಣೆ. ನನ್ಗೆ ಯಾಕೋ ಭಯ ಆಗ್ತಿದೆ. ಯಾಕೆ, ಏನಾಯ್ತು? ನಾನು ನಿನ್ನೆ ಸಂಜೆ ತೀರ್ಥಹಳ್ಳಿಯಿಂದ ನಿನ್ನ ಕಾಲ್ ಮಾಡಿದ್ನಲ್ಲ, ಇವ್ರ ಫೋನ್ ನಾಟ್ ರೀಚಬಲ್ ಬರ್ತಿದೆ ಅಂತ. ಹೌದ್ ಕಣೆ, ನಾನ್ ಮಾಡ್ದಾಗ್ಲೂ ನಾಟ್ ರೀಚಬಲ್ ಬರ್ತಾ ಇತ್ತು. ನಾನು ತೀರ್ಥಹಳ್ಳಿಯಿಂದ ಈಗ ತಾನೇ ಬಂದೆ ಕಣೆ. ಒಂದ್ ವಾರದ ಪೇಪರ್ ಎಲ್ಲ ಮನೆ ಮುಂದೆನೆ ಬಿದ್ದಿದೆ. ನಂಗೆ ಹೆದರಿಕೆ ಆಗ್ತಿದೆ, ಅವ್ರು ಎಲ್ಲೂ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಈ ಗಂಡಸ್ರೆ ಎಷ್ಟು ಕಣೆ, ನೀ ಹೆದರ್ಬೇಡ. ನೀನ್ ತವ್ರ ಮನೆಗೆ ಹೋಗಿದ್ದ ಚಾನ್ಸ್ ಅಂತ ಎಲ್ಲೋ ಫ್ರೀಯಾಗಿ ಹೊರಗಡೆ ಹೋಗಿರ್ಬೇಕು ಅಷ್ಟೇ. ನಮ್ಮವರು ನಿಮ್ಮನೆಗ್ ಟ್ರೀಟ್ಮೆಂಟ್ ಮಾಡಕ್ ಬರ್ತಿದ್ರಲ್ಲ, ಒಂದ್ ವಾರ ನಿಮ್ಮನೆಗೂ ಬಂದಿಲ್ವಲ್ಲ ಭಾರತಿ? ಹೇಗೋ ನಿನ್ನನ್ ಬಂದ್ ಕರ್ಕೊಂಡ್ ಬರ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ರಲ್ವಾ, ಅದಕ್ಕೆ ಅವ್ರು ನಿನಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿರ್ತಾರೆ. ನೀ ನಂಗೆ ಹೇಳ್ತೀಯ ಅಂತ ಅವ್ರಿಗಷ್ಟು ಗೊತ್ತಾಗಲ್ವಾ? ಹೌದಲ್ವಾ, ನಂಗಿಷ್ಟು ಹೊಳಿಲಿಲ್ಲ ನೋಡು. ಏನ್ ಮಾಡೋದು ಈಗ? ಯಾಕೋ ನಂಗೂ ಇವಾಗ ಡೌಟ್ ಬರ್ತಾ ಇದೆ. ನೀನ್ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗಿ ಒಂದ್ ಕಂಪ್ಲೇಂಟ್ ಕೊಡು. ಸರಿ ಕಣೆ, ಎಲ್ಲ ನೆಂಟ್ರು ಮನೆಗೂ ಫೋನ್ ಮಾಡಿ ಅವ್ರು ಬಂದಿದಾರಂತ ಕೇಳ್ಕೊತೀನಿ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೌದು, ನೀ ಹೇಳಿದ್ ಸರಿ ಕಣೆ. ಅಲ್ಲೆಲ್ಲೂ ಇಲ್ಲ ಅಂತ ಗೊತ್ತಾದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಸರಿ ಕಣೆ, ನಾವೆಲ್ಲರೂ ಇದೀವಿ, ನೀನ್ ವರಿ ಮಾಡ್ಕೊಳಕ್ ಹೋಗ್ಬೇಡ. ಸರಿ ಆಯ್ತು, ಬಾಯ್. ನಮ್ ಸಾಹೇಬ್ರಿಗೆ ಚೆಸ್ ಇಂದು ಅಯ್ಯೋ, ಚೆಸ್ ಆಡೋ ರಾಜು ಗೊತ್ತಿಲ್ಲ. ಅದು ಒಂದ್ಸಲ ತಗಲಾಗತ್ತು ಅಂದ್ರೆ ಅದ್ ಮುಗಿಯೋವರೆಗೂ ಬಿಡಲ್ಲ. ಓ, ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ. ಭಾರತೀಯವರೇ, ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದೆ. ಅಂದಾಗ ಎಲ್ಲಿ ಚೆಸ್ ಎಕ್ಸ್ಪರ್ಟ್ ರಾಜೇಶ್ ಅವ್ರು ಕಾಣಿಸ್ತಾ ಇಲ್ಲ? ಅಯ್ಯೋ, ಅವ್ರ ಮನೇಲಿಲ್ಲ ಸರ್, ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ನನ್ನನ್ ಚೆಸ್ ಆಟ ಆಡಕ್ ಕರೆದು ನಾನ್ ಬಿಡು ಮಾಡ್ಕೊಂಡು ಇಲ್ಲಿ ಬಂದಾಗ ಅವರೇ ಮನೇಲಿ ಇಲ್ದೆ ಹೊರಗಡೆ ಹೋಗಿದ್ದಾರೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ನಿಜವಾಗ್ಲೂ ಸರ್, ಅವ್ರ ಮನೇಲಿಲ್ಲ. ಛೇ, ನಾನ್ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿಲ್ಲ ಮೇಡಮ್. ಅವ್ರನ್ನ ನಾಟಕ್ ಕರೆದು ಮನೇಲಿ ಅವರೇ ಇಲ್ವಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಹೌದು ಸರ್, ಅವ್ರ ಚೆಸ್ ಆಟನ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ. ನನ್ಗೂ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಹೌದು, ಅವ್ರೆಲ್ಲಿ ಹೋಗಿರಬಹುದು? ಪರ್ಹ್ಯಾಪ್ಸ್ ಇಲ್ಲಿ ಆಟ ಆಡಿ ಬೇಜಾರಾಗಿ ಮತ್ತೆ ಏನಾದ್ರೂ ವಿಷ್ಣು ಮನೆಗೆ ಹೋಗಿರ್ಬಹುದಾ? ಅವ್ರ ಮನೆಗೆ ಹೋಗೋದಕ್ಕೆ ವಿಷ್ಣು ಅವ್ರ ಮನೇಲಿ ಎಲ್ಲಿದ್ದಾರೆ ಸರ್? ಒಂದ್ ವಾರದಿಂದ ಅವ್ರು ಕಾಣೆಯಾಗಿದ್ದಾರೆ ಅಂತ ಅವ್ರ ಹೆಂಡತಿ ಕಾವೇರಿ ನನ್ನ ಹತ್ರ ಹೇಳಿದ್ರು. ಅಲ್ಲ ರೀ, ನಂಗೊಂದು ಅರ್ಥ ಆಗ್ತಿಲ್ಲ. ಡಾಕ್ಟರ್ ವಿಷ್ಣು ಅವರು ನಿಮ್ಮ ಯಜಮಾನ್ರು ರಾಜೇಶ್ಗೆ ಅವ್ರಿಗೆ ತಿಳಿದ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ನಿಜ ತಾನೆ? ಅವ್ರು ಹೇಗೆ ಅಪ್ಸ್ಕಾಂಡ್ ಆಗ್ತಾರೆ?
ಹೌದು ಸರ್, 1 ವಾರದಿಂದ ಅವರು ನಮ್ಮನೆಗೂ ಬರ್ತಾ ಇಲ್ಲ. ಮಿಸ್ಸಿಂಗ್. ಮಿಸ್ಸಿಂಗ? ಕಮಾನ್, ರೆಡಿಕ್ಯುಲಸ್. ಅಲ್ರಿ, ಒಬ್ಬ ವ್ಯಕ್ತಿ ಬಂದಿಲ್ಲ ಅಂದ ಮಾತ್ರಕ್ಕೆ ನೀವೇ ಅದನ್ನ ಮಿಸ್ಸಿಂಗ್ ಅಂತ ಕನ್ಸಿಡರ್ ಮಾಡ್ತೀರಾ? ಅದು ಅಲ್ಲದೆ ಡಾಕ್ಟರ್ ವಿಷ್ಣು ಅವ್ರ ಹೆಂಡತಿ ಇದುವರೆಗೂ ಗಂಡ ಮಿಸ್ ಆಗಿದ್ದಾರೆ ಅಂತ ಇನ್ನೂ ಕಂಪ್ಲೇಂಟೇ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರ ಹೆಂಡತಿ ಕಾವೇರಿ ತೀರ್ಥಹಳ್ಳಿಗೆ ಹೋಗಿದ್ರು ಅವ್ರ ತವ್ರ ಮನೆಗೆ. ಅಲ್ಲಿ ಮೊಬೈಲ್ ಸಿಗ್ನಲ್ ಇಲ್ದಲೇ ಇರೋದ್ರಿಂದ ಅವಳ ಗಂಡ ಮನೇಲಿ ಇಲ್ದಲೇ ಇರೋದು ಹಾಗೂ ನಮ್ ಮನೆಗ್ ಬರ್ದಲೇ ಇರೋದ್ರಿಂದ ಅವಳಿಗೆ ಗೊತ್ತಾಗಿಲ್ಲ. ನಿನ್ನೆ ಅವ್ರ ತಂದೆ ಅಳಿಯನ್ ಜೊತೆ ಮಾತಾಡ್ಬೇಕಂತ ಅವ್ರು ತೀರ್ಥಹಳ್ಳಿ ಟೌನಿಗೆ ಬಂದ್ಬಿಟ್ಟು ಫೋನ್ ಮಾಡಿದ್ದಾರೆ. ಅವಾಗ ಅವ್ರ ಮೊಬೈಲ್ ನಾಟ್ ರೀಚಬಲ್ ಬಂದಿದೆ. ಅವಳು ತಕ್ಷಣ ನನಗ್ ಫೋನ್ ಮಾಡ್ಬಿಟ್ಟು ನಮ್ಮ ಮನೆಯವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳ್ದಾಗ ನಾನು ಹೇಳ್ದೆ 1 ವಾರದಿಂದ ನಮ್ಮ ಮನೆ ಕಡೆ ಬಂದಿಲ್ಲ ಅಂತ. ಆಗ ಅವ್ಳು ಗಾಬರಿ ಆಗ್ಬಿಟ್ಲು. ಅಲ್ಲ, ಡಾಕ್ಟ್ರು 1 ವಾರ ಇಲ್ಲಿ ಬರ್ಲೇ ಇಲ್ಲ ಅನ್ನೋ ವಿಷಯಕ್ಕೆ ನೀವು ತಲೆನೇ ಕೆಡ್ಸ್ಕೊಳ್ಳಿಲ್ವಾ? ಆಕ್ಚುಲಿ ನೀವೇ ಅವ್ರ ಹೆಂಡತಿನ ಕೇಳ್ಬೋದಾಗಿತ್ತಲ್ಲ. ಸರಿ, 1 ವಾರದ ಹಿಂದೆ ಡಾಕ್ಟ್ರು ನಮ್ಮ ಮನೇಲಿ 2 ಗಂಟೆ ರಾತ್ರಿವರೆಗೂ ಆಟ ಮುಗಿಸ್ ಹೋದವರು ಮಾರನೇ ದಿವಸ ಬರ್ಲೇ ಇಲ್ಲ. ನನ್ ಫೋನ್ ಕಾಲ್ ಮಾಡ್ದೆ, ಅವರಿಗೂ ಫೋನ್ ಮಾಡ್ದೆ, ಅವ್ರದ್ದು ನಾಟ್ ರೀಚಬಲ್ ಬಂತು. ಅದನ್ನ ಹೇಳಕ್ಕೆ ಅಂತ ನನ್ ಗೆಳತಿಗೆ ಫೋನ್ ಮಾಡ್ದೆ, ಅವಳದು ನಾಟ್ ರೀಚಬಲ್ ಬಂತು. ಇಬ್ರಿಗೂ ದಿನ ಒಂದ್ಸತಿ ಕಾಲ್ ಮಾಡ್ತಾ ಇದ್ದೆ, ಸಿಗ್ತಾನೆ ಇರ್ಲಿಲ್ಲ. ಅವಳೇ ನನಗ್ ಫೋನ್ ಮಾಡಿ ವಿಚಾರಗಳನ್ನೆಲ್ಲ ಹೇಳಿದ್ಲು. ಅದೆಲ್ಲ ಸರಿ, ನೀವ್ ಹೇಳಿದ್ದೇನು ಅಂದ್ರೆ ನಾನವತ್ತು ಇಲ್ಲಿಂದ ಹೋದ ದಿನ ರಾತ್ರಿ ಡಾಕ್ಟ್ರು ಮಧ್ಯರಾತ್ರಿ 2 ಗಂಟೆವರೆಗೂ ಇಲ್ಲೇ ಆಟ ಆಡ್ತಾ ಇದ್ರು ಅಂತ ತಾನೆ? ಹೌದು, ಇದು ನಿಮ್ಗೆ ಗೊತ್ತಿಲ್ವಾ? ಖಂಡಿತ ನಂಗೆ ಗೊತ್ತಿಲ್ಲ. ಬೈ ದ ಬೈ, ರಾಜೇಶ್ಗೂ ಮತ್ತು ವಿಷ್ಣುಗೂ ನಡೆದ ಚೆಸ್ ಪಂದ್ಯದಲ್ಲಿ ಫೈನಲ್ ಆಗಿ ವಿನ್ನರ್ ಆಗಿದ್ಯಾರು? ಅದೆಲ್ಲ ನಂಗೆ ಹೇಗ್ ಗೊತ್ತಾಗ್ಬೇಕು ಸರ್? ಅವ್ರ ಆಟ ಮುಗಿಯೋವರೆಗೂ ನಾನ್ ಯಾವಾಗ ಅವ್ರ ಜೊತೆ ಕುತ್ಕೊಂಡಿದ್ದೆ, ಬೆಡ್ರೂಮ್ ಅಲ್ಲಿ ಹೋಗಿ ಮಲ್ಗಿದ್ದೆ. ಒಂದು 2 ಗಂಟೆ ಇರ್ಬೋದು. ಕೆಳಗಡೆ ಬಂದು ನೋಡಿದಾಗ ಅವ್ರಿನ್ನೂ ಆಡ್ತಾನೆ ಇದ್ರು. ನಾನು ಅದಕ್ಕೆ ಹೋಗಿ ಮತ್ತೆ ಮಲ್ಕೊಂಡ್ಬಿಟ್ಟೆ. ಹೌದು, ಬೆಳಿಗ್ಗೆ ನಿಮ್ ಯಜಮಾನ್ರು ನೀವು ಕೇಳಲಿಲ್ವಾ ಆಟದಲ್ಲಿ ಯಾರು ಗೆದ್ರು ಅಂತ? ಇಲ್ಲ ಸರ್, ಬೆಳಗ್ಗೆ ಇದ್ದಾಗ ಅವ್ರ ಮೂಡ್ ಸರಿ ಇರ್ಲಿಲ್ಲ, ಅದಕ್ಕೆ ನಾನೇನು ಕೇಳಕ್ ಹೋಗ್ಲಿಲ್ಲ. ಅವತ್ ಬೆಳಗ್ಗೆ ನೀವು ಬಂದಿದ್ರಲ್ಲ, ನೀವೇ ಕೇಳಿರ್ಬೋದಿತ್ತಲ್ಲ ಸರ್. ಅವತ್ತು ನನಗೊಂದು ಅರ್ಜೆಂಟ್ ಕಾಲ್ ಬಂತು, ಮರ್ತು ಬಿಟ್ಟೆ. ಅದು ಅಲ್ಲದೆ ಅವರಿಬ್ರು ಅಷ್ಟೊತ್ತು ರಾತ್ರಿ 2 ಗಂಟೆವರೆಗೂ ಆಟ ಆಡಿ ನನಗೆ ಗೊತ್ತಿಲ್ಲ. ನೋಡಿ ಭಾರತಿ ಅವರೇ, ನಿಮ್ ಯಜಮಾನ್ರಿಗೆ ಗುಣ ಮಾಡ್ತಿದ್ದ ಡಾಕ್ಟರ್ ಮಿಸ್ಸಿಂಗು ಅಂತ ನೀವು ನಂಗೆ ಹೇಳ್ಬೋದಾಗಿತ್ತು. ಅದು ಬೇಡ, ನಾನು ಆಡಕ್ಕೆ ಅಂತ ಇಲ್ಲಿ ಬಂದಾಗ್ಲಾದ್ರೂ ಈ ವಿಷಯ ನೀವು ನನಗೆ ಇಂಡೈರೆಕ್ಟ್ ಆಗಿ ತಿಳಿಸ್ಬೋದಾಗಿತ್ತು. ಹೇಗೆ ಹೇಳೋದು ಸರ್? ನೀವಿಬ್ರು ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಹತ್ರ ಬಂದ್ ನಾನು ಹೇಗ್ ತಾನೇ ಚರ್ಚೆ ಮಾಡಕ್ಕಾಗುತ್ತೆ? ಟು ಬಿ ಫ್ರಾಂಕ್ ವಿತ್ ಯು, ನಾನಾಗ ಅವ್ರ ಜೊತೆ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ಅವ್ರ ಕಂಪ್ನಿ ಕೊಡ್ತಿದ್ದೆ ಅಷ್ಟೇ. ಜಸ್ಟ್ ಐ ವಾಸ್ ಕಂಪನಿಯಿಂಗ್ ಹಿಮ್. ಇರ್ಲಿ ಬಿಡಿ ಸರ್, ನಮ್ಮವರೇ ಸರಿ ಇಲ್ಲ ಅಂದ್ರೆ ನಾನು ಏನ್ ತಾನೇ ಮಾಡಕ್ಕಾಗುತ್ತೆ? ಓಕೆ, ಎನಿವೇ ಸಾರಿ ಫಾರ್ ದಿಸ್. ನಿಮ್ ಫ್ರೆಂಡ್ ಬಂದ ತಕ್ಷಣ ಅವ್ರ ಯಜಮಾನ್ರು ಮಿಸ್ ಆಗಿರೋದೇ ನಿಜ ಅಂತ ಅನ್ಸಿದ್ರೆ ತಕ್ಷಣನೇ ಪೊಲೀಸ್ ಸ್ಟೇಷನ್ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೇಳಿ. ಆಮೇಲೆ ರಾಜೇಶ್ ಬಂದ್ರೆ ನಾನು ಕೇಳಿದೆ ಅಂತ ಹೇಳಿ. ಸರಿ ಸರ್, ಹೇಳ್ತೀನಿ. ನಮಸ್ಕಾರ. ಓ, ಕರ್ಕೊಂಡ್ ಬಂದ್ರಾ? ಕಂಪ್ಲೇಂಟ್ ಕೊಡ್ಬೇಕಿತ್ತು. ಪ್ಲೀಸ್ ಬಿ ಸೀಟೆಡ್. ಬನ್ನಿ ಕೂತ್ಕೊಳ್ಳಿ. ಕಂಪ್ಲೇಂಟ್ ತಂದಿದ್ದೀರಾ? ಕಾವೇರಿ ಅವರೇ, ಈ ಕಂಪ್ಲೇಂಟ್ ಡೀಟೇಲ್ಸ್ ಸರಿಯಾಗಿದೆ. ಭಾರತೀಯವ್ರನ್ನ ಮೀಟ್ ಮಾಡಿದಾಗ್ಲೇ ನಂಗೆ ಈ ವಿಷಯ ಎಲ್ಲ ತಿಳಿಯಿತು. 1 ವಾರದಿಂದ ನೀವು ತೀರ್ಥಹಳ್ಳಿಗೆ ಹೋಗಿದ್ದು, ಹೋದ್ 1 ವಾರದ ನಂತರ ನಿಮ್ಮ ಯಜಮಾನ್ರ ನಡುವೆ ನೆಟ್ವರ್ಕ್ ಇಲ್ಲದೆ ಕಾರಣಕ್ಕೆ ಸಂಪರ್ಕ ಆಗದೆ ಇದ್ದಿದ್ದು, ಅದೇ ಟೈಮ್ ಕರೆಕ್ಟ್ ಆಗಿ ನಾನು ಡ್ಯೂಟಿ ಮೇಲೆ ಬೇರೆ ಸ್ಟೇಟ್ಗೆ ಹೋಗಿದ್ದು, ವಿಷ್ಣು ಅವರು ಯಾರ ಕಣ್ಗೂ ಕಾಣದೆ ಕಣ್ಮರೆ ಆಗಿದ್ದು, ಪ್ರತಿಯೊಂದು ಒಗ್ಟಾಗ್ಬಿಟ್ಟಿದೆ. ದಿಸ್ ಇಸ್ ಎ ಚಾಲೆಂಜ್ ಟು ದಿ ಡಿಪಾರ್ಟ್ಮೆಂಟ್. ದಿಸ್ ಈಸ್ ರಿಯಲಿ ಅನ್ಫಾರ್ಚುನೇಟ್. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಭಾರತಿ ಅವರೇ. ವಿಷ್ಣು ಕಾಣೆಯಾದವರ ಹಿಂದಿನ ಶಂಕಿತರ ಪಟ್ಟಿಯಲ್ಲಿ ನಿಮ್ಮ ಯಜಮಾನರು ಇದ್ದಾರೆ. ಯಾಕೆ ಅಂದ್ರೆ ವಿಷ್ಣು ಕಾಣೆಯಾದ ದಿನ ಹಿಂದಿನ ರಾತ್ರಿ ನಿಮ್ಮ ಯಜಮಾನ್ರ ಜೊತೆ ಆಟ ಆಡ್ತಾ ಇದ್ರು ಅಂತ ನೀವೇ ಪುರಾವೆ ಕೊಟ್ಟಿದ್ದೀರಾ. ಹಾಗಲ್ಲ ಸರ್, ಇವ್ರ ಗಂಡ ಒಬ್ಬ ಮನೋರೋಗಿ ಪೇಷಂಟು. ಇವ್ರು ತಾನೇ ಏನ್ ಮಾಡ್ತಾರೆ? ಅದನ್ನೇ ನಾವೀಗ ಪತ್ತೆ ಹಚ್ಚಬೇಕಾಗಿರೋದು ಕಾವೇರಿ ಅವರೇ. ಬೈ ದ ಬೈ, ನನಗೆ ನಿಮ್ಗಳಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ಬೇಕು. ಭಾರತಿ ಅವರೇ, ನಿಮ್ಮ ಯಜಮಾನ್ರಿಗೆ ಎಷ್ಟು ಜನ ಪರಿಚಯ ಇದ್ರು, ಅದರಲ್ಲಿ ಚೆಸ್ ಆಡಕ್ ಬರ್ತಿದ್ದವ್ರು ಯಾರ್ಯಾರು, ಅವ್ರ ಫೋನ್ ನಂಬರು ಮತ್ತೆ ಅಡ್ರೆಸ್ ನಂಗೆ ಸ್ವಲ್ಪ ಕೊಡಿ. ಹೇಳ್ತೀನಿ ಸರ್. ನೀವು ಕೇಳಿ ಡೀಟೇಲ್ಸ್ ನನ್ನ ಡೈರಿಯಲ್ಲಿ ಇದೆ.
ರಾಜೇಶ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ಮುಂಚೆ ಅವ್ರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ರಂತೆ. ಅವರೇ ನಂಗೆ ಹೇಳಿದ್ದು. ಅವ್ರು ಹೇಳಿದ್ನ ನಾನ್ ಡೈರಿಲ್ ಬರ್ಕೊಂಡಿದ್ದೆ. ಹಾ ಸರ್. ಭಾರತೀಯವರೇ, ದಯವಿಟ್ಟು ನಿಮ್ ಸ್ನೇಹಿತೆಗೆ ಸ್ವಲ್ಪ ಧೈರ್ಯ ಕೊಡಿ. ಎಸ್, ನೀವಿನ್ನು ಹೋಗ್ಬೋದು. ಹೊರಡ್ತೀವಿ ಸರ್. ಓಕೆ ಮೇಡಮ್. ಸೂದಿರಾವ್ ಬನ್ರಿ ಇಲ್ಲಿ. ಬಂದೆ ಸರ್. ನೋಡ್ರಿ, ಈ ಕೆಲವು ಜನ ಶಂಕಿತರ ಪಟ್ಟಿನಲ್ಲಿದ್ದಾರೆ. ಹಾ ಸರ್. ಇವ್ರನ್ನೆಲ್ಲ ಹುಡುಕಿ ಕರ್ಕೊಂಡ್ಬಂದು ವಿಚಾರಿಸ್ಬೇಕು. ನಾನ್ ರಿಪೇರಿ ಮಾಡಿ ಬಾಯಿ ಬಿಡಿಸ್ತೀನಿ, ತಗೊಳ್ಳಿ. ಬನ್ನಿ ಬನ್ನಿ, ನಿಂತ್ಕೊಳ್ಳಿ ಇಲ್ಲಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರ್ ಬಂದ್ರು ಸರ್. ಇವರೇನಾ 3 ಜನ? ಹೌದು ಸರ್. ಏನ್ರ ಆ ಚೆಸ್ ಪ್ಲೇಯರ್ ರಾಜೇಶ್ಗೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಅಂತಾರಲ್ಲ, ನೀವೇನಾ 3 ಜನ? ಹೌದು ಸರ್. ಏಯ್ ಹೇಳ್ರ, ರಾಜೇಶ್ ಬಗ್ಗೆ ಏನೇನ್ ಗೊತ್ತು ಎಲ್ಲ ಹೇಳಿ. ಅವರು ಭಾರಿ ಶ್ರೀಮಂತರು ಸರ್, ಇಂಡಸ್ಟ್ರಿಯಲ್ ಓನರು. ಓಹೋ ಸರ್, ನಾನು ಅವ್ರ ಜೊತೆ ತುಂಬಾ ಸಲ ಆಟ ಆಡಿದ್ದೀನಿ ಸರ್. ಅವ್ರೇನಾದ್ರೂ ಸೋಲೋ ಆಗಿದ್ರೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರ ಸರ್. ಮತ್ತೆ ನಾನೇ ಸೋತಿದ್ದೀನಿ ಎಷ್ಟೋ ಸಲ ಗೆಲ್ಲೋದಿದ್ರು. ಓ, ನಾನು ಇವನಾಗೆ ಎಷ್ಟೋ ಸಲ ಗೆಲ್ಲೋ ಚಾನ್ಸಸ್ ಇದ್ರು ಬೇಕಂತಾನೆ ಸೋತಿದ್ದೆ ಸರ್. ಒಂದ್ಸಲ ಬೇಕಂತಲೇ ಸೋತಿದ್ದೀನಿ ಅಂತ ಗೊತ್ತಾಗಿ ಬೆಂಡೆತ್ಬಿಟ್ಟಿದ್ರು ಸರ್. ಸರ್, ನಾನು ಅವ್ರ ಜೊತೆ ಒಂದ್ಸಲ ಗೆದ್ದಿದ್ದೆ ಸರ್. ಸರ್, ನಮ್ಗೋಸ್ಕರ ಬಿರಿಯಾನಿ ತರಿಸಿದ್ರು. ನಾವೊಂದ್ಸಲ ಗೆದ್ವಿ ಅಂದ್ಬಿಟ್ಟು ಮುಖದ ಮೇಲೆ ಎಸ್ಬಿಟ್ಟು ಹೋಗ್ಬಿಟ್ರು. ಬಿರಿಯಾನಿ 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 ಬೇಕಾ ನಿಮಗೆ? ಬಿರಿಯಾನಿ ಬೇಕಾ? ಹೇಳ್ಬೇಕು ಅಂತಂದ್ರೆ ಅವ್ನು ನಿಜವಾಗೂ ಊರಪ್ಪ ನಾನೊಬ್ಬ. ಇವನ್ ಕಾಟ ತಡಿದೆ ಊರ್ ಬಿಟ್ಟೆ ಓಡೋಗ್ಬಿಟ್ಟ ಸರ್. ಬಹಳ ಟಿಪಿಕಲ್ ಕೇಸ್ ರೀ ಇದು. ಹೌದು ಸರ್. ಗಮನ ಇಟ್ ಕೇಳಿ. ನಾನು ನಿಮ್ 3 ಜನನ ಯಾವಾಗ ಬೇಕಾದ್ರೆ ಇಲ್ಲಿ ಕರ್ಸೋ ಚಾನ್ಸಸ್ ಇದೆ. ಹೌದು, ಆಟಕ್ ಮುಂಚೆ ರಿಫ್ರೆಶ್ಮೆಂಟ್, ಕಾಫಿ, ಜ್ಯೂಸು ಏನು ಇಲ್ವೋ? ಏನ್ ಹೀಗ್ ಕೇಳ್ತಿದ್ರ ಸರ್? ನೀವು ಕೇಳ್ದ ಬೇಡ, ಈಗಲೇ ತರ್ತೀನಿ. ನೀವ್ ಯಾಕೆ ಹೋಗ್ತೀರಾ? ನಿಮ್ ಮಿಸಸ್ ಭಾರತಿ ಅವ್ರಿಗೆ ಹೇಳಿ. ಅವಳು ಮನೇಲಿಲ್ಲ ಸರ್. ನಿನ್ನೆ ರಾತ್ರಿ ಅವಳ ತವರ ಮನೆಯಿಂದ ಫೋನ್ ಬಂದಿತ್ತು, ಅದಕ್ಕೆ ಕಳ್ಸಿಕೊಟ್ಟಿದ್ದೀನಿ. ಅಯ್ಯೋ, ಹಾಗಿದ್ರೆ ಆಮೇಲೆ ಕುಡ್ದಾಯ್ತು ಬಿಡಿ. ಈಗ ಆಟ ಇಂಟ್ರೆಸ್ಟಿಂಗ್ ಆಗಿದೆ. ಹೌದೌದು. ನಿಮ್ದೆ ಆಡಿ. ಚೆಕ್. ನೀವು ಇಲ್ಲಿ ಬಂದ್ರೆ ನಮ್ಮ ಆನೆ ಬಂದು ಹೊಡೆಯುತ್ತೆ. ನೀವ್ ಅಲ್ಲೇ ಕೂತ್ರೆ ನಮ್ ರಾಣಿ ಬಂದ್ ನಿಮ್ ರಾಜನ್ ಹೊಡಿತಾಳೆ. ಏನ್ ಮಾಡ್ತೀರಾ? ಒಟ್ನಲ್ಲಿ ಆನೆ ಗೆದ್ಬಿಟ್ಟೆ. ಐ ಆಮ್ ದ ಚಾಂಪಿಯನ್. ನನ್ ಜೊತೆ ಯಾರೇ ಆಡ್ ಗೆಲ್ಬೇಕಂದ್ರೂ ಬೆಸ್ಟ್ ಆಫ್ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆಲ್ಬೇಕು. ಒಂದ್ ಆಟ ಅಷ್ಟೇ ನೀವು ಗೆದ್ದಿದ್ದೀರಾ, ಇನ್ನೆಷ್ಟು 2 ಮ್ಯಾಚ್ ಇದೆ. 2 ಮ್ಯಾಚ್ ಆಡ್ಬೇಕಾ? ಓಕೆ, ಜೋಡ್ಸಿ. ಇಂಥ ದೊಡ್ಡ ಚಾಂಪಿಯನ್ ಅನ್ನ ಬೆಸ್ಟ್ ಆಫ್ 3 ನಲ್ಲಿ ಸೋಲ್ಸಿದ ಖುಷಿ ನನಗೂ ಸಿಗಲಿ. ಹಾ ಇನ್ಸ್ಪೆಕ್ಟರ್, ನಾನಿದ್ರಲ್ಲಿ ಸೋತಿರ್ಬೋದು, ಆದ್ರೆ 2ನೇ 3ನೇ ಆಟ ನಂದೇ. ಚಕ್. ಆಯ್ತು ನೋಡಿ, ಇಲ್ಲಿ ಬರಂಗಿಲ್ಲ, ದಾರಿ ಇಲ್ಲ. ಇಲ್ಲಿಂದ ಚಕ್ ಇದೆ, ಇಲ್ಲಿ ಬಂದ್ರೆ ಕುದುರೆ ನೋಡ್ತೀನಿ ಅಷ್ಟೇ, ಮುಗೀತು ಆಟ. ಬಿಡಿ, ಪರವಾಗಿಲ್ಲ. ಬೆಸ್ಟ್ ಆಫ್ 3 ನಲ್ಲಿ ಮೊದಲನೇ ಆಟ ನಾನ್ ಗೆದ್ದೆ, 2ನೇ ಆಟ ನೀವು ಗೆದ್ರಿ. ಈಗ ಕೊನೆ ಗೇಮ್, ಇದ್ರಲ್ಲೇ ಗೆದ್ದೋರೆ ವಿನ್ನರ್. ನಂದು 3 ಕಾಯಿ ಇದೆ, ಇವುದು 2 ಇದೆ. ಆದ್ರೂ ಆಟ ಮುಗಿಸೋದಾಗ್ತಾ ಇರಲ್ಲ ನಮ್ಗೆ. ಛೇ,
ಇಷ್ಟು ದೊಡ್ಡ ಚಾಂಪಿಯನ್ ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ? ಇರಿ. ಚಕ್. ಏನಂತೀರಾ ಚಾಂಪಿಯನ್? 3ನೇ ಆಟದಲ್ಲೂ ನಾನೇ ಗೆದ್ದಿದ್ದೀನಿ. ನೋಡಿ, ಆನೆ ನಿಮ್ ರಾಜನ್ ಹೊಡಿತಿದೆ. ಇಲ್ಲಿ ಒಂದು ಮನೇನು ಮುಂದೆ ಬರೋ ಹಾಗಿಲ್ಲ. 2ನೇ ಆನೆ ಕೂಡ ಕೊಲ್ಲಕ್ ರೆಡಿ ಇದೆ. ಸರ್, ನೀವು ಗೆದ್ದ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕು. ಮಾಡೋಣ ಸರ್, ಸೆಲೆಬ್ರೇಟ್ ಮಾಡೋಣ. ಡ್ಯೂಟಿ ಮುಗಿದಿದೆ. ಬಿಯರ್ ತಗೊಂಬರ್ತೀನಿ. ತಗೊಳ್ಳಿ ಆಫೀಸರ್. ಥ್ಯಾಂಕ್ ಯು. ಚಿಯರ್ಸ್. ಹೌದು, ಬರೀ ಬಿಯರ್ ಕೊಟ್ರೆ ಹೇಗೆ? ಜೊತೆಗೆ ಏನಾದ್ರು ಸ್ವಲ್ಪ ಸ್ನಾಕ್ಸ್ ಕೊಟ್ರೆ ಕುಡಿಯಕ್ ಚೆನ್ನಾಗಿರುತ್ತೆ. ಸ್ನಾಕ್ಸ್? ಯು ವಾಂಟ್ ಸ್ನಾಕ್ಸ್? ತಗೊಳ್ಳಿ ಆಫೀಸರ್, ಚಿಪ್ಸ್. ಥ್ಯಾಂಕ್ ಯು. ಚಿಲ್ಡ್ ಆಗಿದೆ. ಹೇಗಿದೆ ಮಿನಿ ಪಾರ್ಟಿ? ತಿನ್ನಿ ತಿನ್ನಿ. ಚಿಪ್ಸ್ ಏನೋ ತಿಂದ್ರಿ, ಇನ್ನೇನಾದ್ರೂ ಬೇಕಿದ್ರೆ ಕೇಳಿ. ನಿಮ್ ಎಲ್ಲಾ ಕಡೆ ಆಸೆನೂ ಈಡೇರಿಸ್ಬಿಡ್ತೀನಿ. ಯಾಕೆಂದ್ರೆ ನೇಣು ಹಾಕುವಾಗ ಕೈದಿಕ್ ಕೇಳ್ತಾರೆ, ನಿನ್ ಕಡೆ ಆಸೆ ಏನಾದ್ರೂ ಇದ್ರೆ ಹೇಳ್ಬಿಡು, ತೀರ್ಸ್ಬಿಡ್ತೀವಿ ಅಂತ. ಅದಕ್ಕೆ. ಏನು ಒಟ್ಟೊಟ್ಟಾಗಿ ಮಾತಾಡ್ತಾ ಇದೀರಲ್ಲ? ಅಂದ್ರೆ ನಿನ್ ಸಾಯೋಕ್ ಮುಂಚಿನ ಕೊನೆ ಆಸೆ ಅಂತ. ನಾನ್ ಸಾಯೋದಾ? ವಾಟ್ ಯು ಮೀನ್? ಅರ್ಥ ಆಗ್ಲಿಲ್ಲ. ವಿವರಣೆ ಕೊಡ್ಬೇಕಾ? ಹಾ ಕೊಡ್ತೀನಿ ಕೊಡ್ತೀನಿ, ಖಂಡಿತ ಕೊಡ್ತೀನಿ ಕೊಡ್ತೀನಿ. ಈ ಚೆಸ್ ಆಟದಲ್ಲಿ ನೀನ್ ಗೆದ್ದೆ, ನಾನ್ ಸೋತೆ. ಆದ್ರೆ ನನಗ್ ಸೋತ್ ರೂಢಿ ಇಲ್ಲ. ಅದು ಸೋಲನ್ನ ದಾಖಲಾತ ಕುಳಿಸ್ಕೊಳ್ಳೋಂತೂ ಖಂಡಿತ ಇಷ್ಟ ಇಲ್ಲ. ಅದಕ್ಕೆ ನೀನ್ ಕುಡಿತಾ ಇರೋ ಬಿಯರ್ನಲ್ಲಿ ವಿಷ ಬೆರೆಸಿದೀನಿ. ವಿಷಾನ? ನಿನ್ನ ಜೀವನದ ಆಟದಲ್ಲಿ ಸೋಲ ಹಾಗೆ ಮಾಡಿದೀನಿ. ಅಯ್ಯೋ ಪಾಪಿ, ನಿನ್ ಜೊತೆ ನಾ ಚೆಸ್ಸಲ್ಲಿ ಗೆದ್ದಿದ್ದಕ್ಕೆ ವಿಷಾನ ನಿನಗೆ ಬಹುಮಾನ ಕೊಡೋದು? ಇನ್ನೇನು ಅನ್ಕೊಂಡಿದ್ದೆ? ನನ್ ಜೊತೆ ಆಡಿ ಗೆದ್ರೆ ನಿನ್ಗೆ ಹಾರ ಹಾಕಿ ಸನ್ಮಾನ ಮಾಡ್ತೇನೆ ಅನ್ಕೊಂಡಿದ್ಯಾ? ನೀನೊಬ್ಬನೇ ಅಲ್ಲ, ನನ್ನ ಜೊತೆ ಆಡಿ ಯಾರು ಗೆದ್ರೋ, ನನ್ನ ಯಾರು ಸೋಲಿಸಿದ್ರೋ ಅವ್ರನ್ನೆಲ್ಲ ಇದೇ ಗತಿ ಮಾಡಿದ್ದೀನಿ, ಗೊತ್ತಾ? ಅಯ್ಯೋ ಪಾಪಿ, ನೀನ್ ಬೇರೆಯವ್ರನ್ನು ಕೊಲೆ ಮಾಡಿದ್ಯಾ? ಹೌದು. ಇನ್ನೇನು ಜೀವನದಲ್ಲಿ ಸಾಯೋ ಕೊನೆಗಳಿಗೆಲ್ಲರೂ ನಿನ್ನನ್ನು ಸೇರಿಸಿ 8 ಜನರು ಸಮಾಧಿ ಮಾಡಿದ್ದೇನೆ ಅಂದ್ರೆ ನಿನಗೇನಿಸುತ್ತೆ? 8 ಜನನ್ ಕೊಂದಿದ್ಯಾ? ಯಾಕೆ? ಯಾಕೆಂದ್ರೆ ಜೀವನದಲ್ಲಿ ನನ್ನ ಜೊತೆ ಚೆಸ್ ಸೋತವರು ಈ ಭೂಮಿ ಮೇಲೆ ನೆಮ್ಮದಿಯಾಗಿದ್ದಾರೆ. ಅದೇ ನನ್ನ ಜೊತೆ ಗೆದ್ದವ್ರನ್ನ ನಾನು ಸಮಾಧಿ ಮಾಡ್ಬಿಟ್ಟಿದ್ದೀನಿ. ಹಾಗೆ ಸಮಾಧಿ ಆದವರಲ್ಲಿ ನಿಮ್ ವಿಷ್ಣು ಕೂಡ ಒಬ್ನು. ವಿಷ್ಣು ಕೊಲೆ ಆಗಿದಾನ? ಹೌದು ಅಂತ ಹೇಳಿ ನನಗೆ ಟ್ರೀಟ್ಮೆಂಟ್ ಮಾಡಕ್ ಬಂದಿದ್ದಲ್ಲ, ಅದೇ ಸೈಕಿಯಾಟ್ರಿಸ್ಟ್ ಮೂರ್ಖ ವಿಷ್ಣು. ಅಯ್ಯೋ ಪಾಪಿ, ನಿನ್ನ ಚೆಸ್ಸಿನ ಅದೆಷ್ಟು ಜನ ನಿರಪರಾಧಿಗಳನ್ನು ಬಲಿ ತಗೊಂಡಿದ್ಯೋ ರಾಕ್ಷಸ! ನೋಡು, ನೀನೇ ಸಾಯ್ತಿದ್ಯಾ, ಬೇರೆಯವ್ರ ಬಗ್ಗೆ ಹೇಳ್ತಿದ್ಯಾ. ನಾನು ನನ್ನನ್ನು ಸೋಲಿಸಿದ ನನ್ನ ಸ್ವಂತ ಹೆಂಡತಿ ಪ್ರೇಮಳನ್ನೇ ಸಾಯಿಸ್ಬಿಟ್ಟೆ. ಯಾಕೆ? ಇದೇ ಚೆಸ್ಗೋಸ್ಕರ. ಪ್ರೇಮ? ನಿನ್ ವೈಫು ಭಾರತಿ ಅಲ್ವಾ? ಯಾರೀ ಪ್ರೇಮ? ಓ, ಎಲ್ಲಾ ತಿಳ್ಕೊಂಡು ಪ್ರಾಣ ಬಿಡ್ಬೇಕಂತ ನಿನ್ ಮನ್ಸಲ್ಲಿದ್ರೆ ಹಾ ಹೇಳ್ತೀನಿ ಬಿಡು. ನೀನು ಪೊಲೀಸ್ ಅಲ್ವಾ? ಪೊಲೀಸ್ಗೆ ಕೊಲೆಗಳ ರಹಸ್ಯ ತಿಳ್ಕೊಬೇಕಂತ ತುಂಬಾ ಆಸೆ ಇರುತ್ತಂತ ನನಗ್ ಗೊತ್ತು. ನಾನು ಯಾಕೆ ಕೊಲೆಗಾರ ಆದೆ, ಯಾಕೆ ನನ್ನ ಹೆಂಡತಿನ ವಿಷ್ಣುನ ಕೊಂದೆ ಅನ್ನೋದು ತಿಳ್ಕೊಂಡು ಪ್ರಾಣ ಬಿಡಬೇಕು ಅಂತ, ನೆಮ್ಮದಿಯಾಗಿ ಪ್ರಾಣ ಬಿಡ್ಬೇಕು ಅಂತ ಆಸೆ ಇದ್ರೆ ಹೇಳ್ತೀನಿ, ಕೇಳು. ನಾನು ಹುಟ್ಟಿದಾಗ ಅನಾಥ. ಆದ್ರೆ ಅದೃಷ್ಟ, ವಿಧಿ ನನ್ನನ್ನೊಬ್ಬ ಶ್ರೀಮಂತನ ಹತ್ರ ಸೇರಿಸ್ತು.
ಆ ಶ್ರೀಮಂತನು ಒಬ್ಬ ಚೆಸ್ 24 ಗಂಟೆ ನಾನು ಅವನ ಹತ್ರ ಚೆಸ್ ಆಡ್ಬೇಕಾಗಿತ್ತು. ಅಲ್ಲೊಂದು ಅಲಿಖಿತ ನಿಯಮ ಇತ್ತು, ಅವನು ಯಾವಾಗಲೂ ಚೆಸ್ ಅಲ್ಲಿ ಗೆಲ್ಬೇಕು, ನಾನು ಸೋಲ್ಬೇಕು. ಅಪ್ಪಿತಪ್ಪಿ ನಾನೇನಾದ್ರೂ ಅವನ ಹತ್ರ ಗೆದ್ರೆ ಅವನು ಚರ್ಮ ಸುಲೆ ಥರ ಹೊಡಿತಾ ಇದ್ದ. ಆಮೇಲೆ ಅವನು ಸತ್ತೋದ್ಮೇಲೆ ಈ ಮನೆ ಯಜಮಾನ ನಾನಾದೆ. ಆಮೇಲೆ ಅದೇ ಬುದ್ಧಿ ನನಗೂ ಬಂತು. ಇದೇ ಒಂದು ರೂಢಿಯಿಂದಾಗಿ ನಾನು ಮದುವೆ ಆದ್ಮೇಲೆ ನನ್ನ ಹೆಂಡತಿ ಜೊತೆ ಗೆದ್ದಾಗ ಅವಳನ್ನ ಕೊಲೆ ಮಾಡ್ಬಿಟ್ಟೆ. ಅಯ್ಯೋ ನಿನ್ನ ಸತ್ಯಗಳನ್ನ ಅರಗಿಸ್ಕೊಳ್ಳಕ್ಕೆ ಆಗ್ತಿಲ್ಲ. ಅದೇನು ಅಂತ ಬಿಡಿಸಿ ಹೇಳು. ಹೇಳ್ತೀನಿ, ಇನ್ನೂ ಕೆಲವು ಭಯಂಕರ ಸತ್ಯಗಳನ್ನ ಹೇಳ್ತೀನಿ, ಕೇಳಿ ಆರಾಮಾಗಿ ಸಾಯಿ. ನೀನು ಪರಿಚಯ ಮಾಡ್ಕೊಟ್ಟಿದ್ದಲ್ಲ ಆ ವಿಷ್ಣು, ಅವನ್ನ ಒಂದು ವಾರದಿಂದ ನೀವೆಲ್ಲ ಹುಡುಕ್ತಾ ಇದ್ದೀರಾ. ಹುಡ್ಕೋದನ್ ಬೇಡ, ಈಗ ಅವನ್ನ ನಾನೇ ಕೊಂದ್ಬಿಟ್ಟೆ. ನನ್ನ ಜೊತೆ ಚೆಸ್ಸಲ್ಲಿ 2 ಸಲ ಕಂಟಿನ್ಯೂಸ್ ಆಗಿ ಗೆದ್ದ. ಅದಕ್ಕೆ ಅವನ್ ಕೊಂದು ನಮ್ಮನೆ ಹಿತ್ತಲಲ್ಲಿ ಹೂತಾಕ್ಬಿಟ್ಟಿದ್ದೀನಿ. ಅಲ್ಲ, ಮೊದ್ಲಿಂದಲೂ ವಿಷ್ಣು ಫೋನು ನಾಟ್ ರೀಚಬಲ್ ಬರ್ತಿದೆಯಲ್ಲ, ಅದು ಹೇಗೆ? ಅವನ್ ಫೋನ್ ನಾಟ್ ರೀಚಬಲ್ ಬರುತ್ತೆ, ಯಾಕೆಂದ್ರೆ ನಾನು ಅವನ್ ಫೋನ್ನ ಸಿಮ್ನ ಬೇರೆ ಬೇರೆ ಮಾಡಿ ಅವನ ಹಣ ಇದೆಯಲ್ಲ ಅದ್ರ ಜೊತೆಗೆ ಹೂತಾಕ್ಬಿಟ್ಟಿದ್ದೀನಿ. ಅದಕ್ಕೆ ಅದು ನಾಟ್ ರೀಚಬಲ್ ಬರುತ್ತೆ. ಅಯ್ಯೋ, ನಂಬಕ್ಕೆ ಆಗ್ತಿಲ್ವಲ್ಲ. ಹೇಗಿದೆ ಈ ರಾಜ ಕ್ರೀಡೆಯ ರಾಜನ ಕರಾಮತ್ತು? ಏಯ್ ನೀನೊಬ್ಬ ಮನುಷ್ಯ ಏನೋ, ನೀನೊಬ್ಬ ರಾಕ್ಷಸ. ಅದೆಷ್ಟು ಜನನ್ ಕೊಂದಿದ್ಯೋ ನಿನ್ ಕೆಟ್ಟ ಹುಚ್ಚಿಗೆ. ಹೇ ಇರು, ಈಗ್ಲೇ ಸಾಯ್ಬೇಡ, ಪಿಕ್ಚರ್ ಇನ್ನೂ ಮುಗ್ದಿಲ್ಲ. ನಿನಗೆ ಇನ್ನೊಂದು ಇಂಪಾರ್ಟೆಂಟ್ ಕೊಲೆ ಬಗ್ಗೆ ಹೇಳೋದಿದೆ. ನನ್ನ ಹೆಂಡತಿ ಭಾರತಿನ ನಾನೇ ಸಾಯಿಸಿದ್ ಗೊತ್ತಾ? ನಿನ್ ಹೆಂಡತಿ ಭಾರತಿನ ನೀನೇ ಕೊಂದು ಬಿಟ್ಯಾ? ಇನ್ನೇನ್ ಮತ್ತೆ, ನನ್ನ ಚೆಸ್ನಲ್ಲಿ 2-3 ಸಲ ಸೋಲ್ಸ್ಬಿಟ್ಲು. ಜೊತೆಗೆ ಕೃಷ್ಣನ್ ಥರ ಹಿತೋಪದೇಶ ಬೇರೆ. ನಿನ್ ಜೀವನದಲ್ಲಿ ಸೋಲೋದನ್ನ ಕಲಿಬೇಕು, ಬದಲಾಗಬೇಕು ಅಂತೆಲ್ಲ. ಹಾಳಾಗಿ ಹೋಗ್ಲಿ ಅಂತಂದ್ರೆ ಆ ಕಾಣೆ ಆದ ವಿಷ್ಣು ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಅವಳು ಗೆಳತಿ ಜೊತೆ ನಿಮ್ಮ ಹತ್ರ ಬೇರೆ ಬಂದಿದ್ದಾಳೆ. ಇದೆಲ್ಲ ಗೊತ್ತಾಗಿ ನಾನು ಸುಮ್ಮನೆ ಇರಕ್ಕಾಗುತ್ತಾ? ಅದಕ್ಕೆ ಅವಳನ್ನ ಕೊಂದು ಹೂತಾಕ್ಬಿಟ್ಟೆ ನಮ್ಮನೆ ಹಿತ್ತಲಲ್ಲಿ. ಭಾರತಿ, ಅರೆ ಭಾರತಿ, ನೀನು ಬದುಕಿದ್ಯಾ? ಅದ್ ಹ್ಯಾಕ್ ಸಾಧ್ಯ? ಹೇಗೆ? ರಾಜೇಶ್, ಎಲ್ಲ ನೀನ್ ಅನ್ಕೊಂಡಾಗೆ ಜೀವನದಲ್ಲಿ ನಡೆಯಲ್ಲ. ನಿನಗೊಂದು ಸತ್ಯ ಹೇಳ್ತೀನಿ, ನಿನಗೆ ಅರಗಿಸ್ಕೊಳಕ್ ಆಗಲ್ಲ. ನಿಜವಾದ ವಿಷಯ ಕುಡ್ದಿದ್ದು ನಾನಲ್ಲ, ನೀನು ಹೇಳ್ತಾ ಇದ್ದೇನು? ಇಟ್ಸ್ ಇಂಪಾಸಿಬಲ್. ನಾನೇ ನನ್ನ ಕೈಯಾರೆ ನೀನ್ ಕುಡಿಯೋ ಬೇರ್ನಲ್ಲಿ ವಿಷ ಹಾಕಿದ್ದೆ, ಅದು ನೀನ್ ಕುಡ್ದು ಇದೆಯಾ? ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಗು. ಸ್ವಲ್ಪ ಡೌಟ್ ಬಂದ್ರು ಹುಷಾರಾಗ್ಬಿಡ್ತೀವಿ. ನಿನ್ನಲ್ಲಿದ್ದ ಅಳಕನ್ ನೋಡಿ ಚಿಪ್ಸ್ ತಗೊಂಬಾ ಅಂತ ನಿನ್ನ ಒಳಗ್ ಕಳಿಸಿ ನಾನು ಬಿಯರ್ ಬಾಟ್ಲನ್ನ ಎಕ್ಸ್ಚೇಂಜ್ ಮಾಡಿದೆ. ವಿಷದ ಬಾಟ್ಲು ಮತ್ತೆ ನಿನ್ ಕೈಗೆ ಹೋಯ್ತು, ನಾರ್ಮಲ್ ಬಾಟ್ಲು ನನ್ನ ಕೈಗೆ ಬಂತು. ಹಾಗಾದ್ರೆ ನಾನು ಇಷ್ಟೊತ್ತು ಕುಡ್ದಿದ್ದು ವಿಷಾನ? ನಾನು ಹೇಗ್ ಬದುಕ್ ಬಂದೆ ಅಂತ ನಿಂಗೆ ತಲೆ ಕೊರಿತಾ ಇದ್ಯಾ? ಅದನ್ನ ನಾನ್ ಹೇಳ್ತೀನಿ. ನೀನ್ ಸಾಯಕ್ಕೋ ಮುಂಚೆ ಅದನ್ ಕೇಳ್ಬಿಟ್ ಸಾಯಿ. ನಾನ್ ಆಟದಲ್ಲಿ ಗೆದ್ದಾಗ ನೀನ್ ನಿನ್ ನಿಜ ರೂಪ ತೋರಿಸ್ದೆ. ಚೆಕ್. ಹೆಂಗೆ, ನಾನ್ 2 ಆಟನೂ ಗೆದ್ಬಿಟ್ಟೆ. ಇನ್ನೊಂದ್ ಆಟ ಆಡೋಣ, ಬರ್ತೀರಾ? ನಿಜವಾಗ್ಲೂ ನೀನ್ ಗೆದ್ಬಿಟ್ಟೆ. ಇನ್ನೊಂದು ಆಟ ಯಾಕೆ? ಅಬ್ಬಾ, ನಮ್ ಮದ್ವೆ ಆದಾಗಿಂದ ಇವತ್ತಿನವರೆಗೂ ಯಾವತ್ತೂ ನೀನ್ ಕಂಟಿನ್ಯೂಸ್ ಆಗಿ 2 ಆಟ ಗೆದ್ದಿರಲಿಲ್ಲ. ಇವತ್ತು ನೀನ್ ಗೆದ್ಬಿಟ್ಟೆ. ಯು ಆರ್ ಜೀನಿಯಸ್. ಐ ಲವ್ ಯು, ಐ ಲೈಕ್ ಯು. ಏನು ಯಜಮಾನ್ರು ಮೂಡಿಗ್ ಬಂದಂಗಿದೆ? ಯಾಕೆ ಗೊತ್ತಾ, ನನಗೆ ಚೆಸ್ ಪ್ಲೇಯರ್ಸ್ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಯು, ಯು ಆರ್ ಜೀನಿಯಸ್. ಐ ಲವ್ ಯು, ಐ ಲೈಕ್ ಯು, ಐ ಲವ್ ಯು ಟೂ ಮಚ್. ನೀನಂದ್ರೆ ತುಂಬಾ ಇಷ್ಟ ನನಗೆ. ನಂಗೆ ನಾಚಿಕೆ ಆಗುತ್ತೆ ರೀ. ಏನ್ ಮಾಡ್ತಾ ಇದ್ದೀರಾ? ಐ ಲವ್ ಯು. ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಬಿಡ್ರಿ, ಸಾಯ್ತಾ ಇದೀನಿ ಬಿಡ್ರಿ. ನನ್ ಜೊತೆ ಗೆಲ್ತೀಯಾ? ನನ್ ಜೊತೆ ಚೆಸ್ ಆಡ್ದಲ್ಲಿ ಗೆಲ್ತೀಯಾ? ಚೆಸ್ಸಲ್ಲಿ ನನಗೆ ಸೋಲಿಸ್ತೀಯಾ?
ನನ್ನ ಸೋಲಿಸ್ತೀಯಾ? ಇವಳು ಮೊಬೈಲ್ನ ಮನೇಲೆ ಬರ್ತ್ಬಿಟ್ನಲ್ಲ. ಮೊಬೈಲು ಸಿಮ್ಮು ಎರಡು ಮನೆಯಿಂದ ತಂದು ಸಿಮ್ನ ಹೊರಗಡೆ ತೆಗೆದು ಮೊಬೈಲು ಸಿಮ್ಮು ಎರಡು ಇವಳ ಜೊತೆ ಇಲ್ಲೇ ಹೂದ್ಬಿಟ್ರೆ ಆಗ ನಾ ಸೇಫ್. ಹೌದು, ನಾನು ಎಲ್ಲಿದ್ದೀನಿ? ಅಯ್ಯೋ ಪಾಪಿ, ನನ್ನ ಹೋಳ್ತಾ ಇದ್ದಾನೆ. ಉಸಿರು ಕಟ್ಟಿ ಸಾಯಿಸ್ಬಿಟ್ಟೆ. ಸಾಲದಕ್ಕೆ ನನ್ನ ದೇಹನ ಕಾರ್ಪೆಟ್ ಅಲ್ಲಿ ಸುತ್ತಿ ನನ್ನ ಸಮಾಧಿ ಮಾಡಕ್ ಹೊರಟಿದ್ದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನನಗ್ ಪ್ರಜ್ಞೆನೂ ಬಂತು. ಅಷ್ಟರಲ್ಲಿ ನೀನ್ ಏನಕ್ಕೋ ಒಳಗಡೆ ಹೋದೆ. ಅಲ್ಲಿಂದ ನಾನ್ ಎಸ್ಕೇಪ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ಶವವಾಗಿದ್ದವಳು ನಿನ್ ಮುಂದೆ ಜೀವಂತವಾಗಿ ಬಂದ್ ನಿಂತಿದ್ದೀನಿ. ನಿನ್ನಂತ ಅವ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆಮೇಲೆ ಎಸ್ ಐ ಅವರು ನಿನ್ನ ಸಾಕ್ಷ್ಯ ಸಮೇತ ಹಿಡಿಯೋದಕ್ಕೆ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಅಲ್ಲಿ ನೀನು ಬಲಿಪಶು ಆದೆ. ನೀನೇ ಹಾಕಿದ ವಿಷನ ನೀನೇ ಕುಡಿಬೇಕಾಗಿ ಬಂತು. ಹೇಗಿದೆ ಪ್ರಕೃತಿಯ ನ್ಯಾಯ? ಆಯ್ತು ರಾಜೇಶ್. ಏನ್ರಿ ನಿಮ್ಮಂಗ್ ದೇವಿ ಶಿಕ್ಷೆ ಕೊಟ್ಕೊಂಡ್ಬಿಟ್ರಲ್ಲ? ಇಲ್ಲ ಭಾರತಿ ಅವರೇ, ಇದು ಇವನಿಗೆ ವಿಧಿ ಕೊಟ್ಟಿರೋ ಶಿಕ್ಷೆ. ಯಾವುದೇ ವ್ಯಕ್ತಿ ಜಗತ್ನಲ್ಲಿ ಯಾವುದೇ ವಸ್ತು, ವಿಷಯ, ಪ್ರೀತಿ, ಪ್ರೇಮ ಇದನ್ನೆಲ್ಲ ಅಗತ್ಯಕ್ಕಿಂತ ಜಾಸ್ತಿ ಮಾಡ್ತಾರೆ, ಅವಾಗ ಈ ರೀತಿ ಸಮಸ್ಯೆ ಬರುತ್ತೆ. ಮನುಷ್ಯ ಮಿತವಾಗಿ ಯೋಚಿಸಿ ಹಿತವಾಗಿ ಬಾಳ್ಬೇಕು. ಅಗತ್ಯಕ್ಕಿಂತ ಜಾಸ್ತಿ ಏನನ್ನೇ ಮಾಡಿದ್ರು ಅಧಿಕಂ ಅಮೃತಂ ವಿಷಂ ಅಂತಾರೆ. ಹಾಗಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಮಿತವಾದ ಬಯಕೆ, ಹಿತವಾದ ಬದುಕು.